मंगलम भगवान वीरो मंगलम गौतमो गणी मंगलम कुंद कुंदाद्यो जैन धर्मोस्तु मंगलम। ಜೈನ್ ಡಿಜಿಟಲ್ ಇ ಲೈಬ್ರರಿ ಲೋಕಾರ್ಪಣಾ ಸಮಾರಂಭದಲ್ಲಿ ಇಂದು ನಮ್ಮೊಡನೆ ಮೂಡುಬಿದ್ರೆ ಶ್ರೀ ಜೈನ ಮಠದ ಪರಮ ಪೂಜ್ಯ ಜಗದ್ಗುರು ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು, ವಿದುಷಿ ಡಾಕ್ಟರ್ ತೇಜಸ್ವಿನಿ ಮೈಸೂರು ಇವರು, ಆನ್ಲೈನ್ ಮಾಧ್ಯಮಗಳಲ್ಲಿ ಜಿನಧರ್ಮದ ಸ್ವಾಧ್ಯಾಯವನ್ನು ಮಾಡಿಸುತ್ತಿರುವ ಸುಷ್ಮಾ ಗಣೇಯವರು, ಜೈನ್ ಡಿಜಿಟಲ್ ಇ ಲೈಬ್ರರಿಯ ಪ್ರವರ್ತಕ ಸ್ವಸ್ತಿಕ್ ದೇವರಾಜ್ ಇವರು ಕೂಡ ನಮ್ಮೊಡನೆ ಉಪಸ್ಥಿತರಿದ್ದಾರೆ. ಇಂದಿನ ಈ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಹಾಡಲಿದ್ದಾರೆ ಡಾಕ್ಟರ್ ಸ್ನೇಹಶ್ರೀ ಮೈಸೂರು. ಇವರು ನಾಡಿನ ಖ್ಯಾತ ಗಾಯಕಿ ಹಾಗೂ ಜಿನಧರ್ಮದ ಭಕ್ತಿಗೀತೆಗಳನ್ನು ಹಾಡುತ್ತಾ ವೀಕ್ಷಕರನ್ನು ಭಕ್ತಿ ಲೋಕಕ್ಕೆ ಸೆಳೆಯುವುದರಲ್ಲಿ ನಿಷ್ಣಾತರಾಗಿದ್ದಾರೆ. ತನ್ನ ಸುಶ್ರಾವ್ಯ ಗಾಯನದ ಮೂಲಕ ಸಂಗೀತ ರಸಿಕರ ಮನಗೆದ್ದಿರುವ ಡಾಕ್ಟರ್ ಸ್ನೇಹಶ್ರೀ ಮೈಸೂರು ಇವರು ಇದೀಗ ನಮ್ಮ ಕಾರ್ಯಕ್ರಮವನ್ನು ತನ್ನ ಪ್ರಾರ್ಥನೆಯ ಮೂಲಕ ಶುಭಾರಂಭವನ್ನು ಮಾಡಲಿದ್ದಾರೆ. ಜೈ ಜಿನೇಂದ್ರ. ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಜಿನವಾಣಿ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ರಚನೆ ಸ್ವಸ್ತಿಕ್ ಜೈನ್ ಅವರು. ಇದಕ್ಕೆ ಸಂಗೀತ ಸಂಯೋಜನೆಯನ್ನ ಮಾಡಿ ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ ನಾನು. ಜಯ ಜಯ ಶ್ರೀ ಜಿನವಾಣಿ, ಜಯ ಜಯ ಶ್ರೀ ಜಿನವಾಣಿ, ಜಯ ಜಯ ಶ್ರೀ ಜಿನವಾಣಿ, ಓಂಕಾರ ಸ್ವರೂಪ ದಿವ್ಯವಾಣಿ, ದಿವ್ಯವಾಣಿ, ದಿವ್ಯವಾಣಿ. ಧನ್ಯ ಧನ್ಯ ವೀತರಾಗವಾಣಿ, ಧನ್ಯ ಧನ್ಯ ವೀತರಾಗವಾಣಿ, ಜಗದಲ್ಲಿ ನಿತ್ಯ ಕಲ್ಯಾಣಿ ವಾಣಿ, ಜಗದಲ್ಲಿ ನಿತ್ಯ ಕಲ್ಯಾಣಿ ವಾಣಿ, ದ್ವಾದಶಾಂಗ ವೀರಶ್ರುತವಾಣಿ, ದ್ವಾದಶಾಂಗ ವೀರಶ್ರುತವಾಣಿ, ಜಯ ಜಯ ವೀತರಾಗ ಜಿನವಾಣಿ, ಜಯ ಜಯ ಶ್ರೀ ಜಿನವಾಣಿ, ಓಂಕಾರ ಸ್ವರೂಪ ದಿವ್ಯವಾಣಿ, ದಿವ್ಯವಾಣಿ, ದಿವ್ಯವಾಣಿ. ತೀರ್ಥಂಕರರ ದಿವ್ಯ ಧ್ವನಿಯ ವಾಣಿ, ಗಣಧರರಿಂದ ನಿಬದ್ಧವಾದ ವಾಣಿ, ತೀರ್ಥಂಕರರ ದಿವ್ಯ ಧ್ವನಿಯ ವಾಣಿ, ಗಣಧರರಿಂದ ನಿಬದ್ಧವಾದ ವಾಣಿ, ಮುನಿ ಮಹಾರಾಜರು ಪೂಜಿಸಿದ ವಾಣಿ, ಮುನಿ ಮಹಾರಾಜರು ಪೂಜಿಸಿದ ವಾಣಿ, ಜಯ ಜಯ ವೀತರಾಗ ಜಿನವಾಣಿ, ಜಯ ಜಯ ಶ್ರೀ ಜಿನವಾಣಿ, ಓಂಕಾರ ಸ್ವರೂಪ ದಿವ್ಯವಾಣಿ, ದಿವ್ಯವಾಣಿ, ದಿವ್ಯವಾಣಿ. ವ್ಯವಹಾರ ನಿಶ್ಚಯ ಕಥನವಾಣಿ, ಲೋಕಾಲೋಕ
प्रकाशितवाणी व्यवहार निश्चय कथनवाणी लोकालोक प्रकाशितवाणी अनादि मिथ्यात्व नशिपितवाणी अनादि मिथ्यात्व नशिपितवाणी जय जय वीतराग जिनवाणी जय जय श्री जिनवाणी ओंकार स्वरूप दिव्यवाणी 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 अनेकांतवादी 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 विमलवाणी वस्तुत्वभाव वर्णिसिदवाणी वस्तुत्वभाव वर्णिसिदवाणी नित्य हृदय तणिपिदवाणी नित्य हृदय तणिपिदवाणी जय जय वीतराग जिनवाणी जय जय श्री जिनवाणी ओंकार स्वरूप दिव्यवाणी 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 जिनवाणी ತನ್ನ ಸುಮಧುರ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡಿದ ಡಾಕ್ಟರ್ ಸ್ನೇಹಶ್ರೀ ಅವರಿಗೆ ಧನ್ಯವಾದಗಳು. ಸ್ವಾಧ್ಯಾಯದ ಶಾಬ್ದಿಕ ಅರ್ಥವು ಸ್ವ ಅಧ್ಯಾಯ ಅಂದರೆ ತನ್ನ ಆತ್ಮನ ಅಧ್ಯಯನವೇ ಸ್ವಾಧ್ಯಾಯವಾಗಿದೆ. ಜ್ಞಾನವಂತೂ ಪ್ರತಿಯೊಂದು ವ್ಯಕ್ತಿಯಲ್ಲಿ ಇರುತ್ತದೆ, ಆದರೆ ಜ್ಞಾನಾವರಣೀಯ ಕರ್ಮದ ಕಾರಣ ಅಡಗಿರುತ್ತದೆ, ಅಂದರೆ ಪೂರ್ಣ ವಿಕಸಿತವಾಗಿರುವುದಿಲ್ಲ. ಜಿನೇಂದ್ರ ಭಗವಾನರಿಂದ ಉಪದೇಶಿಸಲ್ಪಟ್ಟದನ್ನು ಗಣಧರರ ಮೂಲಕ ತಿಳಿಸಲಾಯಿತು ಮತ್ತು ಆಚಾರ್ಯರ ಮೂಲಕ ರಚಿಸಲ್ಪಟ್ಟ ಶಾಸ್ತ್ರಗಳನ್ನು ಓದುವುದು, ಓದಿಸುವುದು, ಕೇಳುವುದು, ಕೇಳಿಸುವುದು, ಪ್ರಶ್ನೆಗಳನ್ನು ಕೇಳುವುದು, ಕೇಳಿಸುವುದು, ಚರ್ಚೆ ಮಾಡುವುದು, ಚಿಂತನೆ ಮಾಡುವುದು ಮತ್ತು ಮನನ ಮಾಡುವುದು ಸ್ವಾಧ್ಯಾಯವಾಗಿದೆ. ಸ್ವಾಧ್ಯಾಯದಿಂದಲೇ ಸತ್ಯದೇವ, ಗುರು, ಸತ್ಶಾಸ್ತ್ರಗಳು ಯಾವುವು ಮತ್ತು ಅವುಗಳ ಮೂಲಕ ಹೇಳಲಾದ ಧರ್ಮವೆಂದರೆ ಯಾವುದು ಎಂಬುದನ್ನು ತಿಳಿದು ಬರುತ್ತದೆ. ಹಾಗಾಗಿ ಸ್ವಾಧ್ಯಾಯ ಪ್ರಿಯರಿಗೆ ಅನುಕೂಲವಾಗುವಂತೆ ಆನ್ಲೈನ್ ಮಾಧ್ಯಮದಲ್ಲೂ ಕೂಡ ವ್ಯವಸ್ಥೆ ಇರುತ್ತದೆ. ಇಂದಿನ ಆಧುನಿಕ ಜೀವನದಲ್ಲಿ ಶ್ರಾವಕರಿಗೆ ಸ್ವಾಧ್ಯಾಯಕ್ಕೆ ಅನುಕೂಲವಾಗುವಂತೆ ಸ್ವಸ್ತಿಕ್ ದೇವರಾಜ್ ದುಬೈ ಇವರು ಹಲವು ಧರ್ಮಗ್ರಂಥಗಳನ್ನು ಒಂದೆಡೆ ಸೇರಿಸಿ ಅವುಗಳನ್ನು ಒಂದೇ ಗುಚ್ಛದಲ್ಲಿ ಸಂಕಲನಗೊಳಿಸಿ ಬೇಕಾದಲ್ಲಿ ಹೋದಲ್ಲಿ ಬಂದಲ್ಲಿ ಸ್ವಾಧ್ಯಾಯ ಮಾಡಲು ಅನುಕೂಲವಾಗುವಂತೆ ಗ್ರಂಥಗಳನ್ನು ಜೋಡಿಸಿದ್ದಾರೆ. ಅದಕ್ಕಾಗಿ ಇಂದು ಜೈನ್ ಡಿಜಿಟಲ್ ಇ ಲೈಬ್ರರಿ ಲೋಕಾರ್ಪಣೆಗೊಳ್ಳುತ್ತಿದೆ. ಈ ಲೈಬ್ರರಿಯಲ್ಲಿ ಶ್ರಾವಕರಿಗೆ ಬೇಕಾದ ಧರ್ಮಗ್ರಂಥಗಳು ಅನುಕೂಲವಾಗುವಂತೆ ದೊರೆಯುತ್ತದೆ. ಇದರ ಅಂಗವಾಗಿ ಇಂದು ಇದರ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯುತ್ತಲಿದೆ. ಜೈನ್ ಡಿಜಿಟಲ್ ಇ ಲೈಬ್ರರಿ ಲೋಕಾರ್ಪಣೆಗೊಳಿಸಲು ದಯಪಾಲಿಸಿರುವ ಪರಮಪೂಜ್ಯ ಸ್ವಸ್ತಿಶ್ರೀ ಭಾರತ ಭೂಷಣ ಜಗದ್ಗುರು ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಶ್ರೀ ಜೈನ್ ಮಠ ಮೂಡುಬಿದ್ರೆ ಇವರು ನಮ್ಮೊಡನೆ ಇಂದು ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ಜೈನ್ ಡಿಜಿಟಲ್ ಇ ಲೈಬ್ರರಿಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಪರಮ ಪೂಜ್ಯರು ಜೈನ ಧರ್ಮದ ಹಿರಿಮೆ ಗರಿಮೆಯನ್ನು ದೇಶ ವಿದೇಶಗಳಲ್ಲಿ ಪಸರಿಸಿ ಜಿನಧರ್ಮದ ಪ್ರಭಾವನೆಯನ್ನು ಪ್ರಪಂಚದಾದ್ಯಂತ ಮಾಡುತ್ತಿದ್ದಾರೆ. ಪೂಜ್ಯರು ಭಕ್ತವೃಂದದ ಆಶಯಗಳಿಗೆ ಅನುಸಾರವಾಗಿ ಸರಳ ಸ್ನೇಹಶೀಲತೆಯಿಂದ ವ್ಯವಹರಿಸಿ ಎಲ್ಲರ ಮನೋಗತವನ್ನರಿತ ಪರಮ ಪೂಜ್ಯರಾಗಿದ್ದಾರೆ. ಪೂಜ್ಯರು ಯಾವುದೇ ಕಾರ್ಯಕ್ರಮವಿರಲಿ ಅದರಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತನ್ನದೇ ಆದ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ನಮ್ಮೆಲ್ಲರಿಗೂ ಪ್ರೋತ್ಸಾಹಕರು, ಮಾರ್ಗದರ್ಶಕರು ಆಗಿದ್ದಾರೆ ಹಾಗೂ ಜಿನಧರ್ಮದ ಪ್ರಭಾವಕರೂ ಆಗಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಹಾಗೂ ಭಕ್ತಿಪೂರ್ವಕವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಜೈನ ಧರ್ಮದ ಘನ ವಿದ್ವಾಂಸೆ, ಸಂಸ್ಕೃತ ಪ್ರಾಕೃತ ಭಾಷಾ ವಿಶಾರದೆಯಾಗಿರುವ ಡಾಕ್ಟರ್ ತೇಜಸ್ವಿನಿ ಮೈಸೂರು ಇವರು ಜೈನ ಧರ್ಮದ ಪ್ರಭಾವನೆಯನ್ನು ಮಾಡುವುದರಲ್ಲಿ ಖ್ಯಾತರಾಗಿದ್ದಾರೆ.
ಅನುದಿನವೂ ನೂರಾರು ಜೈನ ಶ್ರಾವಕರಿಗೆ ಇವರು ಆನ್ಲೈನ್ ಮಾಧ್ಯಮದ ಮೂಲಕ ಸ್ವಾಧ್ಯಾಯವನ್ನು ಮಾಡಿಸುತ್ತಿದ್ದಾರೆ. ಜೈನ ಧರ್ಮದ ಅನೇಕ ಗ್ರಂಥಗಳ ಅನುವಾದ, ಭಾಷಾಂತರ ಮಾಡಿ ಜೈನ ಸಮಾಜಕ್ಕೆ ಉತ್ತಮ ಗ್ರಂಥಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಸಂಸ್ಕೃತ ಪ್ರಾಧ್ಯಾಪಕಿಯಾಗಿ ತೇಜಸ್ವಿನಿಯವರು ಅನೇಕ ಪೂಜ್ಯ ಮುನಿಗಣಗಳಿಗೆ ಹಾಗೂ ಮಾತಾಜಿಗಳಿಗೆ ಸಂಸ್ಕೃತ ಪ್ರಾಕೃತ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ. ವಿದುಷಿ ತೇಜಸ್ವಿನಿಯವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿರುವುದು ನಮಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ ಹಾಗೂ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವವರು ಸುಷ್ಮಾ ಗಣಿ ಇವರು. ಶಾಸ್ತ್ರ ಗ್ರಂಥಗಳ ಅಪಾರ ಜ್ಞಾನವನ್ನು ಹೊಂದಿರುವ ಇವರು ಆನ್ಲೈನ್ ಮಾಧ್ಯಮದ ಮೂಲಕ ದಿನನಿತ್ಯ ನೂರಾರು ಶ್ರಾವಕರಿಗೆ ಉತ್ತಮ ರೀತಿಯ ಸ್ವಾಧ್ಯಾಯವನ್ನು ಮಾಡಿಸುತ್ತಿದ್ದಾರೆ. ಸಕಲ ಪ್ರಾಣಿ ಜೀವಿಗಳಲ್ಲಿ ಕರುಣಾಭಾವವನ್ನು ಹೊಂದಿರುವ ಇವರು ನಿಜಾರ್ಥದಲ್ಲಿ ಜೈನ ಧರ್ಮದ ಸತ್ವವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ವ್ಯವಹಾರದಲ್ಲೂ ಅದರಂತೆ ನಡೆಯುವ ಸುಷ್ಮಾ ಗಣಿ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಜೈನ್ ಮಿಲನ್ ವಲಯ 8ರ ಅಧ್ಯಕ್ಷರಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜನಾನುರಾಗಿಯಾಗಿರುವ ಶ್ರೀ ಜೈನ್ ಮಿಲನ್ ವಲಯ ಅಧ್ಯಕ್ಷರಾಗಿರುವ ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಸ್ವಸ್ತಿಕ್ ದೇವರಾಜ್ ಜೈನ್ ದುಬೈ ಇವರು ಕುಗ್ರಾಮವೊಂದರಲ್ಲಿ ಹುಟ್ಟಿದವರು. ITI ಶಿಕ್ಷಣವನ್ನು ಮುಗಿಸಿ ಉದ್ಯೋಗ ನಿಮಿತ್ತ ಈಗ ದುಬೈಯಲ್ಲಿದ್ದಾರೆ. ಆದರೆ ದೇಶ ವಿದೇಶದಲ್ಲಿದ್ದರೂ ಜೈನ ಧರ್ಮದ ಪ್ರಭಾವಕ್ಕೆ ಒಳಗಾಗಿ ಜೈನ ಧರ್ಮದ ಆಚಾರ ವಿಚಾರಗಳನ್ನು ಚಾಚು ತಪ್ಪದೆ ನಡೆಸಿಕೊಂಡು ಬರುತ್ತಿರುವ ಇವರು ಉತ್ತಮ ಶ್ರಾವಕರಾಗಿದ್ದಾರೆ. ಸ್ವಾಧ್ಯಾಯ ಮಾಡುವುದಲ್ಲದೆ ಇತರರಿಗೂ ಸ್ವಾಧ್ಯಾಯ ಮಾಡಿಸಬೇಕೆಂಬ ಮಹದಾಸೆಯಿಂದ ಇವರು ಜೈನ್ ಡಿಜಿಟಲ್ ಲೈಬ್ರರಿಯನ್ನು ನಿರ್ಮಾಣ ಮಾಡಿ ಶ್ರಾವಕ ಲೋಕಕ್ಕೆ ಅರ್ಪಿಸುತ್ತಿದ್ದಾರೆ. ಇವರ ಈ ಉಪಕಾರ ಸ್ಮರಣೆಯನ್ನು ಜಿನ ಧರ್ಮದ ಪ್ರಭಾವನೆಯನ್ನು ಜೈನ ಸಮಾಜ ಮುಕ್ತವಾಗಿ ಸ್ವಾಗತಿಸುತ್ತದೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಸ್ತಿಕ್ ದೇವರಾಜ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಹಾಗೂ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೈನ್ ಡಿಜಿಟಲ್ ಲೈಬ್ರರಿ ಲೋಕಾರ್ಪಣಾ ಸಮಾರಂಭದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ವೀಕ್ಷಣೆಯನ್ನು ಮಾಡುತ್ತಿರುವ ಎಲ್ಲ ಸಹೃದಯ ಧರ್ಮ ಬಂಧುಗಳಿಗೆ ಆತ್ಮೀಯರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಶುಭಾರಂಭ ಮಾಡಿದ ಡಾಕ್ಟರ್ ಸ್ನೇಹಶ್ರೀ ಮೈಸೂರು, ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯ ತಾಂತ್ರಿಕ ನೆರವನ್ನು ನೀಡುತ್ತಿರುವ ಆತ್ಮೀಯರಾದ ಶ್ರೀಮತಿ ಸ್ಫೂರ್ತಿ ಜೈನ್ ಬೆಂಗಳೂರು ಇವರಿಗೂ, ಸನ್ಮಾನ ಪತ್ರವನ್ನು ವಾಚನ ಮಾಡಲಿರುವ ಆತ್ಮೀಯರಾದ ಹೊರನಾಡಿನ ಶ್ರೀ ಮಹಾವೀರ್ ಪ್ರಸಾದ್ ಇವರಿಗೂ, ಕಾರ್ಯಕ್ರಮದ ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಹಾಡಲಿರುವ ಹಾಗೂ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೂ ಉತ್ತಮ ಸಹಕಾರ ನೀಡುತ್ತಿರುವ ಶ್ರೀ ಮಿತ್ರ ಸೇನ್ ಜೈನ್ ಅಳದಂಗಡಿ ಇವರಿಗೂ, ಹಾಗೂ ಕರ್ನಾಟಕದಲ್ಲಿ ಜೈನ ಧರ್ಮ ಫೇಸ್ಬುಕ್ ಪೇಜಿನ ಬೆಳಗದವರಿಗೂ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲ ಆತ್ಮೀಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟವಾಗಿರುವ ಜೈನ್ ಡಿಜಿಟಲ್ ಲೈಬ್ರರಿಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಶ್ರೀ ಜೈನ ಮಠ ಮೂಡುಬಿದಿರೆ ಇವರು. ಪೂಜ್ಯರು ಇದೀಗ ತಮ್ಮ ಪರಮ ಪಾವನ ಆಶೀರ್ವಚನ ಪೂರ್ವಕವಾಗಿ ಜೈನ್ ಡಿಜಿಟಲ್ ಲೈಬ್ರರಿಯನ್ನು ಲೋಕಾರ್ಪಣೆಗೊಳಿಸಬೇಕೆಂದು ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಶ್ರೀಮನ್ನಮ್ರ ಸುರಾಸುರೇಂದ್ರ ಮಕುಟ ಪ್ರದ್ಯೋತ ರತ್ನ ಪ್ರಭಾ ಭಾಸತ್ಪಾದನ ಕೇಂದವ ಪ್ರವಚನಂ ಬೋಧಿಂದವಾ ಸ್ಥಾಯಿನ ಯೇ ಸರ್ವೇ ಜನ ಸಿದ್ಧ ಸೂರ್ಯನುಗತಾಸ್ತೆ ಪಾಠಕ ಸಾಧವ ಸ್ತುತ್ಯ ಯೋಗಿ ಜನೈಶ್ಚ ಪಂಚಗುರುವಃ ಕುರ್ವಂತು ತೇ ಮಂಗಲಂ. ಕೈಲಾಸೋ ಋಷಭಸ್ಯ ನಿರ್ವತಿ ಮಹಿ ವೀರಸ್ಯ ಪಾವಾಪುರಿ ಚಂಪಾಯಾವಸ್ ಪೂಜ್ಯ ಸಜ್ಜನಪತೆ ಸಮ್ಮೇದ ಶೈಲಾರ್ಹತಂ. ಶೇಷಾಣಾಮಪಿ ಚೋರ್ಜಯಂತ ಶಿಖರೇ ನೇಮೀಶ್ವರಸ್ಯಾರ್ಹತೋ ನಿರ್ವಾಣಾವನಯ ಪ್ರಸಿದ್ಧ ವಿಭವಃ ಕುರ್ವಂತು ತೇ ಮಂಗಲಂ. ಇತ್ತಂ ಶ್ರೀಜಿನ ಮಂಗಲಾಷ್ಟಕಮಿದಂ ಸೌಭಾಗ್ಯ ಸಂಪತ್ಕರಂ ಕಲ್ಯಾಣೇಶು ಮಹೋತ್ಸವೇಶು ದುತಿಯಾ ತೀರ್ಥಂಕರಾಣಾಮುಷಾ ಯೇ ಶೃಣ್ವಂತಿ ಪಠಂತಿ ಯೇಷು ಜನೈ ಧರ್ಮಾರ್ಥ ಕಾಮಾನ್ವಿತಾ ಲಕ್ಷ್ಮೀರಾಶ್ರಯತೆ ವ್ಯಾಪಯ ನಿರ್ವಾಣ ಲಕ್ಷ್ಮೀರಪಿ. ಆರೋಗ್ಯಂ ಪದ್ಮಬಂಧು ವಿತರತು ಭೂತಂ ಸಂಪದಂ ಶೀತಿಭಾನು ಮೂಲಾಭಂ ಭೂಮಿಪುತ್ರಂ ಸಕಲ ಗುಣನಿಧಿ ವಾಗ್ಮಿಭೂತಿಂಚ ಸೌಮ್ಯ. ಸರ್ವೇ ಗ್ರಹ ಶುಭ ಏಕಾದಶ ಸ್ಥಾನ ಸುಪ್ರಸನ್ನ ವರದಾ ಫಲದಾ ಭವಂತು. ಧರ್ಮ ಬಂಧುಗಳೇ, ಬಹಳ ಸಂತೋಷದಿಂದ ಸ್ವಸ್ತಿಕ್ ದೇವರಾಜ್ ಮತ್ತು ನಿರಂಜನ್ ಕುತ್ಕಡಿಯವರು ಇಬ್ರು ವಿಶೇಷವಾಗಿ ಸ್ವಸ್ತಿಕ್ ದೇವರಾಜ್ರವರು ಈ ಒಂದು ಕಲ್ಪನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಡಿಜಿಟಲ್ಗೆ ಸಹಕಾರವನ್ನು ನಿರಂಜನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಅನೇಕ ಜನ ವಿದ್ವಾಂಸರಿಗೆ ಈ ಡಿಜಿಟಲ್ ಲೈಬ್ರರಿ ಮೂಲಕ ಜಗತ್ತಿನ ಯಾವ ಮೂಲೆಯಲ್ಲೂ ಕೂಡ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗದೆ ಕೇವಲ ಡಿಜಿಟಲ್ ಮಾಧ್ಯಮದ ಮೂಲಕ, ಬಹಳ ಫ್ಲಾಪಿಯ ಮೂಲಕ ಅಥವಾ ಗೂಗಲ್ ಸರ್ಚ್ ಮೂಲಕ
ನಮ್ಗೆ ಬಹಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಸ್ವಸ್ತಿಕ್ ದೇವರಾಜರಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವಲ್ಲಿ ಜಿನೇಂದ್ರ ಭಗವಂತನಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೊಡಮಟ್ಟು ನಮ್ಮ ತಾಮ್ರ ಶಾಸನ ಮತ್ತು ಧವಳ ಗ್ರಂಥಗಳನ್ನು ಇಲ್ಲಿ ಇಟ್ಟಿದ್ದೇವೆ. ದೀಪ ಬೆಳಗಿಸಿ ಈ ಗ್ರಂಥಕ್ಕೆ ಚಾಲನೆ ಕೊಡ್ತೇವೆ. ನಾವು ಕೊಟ್ಟ ಹಾಗೆ ನೀವು ಆ ಕಡೆಯಿಂದ ಸ್ವಸ್ತಿಕ್ ದೇವರಾಜರವರು ಗೂಗಲ್ ನಲ್ಲಿ ಸರ್ಚ್ ಮಾಡಿ ನಿಮ್ಮ ಈ ಲೈಬ್ರರಿಗೆ ಕ್ಲಿಕ್ ಮಾಡಿ ಅದು ಸ್ಕ್ರೀನ್ ನಲ್ಲಿ ಕಾಣುವ ಹಾಗೆ ಮಾಡಿದ್ರೆ ಇದು ಲೋಕಾರ್ಪಣೆ ಮಾಡಿದಾಗೆ ಆಗ್ತದೆ. ಎಲ್ಲರಿಗೂ ಮಂಗಲವಾಗ್ಲಿ. ನಮೋ ಎಲ್ಲರೂ ನಮೋಕಾರ ಮಂತ್ರ ಹೇಳುವ. ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆರ್ಯಾಣಂ, ನಮೋ ವಜ್ರಾಯಾಣಂ, ನಮೋ ಲೋಯೇ ಸಹಸ್ರಾಹೂಣಂ. ದ್ವಾದಶಾಂಗ ಶ್ರುತದೇವಿಗೆ ಜಯವಾಗಲಿ. ಜಯದು ಸುಧಾ ದೇವದ, ಜಯದು ಸುಧಾ ದೇವದ, ಜಯದು ಸುಧಾ ದೇವದ. ಜಯ. ಅಲ್ಲಿ ನಿಮ್ಮ ಈ ಲೈಬ್ರರಿಗೆ ಕ್ಲಿಕ್ ಮಾಡಿ, ಗೂಗಲ್ ನಲ್ಲಿ ಸರ್ಚ್ ಮಾಡಿ, ಸ್ಕ್ರೀನ್ ನಲ್ಲಿ ಬರುವ ಹಾಗೆ ಮಾಡಿ. ಜೈನ್ ಡಿಜಿಟಲ್ ಈ ಲೈಬ್ರರಿಯು ಲೋಕಾರ್ಪಣೆಗೊಳ್ಳುತ್ತಿದ್ದಂತೆ ಅದರ ಕಿರು ಮಾಹಿತಿ ಇದೀಗ ಪರದೆಯ ಮೇಲೆ. ವಿಜುವಲ್ ವಿಶುದ್ಧ ಲೈಬ್ರರಿ ಮತ್ತು ಯಾವುದೆಲ್ಲ ಇದರಲ್ಲಿ ಈ ಲೈಬ್ರರಿಯಲ್ಲಿ ಲಭ್ಯ ಇದೆ ಅದನ್ನೊಂದು ಸ್ಕ್ರೀನ್ ನಲ್ಲಿ ಕಾಣಿಸುವ ಹಾಗೆ ಆಗಬೇಕು. ಒಂದು ಶತಕತ್ರಯ, ನಿರಂಜನ ಸ್ತುತಿ, ಹಾಗೆ ಪ್ರಥಮಾನಿಯೋಗ, ಕರುಣಾನಿಯೋಗ, ಚಲನಾನಿಯೋಗ, ದ್ರವ್ಯಾನಿಯೋಗ, 4 ಅನಿಯೋಗಗಳಲ್ಲಿ ನಾವು ಇಲ್ಲಿ ಈಗ ಯಾವುದೆಲ್ಲ ಲಭ್ಯ ಇದೆ ಅನ್ನೋದು ಸ್ಕ್ರೀನ್ ನಲ್ಲಿ, ಮುಖ್ಯ ಸ್ಕ್ರೀನ್ ನಲ್ಲಿ ಈಗ ಬರ್ತದೆ. ಅದನ್ನು ಒಮ್ಮೆ ತೋರಿಸಿ, 1-2 ನಿಮಿಷ. ಸ್ವಸ್ತಿಕ್ ಅಲ್ಲಿ ಕೋಸ್ಟ್ ನಿರಂಜನ್ ಮತ್ತು ಸ್ಫೂರ್ತಿ ಅವರು ಅವರಿಗೆ ಸಹಕರಿಸಬೇಕು. ಕೋಟೀನಾಂ 12,000 ಸಹಸ್ರಾಣಂ ಲಕ್ಷತ್ರಶಿತಿಮೇವಶ್ಚ ಪಂಚಚ್ಚ ಒಂದೇ ಶ್ರುತಪದಾನಿ ಅರ್ಹಂತ ಭಾಸಿಯತ್ತಂ ಗಣಹರ ದೇವಿಹಿಂ ಗಂತಿಯಂ ಸಮ್ಮಂ ಪಣಮಾಮಿ ಭಕ್ತಿಜುತ್ತು ಸುಧನಾಣು ಮಹೋ ವಹಿಂ ಶಿರಸ. ಶ್ರುತ ಭಕ್ತಿಯನ್ನು ಪಠಿಸಿದ್ದಾರೆ. ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಗೆ ಇಚ್ಛಾಮಿ ಇಚ್ಛಾಮಿ ಇಚ್ಛಾಮಿ. ಪರಮ ಪೂಜ್ಯ ಸ್ವಾಮೀಜಿ ಅವರಿಂದ ಜೈನ್ ಡಿಜಿಟಲ್ ಈ ಲೈಬ್ರರಿ ಈ ಹೆಸರಿನಿಂದ ಲೋಕಾರ್ಪಣೆಯಾಗಿರುವುದು. ಈಗ ಜೈನ್ ಡಿಜಿಟಲ್ ಈ ಲೈಬ್ರರಿಯಲ್ಲಿ ಒಟ್ಟು 90 ಗ್ರಂಥಗಳಿವೆ, 15 ಜಿನಸೂತ್ರಗಳಿವೆ. ಈ ಜೈನ್ ಡಿಜಿಟಲ್ ಈ ಲೈಬ್ರರಿ ಹಲವು ಕನ್ನಡ ಗ್ರಂಥಗಳು ಇವೆ. ಇನ್ನು 35 ಹಿಂದಿ ಗ್ರಂಥಗಳಿದೆ, 7 ಇಂಗ್ಲಿಷ್ ಗ್ರಂಥಗಳು ಇದೆ. ಅದರಲ್ಲಿ ಈ ನ್ಯಾಯಕ್ಕೆ ಸಂಬಂಧಪಟ್ಟಂತೆ, ಜೈನ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ನ್ಯಾಯ ದೀಪಿಕ ಅಂತ ಒಂದಿದೆ. ಮೇನ್ ಸ್ಕ್ರೀನ್ ಕಳಿಸಿ. ಅಪರಾಜ ಶತಕ ಇದೆ ಶತಕತ್ರಯದಲ್ಲಿ. ಸ್ವಸ್ತಿಕ್ ಇದು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇಲ್ಲಲ್ಲ? ಸ್ಕ್ರೀನ್ ಶೇರ್ ಮಾಡಿ. ಇಲ್ಲಾಂದ್ರೆ ಸ್ಫೂರ್ತಿ ಮೇಡಮ್ ಮಾಡ್ಲಾ? ಸ್ಫೂರ್ತಿ ಇಲ್ಲ ಬರ್ತಾ ಇಲ್ಲ. ಇಲ್ಲಾಂದ್ರೆ ಸ್ಫೂರ್ತಿ ಮೇಡಮ್ ಮಾಡ್ಲಿ ಬೇಕಾದ್ರೆ. ಒಂದು ನಿಮಿಷ. ಈ ಕಡೆಯಿಂದ ಸ್ಫೂರ್ತಿ ಮಾಡಿ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಇದಕ್ಕೆ ಹಾಕಿ. ಗೂಗಲ್ ನಲ್ಲಿ ಇವತ್ತಿದ್ದು ನಿಮ್ಮ ಹತ್ರ ಇದೆ ಈ ಲೈಬ್ರರಿ, ಅದ್ರ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರೆ ಬರ್ತದೆ. ಅದನ್ನು ಮೇನ್ ಸ್ಕ್ರೀನ್ಗೆ ಹಾಕಿ. ಈಗ ಬರ್ತಿದ್ಯಾ? ಹಾ, ಬರ್ತಾ ಇದೆ. ಈಗ ನಾನು ಓದ್ತೇನೆ,
ವಿಶುದ್ಧ ಲೈಬ್ರರಿ ಆಧ್ಯಾತ್ಮ ನ್ಯಾಯ ದೀಪಿಕಾ ಅಷ್ಟಪಾಹುಡ, ಇದು ಆಚಾರ್ಯ ಕುಂದಕುಂದರ ಗ್ರಂಥ. ಇಷ್ಟೋಪದೇಶ ಆಚಾರ್ಯ ಪೂಜ್ಯಪಾದರದು. ಈಗ ನಮ್ಮ ಇಲ್ಲಿ ಪ್ರವಚನ ನಡೀತಾ ಇದೆ. ಹಾಗೆ ಋಷಭಜನ ಸೂತ್ರ, ಜಿನಭಜನ ಸಾರ, ಬಹಳ ಒಳ್ಳೆಯ ಪುಸ್ತಕ. ದಶಧರ್ಮ ಬಹಳ ಅಗತ್ಯವಾಗಿರುವಂತದ್ದು. ನಂದೀಶ್ವರಾದಿ ಪೂಜೆ, ದ್ವಾದಶ ಅನುಪ್ರೇಕ್ಷೆ, ದಶಭಕ್ತಿ, ಜಿನಧರ್ಮ ದರ್ಪಣ, ಈಗ ಪ್ರವಚನ ನಡೀತಾ ಇದೆ. ಜೈನ ಸಂಸ್ಕೃತಿ ಮತ್ತು ಅಕ್ಷತ ದ್ರವ್ಯ ಸಂಗ್ರಹ, ಕೆಳಗೆ ಹೋಗ್ಲಿ. ದ್ವಾದಶ ಅನುಪ್ರೇಕ್ಷೆ, ನಯಸೇನರ ಜೈನರ ಕಥೆಗಳು, ನೇಮಿನಾಥ ಪುರಾಣ, ಪಂಚಾಸ್ತಿಕಾಯ ಸಂಗ್ರಹ, ಭಕ್ತಾಮರಾದಿ ಪಂಚಸೂತ್ರ, ಮಹಾಪುರಾಣ ಸೂಕ್ತಿಗಳು, ಯಂತ್ರಪೂಜೆ, ರತ್ನಾಕರ ಶತಕ ಸಾಹಿತ್ಯ, ವರ್ಧಮಾನ ಜಿನವಾಣಿ, ವೀರ ಮಹಿಳೆಯರು, ಆಮೇಲೆ ಯೋಗಸಾರ, ವಡ್ಡಾರಾಧನೆಯ ಕಥೆಗಳು, ಸಂಗೀತ ಪೂಜಾಷ್ಟಕ, ಸಮಯಸಾರ, ಸಮ್ಯಕ್ತ ಕೌಮುದಿ, ಸ್ವಯಂಭೂ ಸ್ತೋತ್ರ, 11 ನೆಲೆಗಳು, ಸಾಮಾಯಿಕ ಪಾಠ, ಹರಿವಂಶ ಪುರಾಣ, ಸುಲಭ ಸಂಸ್ಕಾರ ಇತ್ಯಾದಿ ಸ್ವಲ್ಪ ನಿಧಾನ ಮಾಡಿ. ನಿಯಮ ದೇಶನ, ಪರಮಾತ್ಮ ಪ್ರಕಾಶ, ಷಡ್ಲೇಶ, ಸಮಯ ದೇಶನ, ಇದೆಲ್ಲ ನಮ್ಮ ವಿಶುದ್ಧ ಸಾಗರ ಮಹಾರಾಜರಿಂದ ಈಗಾಗಲೇ ಇರುವಂತ ವಿದುಷಿಯವರು, ಇವರೆಲ್ಲ ಕರ್ನಾಟಕದ ವಿಶುದ್ಧ ಸಾಗರ ನಮೋಸ್ತು ಶಾಸನ ಸಮಿತಿಯವರು ಪ್ರಾಯಶಃ ಪ್ರಕಟಣೆ ಮಾಡಿದಂತಹ ಪುಸ್ತಕಗಳು. ಇದು ಇಂಗ್ಲಿಷ್ನಲ್ಲಿ ಬಾಲ ಶಿಕ್ಷಾ ನಮ್ಮ ಆದಿತ್ಯ ಸಾಗರ್ ಮಹಾರಾಜರು ಮಾಡಿರುವಂತದ್ದು ಪ್ರಾಯಶಃ. ಯೋಗಸಾರ, ಇದೆಲ್ಲ ಒಳ್ಳೆಯ ಪುಸ್ತಕಗಳು. ಇದನ್ನೆಲ್ಲ ಇದರಲ್ಲಿ ಡಿಜಿಟಲ್ ನಲ್ಲಿ ಹಾಕಿದ್ದಾರೆ. ಇಲ್ಲಿ ಜರ್ಮನಿಯ ಅಜಿತ್ ಬೆನಾಡಿ ಅವರು ಕೂಡ ನಮ್ಮನ್ನು ಸೇರ್ಕೊಂಡಿದ್ದಾರೆ, ಪುಷ್ಪರಾಜ್ ಜೈನ್ ಕೂಡ ಸೇರ್ಕೊಂಡಿದ್ದಾರೆ. ಹಾಗೆ ಇನ್ನೂ ಅನೇಕ ಜನ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಅಮೆರಿಕದ ಮತ್ತು ಯುರೋಪಿನ ಕೆಲವು ಜನ ಸೇರ್ಕೊಳ್ಳಿಕ್ಕಿದ್ದಾರೆ. ಅವರು ಖಾಲಿ ಪ್ರೇಕ್ಷಕರಾಗಿ ವಿಶೇಷವಾಗಿ ಇವತ್ತು ನಿಯಮ ದೇಶನ, ಇದು ಬಹಳ ಬೃಹದಾಕಾರದ ಒಂದು ಪುಸ್ತಕ. ನಿಯಮ ಸಾರಕ್ಕೆ ಮೂಲ ಆಚಾರ್ಯ ಕುಂದಕುಂದರೆ ಪ್ರೇರಣೆ. ಇದನ್ನು ನೋಡಿಕೊಂಡು ವಿಶುದ್ಧ ಸಾಗರ ಮಹಾರಾಜರು ಬರೆದಂತಹ ಪುಸ್ತಕಗಳು. ಪುರುಷಾರ್ಥ ದೇಶನ ಅವರದೇ ಪುಸ್ತಕ, ಪ್ರಾಕೃತ ದೇಶನ ಅವರದೇ ಪುಸ್ತಕ. ಇಂತಹ ಸುಂದರವಾದಂತಹ ಪುಸ್ತಕಗಳು ನಮ್ಗೆ PDF ಮೂಲಕ ಮಾತಾಡ್ತೇವೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ವಿದ್ವಾಂಸರಿಗೆ ಅವಕಾಶ ಕೊಡಬೇಕು. ಈಗ ಸಾಧಾರಣವಾಗಿ ಎಲ್ಲ ಬಂದ ಹಾಗೆ ಆಗಿದೆ. ಹೌದು, ಇನ್ನು ಅವರು ಮಾತಾಡ್ಲಿ ಇವತ್ತಿನ ವಿದ್ವಾಂಸರು. ಜೈನ್ ಡಿಜಿಟಲ್ ಇ ಲೈಬ್ರರಿಯನ್ನು ಲೋಕಾರ್ಪಣೆಗೊಳಿಸಿದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳು ಹಾಗೂ ಸ್ವಸ್ತಿಕ್ ದೇವರಾಜ್ ಜೈನ್ ಇವರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಖ್ಯಾತ ವಿದೂಷಿ ಡಾಕ್ಟರ್ ತೇಜಸ್ವಿನಿ ಮೇಡಮ್ ಇವರಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯ ಅತಿಥಿ ನಿಲೆಯಿಂದ ಭಾಷಣ. ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತೇನೆ. ಈ ಗಣದಲ್ಲಿ ಇಂದು ಸೇರಿರುವಂತಹ ಎಲ್ಲ ವಿದ್ವದ್ ಜನರಿಗೂ, ಶ್ರಾವಕ ಬಂಧುಗಳಿಗೂ ಹಾಗೂ ಪರೋಕ್ಷವಾಗಿ ಯಾರು ಲೈವ್ ಮೂಲಕ ವೀಕ್ಷಣೆಯನ್ನ ಮಾಡುತ್ತಿದ್ದೀರೋ ಅವರೆಲ್ಲರಿಗೂ ಕೂಡ ಜೈ ಜಿನೇಂದ್ರ. ಇವತ್ತು ಸ್ವಸ್ತಿಕ್ ಅವರು ದುಬೈನಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಜರ್ಮನಿಯಿಂದನೂ ಕೂಡ ಮತ್ತೊಬ್ಬರು ವಿದ್ವಾಂಸರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಭರತ ಕ್ಷೇತ್ರದ ವಿಸ್ತರಣೆ ಎಲ್ಲಿಯವರೆಗೂ ಅಂದು ಆಗಿತ್ತು, ಅಲ್ಲೆಲ್ಲವೂ ಕೂಡ ಹೇಗೆ ಜೈನ ಧರ್ಮ ನೆಲೆಸಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರಿತವಾಗುತ್ತದೆ. ಇಲ್ಲಿಂದ ಹೋಗಿರಬಹುದು ಅಥವಾ ಅಲ್ಲಿಯವರ ಸಂಸ್ಕೃತಿ ಇರಬಹುದು, ಎಲ್ಲದರಲ್ಲಿಯೂ ಕೂಡ ನಾವು ಜೈನ ಧರ್ಮದ ಒಂದು ಸಾರವನ್ನ ಕಾಣ್ಲಿಕ್ಕೆ ಸಾಧ್ಯವಿದೆ. ಹಾಗೆ ಅರೇಬಿಯನ್ ಕಂಟ್ರೀಸ್ ನಲ್ಲೂ ಕೂಡ, ಇರಾನ್ ವರ್ಗೂ ಕೂಡ ಆದಿನಾಥರ ಒಂದು ಸಮವಸರಣ ಹೋಗಿತ್ತು ಅನ್ನೋದು ನಮಗೆ ತಿಳಿದು ಬರುತ್ತೆ. ಹಾಗೆಯೇ ಬಲೂಚಿಸ್ತಾನ, ಪಾಕಿಸ್ತಾನ ಇವೆಲ್ಲವೂ ಕೂಡ ಬಾಹುಬಲಿ ಅವರ ಒಂದು ರಾಜ್ಯವಾಗಿದ್ದಿತ್ತು. ಅಲ್ಲಿ 1000 ಆರಗಳ ಒಂದು ಧರ್ಮ ಚಕ್ರವನ್ನ ವಜ್ರದಿಂದ ಮಾಡಿಸಿ ಬಾಹುಬಲಿ ಅಲ್ಲಿ ಸಮವಸರಣ ಬರುವುದಕ್ಕೆ ಮೊದಲೇ ಒಂದು ಜಿನಧರ್ಮದ ಪ್ರಭಾವನೆಯನ್ನ ಮಾಡ್ಲಿಕ್ಕೆ ಆರಂಭಿಸಿ ಬಿಟ್ಟಿದ್ದರು ಅನ್ನೋದು ಕೂಡ ಗೊತ್ತಾಗತ್ತೆ. ಹಾಗೆ ನೋಡ್ತು ಅಂದ್ರೆ ನಮ್ಮ ಸಮಗ್ರ ಭರತ ಕ್ಷೇತ್ರ ಯಾವುದಿದೆಯೋ
ಇಂದಿನ ಪ್ರಸ್ತುತ ಯಾವ ವಿಶ್ವವಿದೆಯೋ ಅವೆಲ್ಲವೂ ಕೂಡ ಜೈನ ಧರ್ಮದ ಸಾರವನ್ನ ಸಾರುವಂತಹ ದೇಶಗಳಾಗಿದೆ. ಅಲ್ಲೆಲ್ಲವೂ ಕೂಡ ನಮ್ಮ ಭಾರತೀಯರು, ಇಂದಿನ ಕಾಲದ ಭಾರತೀಯರು ಅಲ್ಲೆಲ್ಲವೂ ಕೂಡ, ಅದರಲ್ಲೂ ಶ್ರಾವಕರು, ಜೈನ ಶ್ರಾವಕರು ಅಲ್ಲಿ ನೆಲೆಸುತ್ತಾ ಅಲ್ಲೆಲ್ಲವೂ ಎಲ್ಲಾ ಕಡೆ ಇದ್ದರೂ ಕೂಡ ಜೈನ ಧರ್ಮವನ್ನ ಬಿಡದೆ ತಮ್ಮ ಒಂದು ಸ್ವಭಾವವನ್ನ, ನಿಜ ಸ್ವಭಾವವನ್ನ ತೋರ್ಪಡಿಸುತ್ತಿರುವುದು, ತಮ್ಮದಾಗಿಸಿಕೊಂಡಿರುವುದು ಬಹಳ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಇವತ್ತು ಈ ಶ್ರುತ ಪರಂಪರೆ ಇಂದಿನವರೆಗೂ ಕೂಡ, ಇಂದು ಮತ್ತೊಂದು ಈ ಡಿಜಿಟಲ್ ಲೈಬ್ರರಿಯ ಒಂದು ಲೋಕಾರ್ಪಣೆಯಾಗಿದೆ. ಹಾಗೆ ಇಂದಿನವರೆಗೂ ಕೂಡ ಹರಿದು ಬಂದಂತಹ ಒಂದು ಆ ಮಾರ್ಗವನ್ನ ಒಮ್ಮೆ ಅವಲೋಕಿಸೋಣ. ತೀರ್ಥಂಕರರ ಮುಖ ಕಮಲದಿಂದ ದಿವ್ಯವಾದ ದೇಶನ ಯಾವತ್ತೋ ಹೊರಡತ್ತೋ ಆ ದಿನವನ್ನೇ ತೀರ್ಥಂಕರರ ಶಾಸನ ಕಾಲ ಅಲ್ಲಿಂದ ಆರಂಭವಾಯಿತು ಅಂತ ಹೇಳ್ತಾರೆ. ಇಂದು ನಾವು ಮಹಾವೀರರ ಶಾಸನ ಕಾಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಶಾಸನ ಅಂತಂದ್ರೆ ಏನು ಹಾಗಾದ್ರೆ? ಆ ಸಾಮಸ್ಯೇನ ಅನಂತ ಧರ್ಮ ವಿಶಿಷ್ಟತೆಯ ಜ್ಞಾಯಂತೆ ಅವಬುದ್ಧ್ಯಂತೆ ಜೀವ ಅಜೀವಾದಯ ಪದಾರ್ಥಾಹ ಯಯ ಸ ಆಜ್ಞಾ ಆಗಮಃ ಶಾಸನಂ ಅಂತ ಹೇಳ್ತಾರೆ. ಅಂದ್ರೆ ಯಾರ ಮೂಲಕ ಸಮಸ್ತ ರೂಪವಾದಂತಹ ಅನಂತಾನಂತ ಧರ್ಮ ವಿಶಿಷ್ಟವಾಗಿ ಜೀವ ಅಜೀವ ಇತ್ಯಾದಿ ಪದಾರ್ಥಗಳು ತಿಳಿಯಲ್ಪಡುತ್ತವೋ ಆ ಆಜ್ಞೆಯೇ ಅಂದ್ರೆ ಅವರ ಶಾಸನ ಅಂದ್ರೆ ಆಜ್ಞೆ ಅಂತ ಹೇಳಬಹುದು, ಅಥವಾ ಆಗಮನವಾದುದರಿಂದ ಅವರ ಮುಖದಿಂದ ಅವರ ಬಾಯಿಯಿಂದ ಯಾವುದರ ಆಗಮನವಾಯಿತೋ ಆದ್ದರಿಂದ ಅದನ್ನ ಆಗಮ ಅಂತ ಕೂಡ ಕರೀತಾರೆ. ಅಂತಹ ಆಗಮ ಯಾವುದು ಶಾಸ್ತ್ರವನ್ನು ಜ್ಞಾನವನ್ನು ಪ್ರತಿಪಾದಿಸುತ್ತದೋ ಅದು ಶಾಸನ ಅಂತ ಅನ್ನಿಸ್ಕೊಂಡಿದೆ. ಅಂತಹ ಶಾಸನ, ಅಂತಹ ಶಾಸ್ತ್ರದ ಜ್ಞಾನದಲ್ಲಿ ನಾವೆಲ್ಲರೂ ಕೂಡ ಇಂದಿನವರೆಗೂ ಕೂಡ ತೊಡಗಿಕೊಂಡು ನಮ್ಮದಾಗಿಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಪಂಚಮ ಕಾಲದಲ್ಲಿಯೂ ಅಂತಹ ಒಂದು ಆಚರಣೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಿದ್ದೇವೆ. ಆದ್ದರಿಂದ ನಾವು ಮಹಾವೀರರ ಶಾಸನ ಕಾಲದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆಯಾಗುತ್ತದೆ ಅಂತ ಹೇಳ್ಬೋದು. ಹಾಗೆ 24ನೆಯ ತೀರ್ಥಂಕರ ಮಹಾವೀರರ ಯಾವ ಶಾಸನವಿದ್ದಿತೋ ಅದು ಮುಂದೆ ಸುಸೂತ್ರವಾಗಿ ಅದನ್ನ ಅನೇಕ ಆಚಾರ್ಯರು ಮುಂದುವರಿಸ್ಕೊಂಡು ಬಂದ್ರು. ನಂತರ ಮಹಾವೀರ ಸ್ವಾಮಿಯ ನಿರ್ವಾಣವಾದ ನಂತರ ಈ ಪರಂಪರೆ ನಾಶ ಆಗಬಾರ್ದು ಅನ್ನುವ ಹಾಗೆ ಗೌತಮ ಸ್ವಾಮಿ, ಲೋಹಾಚಾರ್ಯ, ಜಂಬೂ ಸ್ವಾಮಿ ಇವರು 3 ಜನ ಅನುಬದ್ಧ ಕೇವಲಿಗಳು ಅದನ್ನ ಮುಂದುವರಿಸ್ಕೊಂಡು ಬಂದ್ರು. ನಂತರ ಜಂಬೂ ಸ್ವಾಮಿಯ ನಂತರ ಆ ಕೇವಲ ಜ್ಞಾನದ ಒಂದು ಸೂರ್ಯನ ಅಸ್ತಂಗತವಾಯಿತು ಅಂತ ಹೇಳ್ಬೋದು. ನಂತರ ಆ ಶ್ರುತ ಕೇವಲಿಗಳ ಅಂದ್ರೆ ಶ್ರುತ ಅಂದ್ರೆ ಕೇಳಿಸಿಕೊಂಡು ಯಾರು ಜ್ಞಾನವಂತರಾದರೋ ಅವರಿಗೆ ಶ್ರುತವನ್ನ ಕೇಳಿಸಿಕೊಂಡು ಆ ಜ್ಞಾನದ ಮೂಲಕ ತಮ್ಮಲ್ಲಿಯೂ ಕೂಡ ಕೇವಲ ಜ್ಞಾನವನ್ನು ಯಾರು ಪ್ರಕಟಪಡಿಸಿಕೊಂಡರೋ ಅಂತಹ ಶ್ರುತ ಕೇವಲಿಗಳ ಪರಂಪರೆಯಲ್ಲಿ ನಂತರ ಭದ್ರಬಾಹು ಸ್ವಾಮಿ ಅಂತಿಮ ಶ್ರುತ ಕೇವಲಿಗಳು. ಅಂದ್ರೆ ಆ ಕೇವಲ ಜ್ಞಾನವನ್ನ ಕೇಳಿ ಅದನ್ನ ಅರ್ಥ ಮಾಡಿಕೊಂಡಂತವರು ಸಂಪೂರ್ಣವಾಗಿ. ಇವತ್ತು ನಾವು ಒಂದು ಅನುಬದ್ಧ ಅಂತ ಅಂದ್ರೆ ಅನುಬದ್ಧ ಅಂದ್ರೆ ಏನು ಅನ್ನೋದು ಮತ್ತೆ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಅಂತವರ ಮುಂದೆ ಅನುಬದ್ಧ ಅಂದ್ರೆ ಸಂಪೂರ್ಣ ಆ ಅಕ್ಷರದ ಪದದ ಸಂಪೂರ್ಣ ಒಂದು ವ್ಯಾಖ್ಯಾನ ಅರ್ಥವಾಗಿ ಹೋಗುತ್ತದೆ. ಹಾಗೆ ಒಂದು ಸ್ವಲ್ಪ ಹೇಳಿದ್ರು ಕೂಡ ಸಂಪೂರ್ಣ ದ್ವಾದಶಾಂಗವನ್ನ ಅರಿಯಬಲ್ಲಂತವರು ಶ್ರುತ ಕೇವಲಿಗಳು ಅಂತ ಅನಿಸಿಕೊಂಡಿದ್ದರು. ಹಾಗೆ ಅಂತಿಮ ಶ್ರುತ ಕೇವಲಿ ಭದ್ರಬಾಹು ಸ್ವಾಮಿಯವರಾಗಿದ್ರು. ಇವರ ಕಾಲದಲ್ಲೇ ಇಂತಹ ಶ್ರೇಷ್ಠವಾದ ವೀತರಾಗ ಶ್ರಮಣ ಪರಂಪರೆ ದಿಗಂಬರ, ಶ್ವೇತಾಂಬರ ಅಂತ ಅಂದ್ಬಿಟ್ಟು 2 ಭಾಗವಾಗಿ ಹೋಯಿತು. ಹಾಗಿದ್ರೂ ಕೂಡ ಇಂದಿನವರೆಗೂ ಕೂಡ ಆ ಜಿನೇಂದ್ರ ಶಾಸನದ ಯಾವ ಧ್ವಜವಿದೆಯೋ, ಆಗಮದ ಶಾಸ್ತ್ರ ಪರಂಪರೆ ಯಾವುದಿದೆಯೋ ಅದು ಇಂದಿಗೂ ಕೂಡ ಹರಿದುಕೊಂಡು ಬಂದಿದೆ ಅನ್ನೋದಕ್ಕೆ ನಮಗೆ ಬಹಳ ಸಂತೋಷವಾಗುತ್ತದೆ. ಒಮ್ಮೆ ನಾವೀಗ ಇರುವಂತಹ ಪರಿಸ್ಥಿತಿಯನ್ನ ನೋಡ್ಕೊಂತು ಅಂತಂದ್ರೆ ನಾವು ಈ ಉತ್ತಮ ಮಟ್ಟದಲ್ಲಿ ಇಂದಿಗೂ ಇದ್ದೇವೆ. ಅದಕ್ಕೆ ಕಾರಣಕರ್ತರು ಯಾರು? ಅದರ ಅಡಿಪಾಯ ಒಂದು ಕೇವಲ ಜ್ಞಾನ ಸಂಪನ್ನರಾದರೆ, ನಂತರ ಶ್ರುತಜ್ಞಾನ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರು, ನಂತರ ಬಂದಂತವರು ಸಮಂತಭದ್ರ ಸ್ವಾಮಿಯವರು, ಹಾಗೆ ಆಚಾರ್ಯ ವಿದ್ಯಾನಂದ ಅವರು, ಅಕಲಂಕ ದೇವರು, ಹೀಗೆ ಇವರೆಲ್ಲರೂ ಆಚಾರ್ಯರು ಎಲ್ಲ ಕಡೆ ಘೋಷಣೆಯನ್ನೇ ಮಾಡಿದ್ರು. ಯಾವಾಗ ದರ್ಶನಗಳು ಕಂಡು ಬಂದವೋ, ಇತರ ದಾರ್ಶನಿಕರು ಕಂಡು ಬಂದರೋ ಅವರೆಲ್ಲರನ್ನೂ ಕೂಡ ಎದುರಿಸುತ್ತಾ
ಮತ್ತೆ ಜೈನ ಧರ್ಮದ ಒಂದು ಧ್ವಜ ಪತಾಕೆಯನ್ನ ಹಾರಿಸ್ತಾ ಜೈನ ಧರ್ಮವನ್ನ ಅಳಿಸಿ ಹೋಗದ ಹಾಗೆ ತಮ್ಮ ಜ್ಞಾನದ ಮೂಲಕ, ಆ ಆಗಮವಾಣಿಯ ಮೂಲಕ, ಆ ಶ್ರುತ ಪರಂಪರೆಯ ಮೂಲಕ ಅದರ ಅಸ್ತಿತ್ವವನ್ನ ನಮ್ಮ ಮಧ್ಯದಲ್ಲಿ ಇಂದಿಗೂ ಕೂಡ ಬರುವಂತೆ ಅವರು ಸಂರಕ್ಷಣೆಯನ್ನ ಮಾಡಿಕೊಂಡು ಬಂದಂತಹ ಆಚಾರ್ಯರು ಅಂತ ಹೇಳಬಹುದು. ಇಲ್ಲ ಅಂತಂದ್ರೆ ಅವತ್ತಿನ ದಿವಸ ನಾವೇನು ಅಕಲಂಕಾಚಾರ್ಯರು ಎಲ್ಲ ದಾರ್ಶನಿಕರ ಜೊತೆಗೆ, ಹಾಗೆಯೇ ಬೌದ್ಧ ದಾರ್ಶನಿಕನೊಂದಿಗೆ ಅವರ ಒಂದು ವಿದ್ವತ್ತತೆಯನ್ನ, ಜೈನ ಧರ್ಮದ ಒಂದು ತತ್ವವನ್ನ ತೋರಿಸದೆ ಹೋಗಿದ್ದರೆ ಇಂದು ನಮ್ಮ ಯಾವ ಅಸ್ತಿತ್ವ ಇಂದಿಗೆ ಇದೆಯೋ ಅಂತಹ ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಅಸ್ತಿತ್ವ ಇರದೇ ಹೋಗಬಹುದಿತ್ತೇನೋ ಅನ್ನುವಂತಹ ಒಂದು ಊಹಾಪೋಹ ಅಥವಾ ಸಂಶಯ ಅಥವಾ ಒಂದು ಪ್ರಶ್ನೆ ನಮ್ಮಲ್ಲೇ ಉತ್ಪನ್ನವಾಗುತ್ತದೆ. ಹಾಗಾಗಿ ಇಂತಹ ಅಡಿಪಾಯದಂತೆ ನಮ್ಮ ಈ ಭದ್ರ ಬುನಾದಿ ಜೈನ ಪರಂಪರೆಯನ್ನ ಸಂರಕ್ಷಿಸಿಕೊಂಡು ಬಂದಂತಹ ಇಂಥ ಆಚಾರ್ಯರನ್ನ ಇವತ್ತು ನಾವು ನೆನೆಯಲೇಬೇಕು. ಹಾಗೆ ಆಚಾರ್ಯ ಸಮಂತ ಭದ್ರ ಸ್ವಾಮಿ ಅವರು ಕೂಡ ಬನಾರಸ್ ಅಂತಹ ಕ್ಷೇತ್ರಗಳಿಗೂ ಕೂಡ ಹೋಗಿ, ನಾನು ಸಮಂತ ಭದ್ರನಿದ್ದೇನೆ, ಜಿನಶಾಸನದಲ್ಲಿ ಹೇಳ್ತಾ ಇದ್ದೇನೆ, ಯಾರು ಸಮರ್ಥರಿದ್ದೀರೋ ನೀವು ಬನ್ನಿ ನನ್ನ ಜೊತೆಗೆ ಶಾಸ್ತ್ರಾರ್ಥವನ್ನ ಮಾಡಿ ಅಂತ ಘೋಷಣೆಯನ್ನ ಮಾಡುತ್ತಾ ಎಲ್ಲರನ್ನೂ ಕೂಡ ತಮ್ಮ ಜಿನಧರ್ಮದ ಯಾವ ಆಗಮವಾಣಿ ಇದೆಯೋ ಅದರ ಮೂಲಕ ಸತ್ಯವನ್ನು ತೋರಿಸುತ್ತಾ ಅವರನ್ನ ಮತ್ತೆ ಸತ್ಯದ ಮಾರ್ಗದಲ್ಲಿ ಹೋಗಬೇಕು ಅನ್ನೋದನ್ನ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಬಂದಂತಹ ದಿಗಂಬರ ಆಚಾರ್ಯರು ಅವರು. ಯಾವಾಗ ಆ ಜೈನ ಧರ್ಮದ ಒಂದು ಅವನತಿ ಕಾಣಿಸಲಿಕ್ಕೆ ಶುರುವಾಯಿತು, ಉದಾಹರಣೆಗೆ ಲಂಕೇಶ ರಾವಣ ಯಾವಾಗ ಕೈಲಾಸ ಪರ್ವತದ ಕೆಳಗೆ ಹೋಗಿ 52 ಜಿನಾಲಯಗಳನ್ನ ಧ್ವಂಸಗೊಳಿಸ್ಬೇಕು ಅಂತ ವಿಚಾರ ಮಾಡಿದ್ನೋ, ಆಗ ವೀತರಾಗಿ ಸಂತರು ಮುನಿಗಳು ನಮ್ಮ ಕಣ್ಣೆದುರಿಗೆ ಇಂತಹ ಜಿನಬಿಂಬದ ಅವಹೇಳನವನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಪ್ರತಿಯಾಗಿ ಪ್ರಾಯಶ್ಚಿತ್ತವನ್ನ ತೆಗೆದುಕೊಂಡು ಅವರು ಸಲ್ಲೇಖನ ವ್ರತವನ್ನ ತೆಗೆದುಕೊಂಡು ಬಿಡ್ತಾರೆ. ಹಾಗೆ 700 ಮುನಿಗಳ ಮೇಲೆ ಯಾವಾಗ ಉಪಸರ್ಗವಾಯಿತೋ ಆವಾಗ ವಿಷ್ಣುಕುಮಾರ ಮುನಿಗಳು ಕೂಡ ಅವರ ಮೇಲಾಗ್ತಾ ಇರುವಂತಹ ಉಪಸರ್ಗವನ್ನ ನಾನು ನೋಡ್ಲಿಕ್ಕಾಗಲ್ಲ ಅಂತ ಆ ಉಪಸರ್ಗ ನಿವಾರಣೆಯನ್ನ ಮಾಡುತ್ತಾ ನಂತರ ಪ್ರಾಯಶ್ಚಿತ್ತವನ್ನ ತೆಗೆದುಕೊಳ್ತಾರೆ. ಹೀಗೆ ಜೈನ ಧರ್ಮದ ಒಂದು ಆಗಮದ ವಾಣಿ ಇದೆಯೋ ಅದನ್ನ ಯಾರು ಧಾರಣೆ ಮಾಡಿದ್ದಾರೋ ಅವರನ್ನೂ ಕೂಡ ಸಂರಕ್ಷಿಸುತ್ತಾ, ಆಗಮವಾಣಿಯನ್ನು ಕೂಡ ಸಂರಕ್ಷಿಸುತ್ತಾ ಕಾಲಕಾಲದಲ್ಲಿಯೂ ಕೂಡ ನಮ್ಮ ಜೈನ ಮುನಿಗಳು ತಮ್ಮ ಶ್ರೇಷ್ಠತ್ವವನ್ನ, ಆ ಆಗಮವಾಣಿಯ ಯಾವ ಶ್ರೇಷ್ಠತ್ವ ಇದೆಯೋ ಅದನ್ನ ಪ್ರತಿಪಾದಿಸಿದ್ದಾರೆ. ಹಾಗೆಯೇ ಗಿರಿನಾರ ಗುಹೆನಲ್ಲಿದ್ದಂತಹ ದರಸೇನಾಚಾರ್ಯರು ಕೂಡ ತಮ್ಮ ಬಳಿ ಇದ್ದಂತಹ ಆ ಶ್ರುತದ ಅಂಶವನ್ನ ಇದು ಮುಂದುವರ್ಕೊಂಡು ಹೋಗ್ಬೇಕು, ಇದು ನನ್ನ ನಂತರ ಇದು ಇಲ್ಲಿಗೆ ಉಳಿದು ಹೋಗ್ಬಿಡುತ್ತದೆ, ನಶಿಸಿ ಹೋಗುತ್ತದೆ ಅಂತ ವಿಚಾರ ಮಾಡಿ ಆ ಶ್ರುತದ ಮುಕ್ತಾಯ ಇಲ್ಲಿಗೆ ಆಗಬಾರದು ಅನ್ನುವ ಕಾರಣದಿಂದ ಅವರು ಅರ್ಹತ್ ಬಲಿ ಆಚಾರ್ಯರಿಗೆ ಪತ್ರವನ್ನ ಬರೀತಾರೆ. ಅವರು ವೇಣು ನದಿಯ ತೀರದಲ್ಲಿ ಇರ್ತಾರೆ. ಅಲ್ಲಿ ಒಂದು ಯತಿ ಸಮ್ಮೇಳನ, ಯುಗ ಪ್ರತಿಕ್ರಮಣದ ಯತಿ ಸಮ್ಮೇಳನ ಏರ್ಪಾಟಾಗಿರುತ್ತೆ. ಅಲ್ಲಿ ದರಸೇನಾಚಾರ್ಯರು ಪತ್ರವನ್ನ ಕಳಿಸಿದಾಗ ಅಲ್ಲಿ ಯಾರು ಆ ಪತ್ರವನ್ನ ಅರ್ಹತ್ ಬಲಿ ಆಚಾರ್ಯರು ಓದಿ ಅದಕ್ಕೆ ಸಮರ್ಥರಿರುವಂತಹ ಪುಷ್ಪದಂತ ಮತ್ತೆ ಭೂತಬಲಿ ಆಚಾರ್ಯರನ್ನ ಕಳಿಸ್ಕೊಡ್ತಾರೆ ದರಸೇನಾಚಾರ್ಯರ ಬಳಿಗೆ. ಅವರ ಬಳಿ ಹೋಗ್ತಾ ಇದ್ದಾರೆ ಅನ್ಬೇಕಾದ್ರೇನೆ, ಹೊರಟಾಗಲೇನೆ ದರಸೇನಾಚಾರ್ಯರಿಗೆ ಅರ್ಧರಾತ್ರಿಯ ರಾತ್ರಿಯಲ್ಲಿ ಒಂದು ಸ್ವಪ್ನವನ್ನ ಕಾಣ್ತಾರೆ. 2 ಹೊಸ ಎತ್ತುಗಳು ಬರುತ್ತಾ ಇರುವುದನ್ನ ಕಾಣ್ತಾರೆ. ಅದನ್ನ ಕಂಡು ಅವರ ನಿದ್ರೆ ಭಂಗವಾಗುತ್ತೆ. ಅವರ ಬಾಯಿಯಿಂದ ಒಂದು ವಾಣಿ ಹೊರಡುತ್ತೆ, ಜಯದು ಸುಧದೇವದ ಅಂತ. ಎಲೈ ಶ್ರುತ ದೇವತೆಯೇ ನೀನು ಜಯವಂತಳಾಗು ಎನ್ನುವಂತಹ ಒಂದು ವಾಣಿ ಅವರ ಬಾಯಿಯಿಂದ ನಿಸ್ಸರಿತವಾಗುತ್ತದೆ. ಬೆಳಿಗ್ಗೆ ಏಳ್ತಾ ಇದ್ದಂಗೆನೆ ಆ ಇಬ್ಬರು ವೀತರಾಗಿ ಮುನಿಗಳು ದರಸೇನಾಚಾರ್ಯರ ಆ ಚರಣ ಕಮಲಗಳನ್ನ ನಮಸ್ಕರಿಸುತ್ತಾರೆ. ಅವಾಗ ಅವರಿಗೆ 2 ಮಂತ್ರಗಳನ್ನ ಅಭ್ಯಾಸ ಮಾಡಲು ಪರೀಕ್ಷಾ ರೂಪದಲ್ಲಿ ಅವರಿಗೆ ಕೊಡ್ತಾರೆ. ಅವರಿಬ್ಬರು ಕೂಡ ಅಭ್ಯಾಸ ಮಾಡಿದಾಗ ಅವರಿಗೆ ಯಾವ ಪ್ರಕಾರದ ಜೈನ ಧರ್ಮದ ಮೇಲೆ ಶ್ರದ್ಧೆ ಇದ್ದಿತೋ ಆ ಶ್ರದ್ಧೆ ಎಷ್ಟು ಅಡಿಪಾಯವನ್ನ ಹೊಂದಿರುವಂತದ್ದು, ಎಷ್ಟು ದೃಢವಾದದ್ದು ಅವರ ಶ್ರದ್ಧೆ ಅನ್ನುವುದರ ಒಂದು ಪರೀಕ್ಷೆ ಆಗಿರುತ್ತೆ. ಆ ಮಂತ್ರದಲ್ಲಿ
ಅಕ್ಷರಗಳು ಹಿಂದೆ ಮುಂದೆ ಆಗಿದ್ದುದರ ಕಾರಣದಿಂದ ಕುರೂಪವುಳ್ಳಂತಹ ದೇವತೆಗಳ ಅಪ್ರಕಟ ಅಲ್ಲಿ ಆಗತ್ತೆ, ಪ್ರತ್ಯಕ್ಷರಾಗ್ತಾರೆ. ಆದರೆ ಆ ಇಬ್ಬರು ಮುನಿಗಳಿಗೂ ಕೂಡ ದೇವತೆಗಳು ಅಂದ್ರೆ ದಿವ್ಯವಾದ ಸ್ವರೂಪವನ್ನು ಉಳ್ಳವರು, ಆದ್ದರಿಂದ ದೇವ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಈ ಕುರೂಪ ದೇವತೆಗಳು ಎಲ್ಲಿಂದ ಪ್ರತ್ಯಕ್ಷರಾದ್ರು ಅನ್ನುವಂಥದ್ದು ಅವರಿಗೆ ಪ್ರಶ್ನಾರ್ಹವಾಗತ್ತೆ. ಅವಾಗ ಮಂತ್ರವನ್ನ ನೋಡಿ ಆ ಮಂತ್ರವಲ್ಲಿರುವಂತಹ ಲೋಪವನ್ನ ಸರಿಪಡಿಸುತ್ತಾ ಅವರು ಮತ್ತೆ ಅದರ ಪಠಣವನ್ನ ಮಾಡ್ತಾರೆ. ಹಾಗೆ ಪಠಣ ಮಾಡಿದಾಗ ಸುಂದರವಾದಂತಹ ದೇವತೆಗಳು ಅಲ್ಲಿ ಪ್ರತ್ಯಕ್ಷರಾದ್ರೂ ಕೂಡ ಅವರು ನಿಮ್ಮ ಆಜ್ಞೆ ಏನಿದೆ ಹೇಳಿ ನಾವು ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಇವರಿಗೆ ಅದೇ ತಮ್ಮ ಯಾವ ಒಂದು ಕರ್ಮಗಳು ಇದೆಯೋ ಅದನ್ನ ಸಂಪೂರ್ಣವಾಗಿ ನಾಶಪಡಿಸಿಕೊಂಡು ಮೋಕ್ಷವನ್ನ ಸಾಧಿಸಬೇಕು, ನಾವು ಕೂಡ ಸ್ವತಂತ್ರರಾಗಬೇಕು ಎನ್ನುವಂತಹ ಧ್ಯೇಯೋದ್ದೇಶ ಇದ್ದದ್ದರಿಂದ ಅವರು ಯಾವುದೇ ರೀತಿಯ ಒಂದು ಫಲಕ್ಕೆ ಅಪೇಕ್ಷೆಯನ್ನ ಪಡದೆ ಅವರು ಮೋಕ್ಷದತ್ತ ತಮ್ಮ ದಾಪುಗಾಲನ್ನ ಹಾಕ್ತಾರೆ. ಹಾಗಾಗಿ ದೇವತೆಗಳ ಯಾವ ಆಜ್ಞೆಯನ್ನ ಕೇಳ್ತಾ ಇದ್ದಾರೋ ಏನ್ ಮಾಡ್ಬೇಕು ಹೇಳಿ ಅಂತಂದ್ರೆ ಅದನ್ನ ನಿರಾಕರಿಸ್ತಾರೆ. ಅಷ್ಟು ದೃಢವಾದ ಶ್ರದ್ಧೆ ಅವರಲ್ಲಿ ಜೈನ ಧರ್ಮದ ಬಗ್ಗೆ, ಮುಕ್ತಿಪುರಿಯ ಬಗ್ಗೆ ಇರುತ್ತೆ ಅನ್ನೋದು ಅಲ್ಲಿ ಪ್ರತಿಪಾದನೆ ಆಗತ್ತೆ. ಇದನ್ನ ತಿಳಿದಂತಹ ದರಸೇನಾಚಾರ್ಯರಿಗೆ ಬಹಳ ಸಂತೋಷವಾಗತ್ತೆ. ಹಾಗಾಗಿ ಅವರು ತಮ್ಮಲ್ಲಿರುವಂತಹ ಜ್ಞಾನವನ್ನ ಅವರಿಗೆ ನೀಡುತ್ತಾ ಅವರು ಹೇಳ್ತಾರೆ, ಇನ್ನು ಮುಂದೆ ಅವರಿಗೆ ಮೋಹ ಅವರ ಬಗ್ಗೆ ಬರಬಾರ್ದು ಅನ್ನುವ ಕಾರಣದಿಂದ ನೀವು ಮುಂದೆ ಅಲ್ಲಿ ಚಾತುರ್ಮಾಸವನ್ನ ಮಾಡಿ ಮುಂದಿನ ಕ್ಷೇತ್ರಗಳಲ್ಲಿ ಅಲ್ಲಿ ಇದನ್ನ ಲಿಪಿಬದ್ಧಗೊಳಿಸಿ ಅಂತ ಅಂದ್ಬಿಟ್ಟು ಅವರ ಮುಖ ಕಮಲದಿಂದ ಅಂತ ಅಂದ್ರೆ ದರಸೇನಾಚಾರ್ಯರೇ ತಮ್ಮ ವಾಣಿಯ ಮೂಲಕ ಇದನ್ನು ಲಿಪಿಬದ್ಧಗೊಳಿಸಿ ಅಂತ ಅವರಿಗೆ ಆಜ್ಞೆಯನ್ನ ನೀಡುತ್ತಾರೆ ಅಂತ ಹೇಳಬಹುದು. ಅಲ್ಲಿಯವರೆಗೂ ಯಾವ ಗ್ರಂಥಗಳು, ಯಾವ ಶಾಸನ, ಯಾವ ಆಗಮ ಕೇವಲ ಮುಖದಿಂದ ಕಿವಿಗೆ ಹರಿದು ಬರುತ್ತಿತ್ತೋ, ಕೇಳಲ್ಪಡುತ್ತಿತ್ತೋ ಅದು ಲಿಪಿಬದ್ಧವಾಗಲು ಹೊರಟಿತು ಎನ್ನುವುದು ಅದರಿಂದ ನಮಗೆ ಗೊತ್ತಾಗತ್ತೆ. ನಂತರ ಆಷಾಢ ಶುಕ್ಲ ಏಕಾದಶಿ ದಿನದಂದು ಅವರಿಗೆ ಸಂಪೂರ್ಣ ಅಧ್ಯಯನವನ್ನ ಸಮಾಪನ ಮಾಡಿಸಿ ನಂತರ ಮುಂದಕ್ಕೆ ನೀವು ಹೊರಡಿ ಅಂತ ಅವ್ರನ್ನ ಅಲ್ಲಿಂದ ಬೀಳ್ಕೊಡ್ತಾರೆ. ಅವರು ಚಾತುರ್ಮಾಸವನ್ನ ಮಾಡ್ಲಿಕ್ಕೆ ಅಂತಂದ್ಬಿಟ್ಟು ಅಂಕಲೇಶ್ವರಕ್ಕೆ ಭೂತಬಲಿ ಆಚಾರ್ಯರು ಬಂತು ಅಂದ್ರೆ ಪುಷ್ಪದಂತ ಸ್ವಾಮಿಯವರು ಬನಾರಸ್ಸಿಗೆ ಹೋಗಿರ್ತಾರೆ. ಭೂತಬಲಿ ಆಚಾರ್ಯರು ಅಲ್ಲಿದ್ದು ಷಟ್ಕಂಡಾಗಮದ 20 ಸೂತ್ರಗಳನ್ನ ಬರೀತಾರೆ. ಪುಷ್ಪದಂತ ಸ್ವಾಮಿ ಉಳಿದ ಸೂತ್ರಗಳನ್ನ ಬರೀತಾರೆ. ತಮ್ಮ ಆಯು ಇನ್ನು ಕೆಲವು ಕಾಲಗಳವರೆಗೆ ಮಾತ್ರ ಇರುವುದು ಅಂತ ತಿಳಿದುಕೊಂಡು ಆ ಸೂತ್ರಗಳನ್ನ ಪೂರ್ತಿ ಮಾಡ್ಲಿಕ್ಕೆ ತಮ್ಮ ಸೋದರಳಿಯ ಜಿನಪಾಲಿತನಿಗೆ ದೀಕ್ಷೆಯನ್ನ ನೀಡಿ ಭೂತಬಲಿ ಸ್ವಾಮಿಯ ಬಳಿಗೆ ಕಳುಹಿಸಿಕೊಡ್ತಾರೆ. ಭೂತಬಲಿ ಸ್ವಾಮಿ ಆ ಸೂತ್ರಗಳನ್ನ ಪೂರ್ತಿ ಮಾಡ್ತಾರೆ. ಆ ಗ್ರಂಥವೇ ಷಟ್ಕಂಡಾಗಮ, 6 ಖಂಡಗಳಿಂದ ಇರುವಂತಹ ಒಂದು ಆಗಮ ಗ್ರಂಥ. ಷಟ್ 6, ಖಂಡ ಅಂದ್ರೆ ಭಾಗವಾಗಿ ಇರುವಂತಹ ಒಂದು ಆಗಮ ಗ್ರಂಥವಾಗಿದೆ. ಆ ಗ್ರಂಥ ಪೂರ್ಣವಾಗ್ಲಿಕ್ಕೆ ಇಲ್ಲೇಶ್ವರದಲ್ಲಿದ್ದಂತಹ ಯಾವ ಮಹಾರಾಜರಿದ್ದರೋ ಅವರು ನಗರವನ್ನೆಲ್ಲ ಅಲಂಕರಿಸಿ ಆ ಜಿನವಾಣಿಯನ್ನ ಗಜರಥದ ಮೇಲಿರಿಸಿ ಸಮಾರೋಹ ಪೂರ್ವಕವಾಗಿ ಪೂಜೆಯನ್ನ ಮಾಡ್ತಾರೆ ಅಂತ. ಅವತ್ತಿನ ದಿವಸನೇ ಶ್ರುತ ಪಂಚಮಿ ಅಂತ ಅಂದಿನಿಂದ ಇಂದಿನವರೆಗೂ ಆ ಶ್ರುತವಾಣಿಗೆ ಒಂದು ಆರಾಧನೆ, ಪೂಜೆ, ಗೌರವ, ಸತ್ಕಾರಗಳು ನಿರಂತರವಾಗಿ ಎಲ್ಲ ಶ್ರಾವಕ ಬಂಧುಗಳಿಂದ ನೆರವೇರುತ್ತಾ ಬಂದಿದೆ. ಅದರ ಮೂಲಕ ಆ ಶ್ರುತವನ್ನ ತಮ್ಮದಾಗಿಸಿಕೊಂಡು ಆ ಆಗಮ ವಾಣಿಯನ್ನ ತಮ್ಮಲ್ಲಿ ಧಾರಣೆ ಮಾಡಿಕೊಂಡು ಇಂದಿಗೂ ಕೂಡ ಆ ಜೈನ ಪರಂಪರೆಯನ್ನ ಉಳಿಸಿಕೊಂಡು ಬರುತ್ತಾ ಇದ್ದಾರೆ ಅಂತ ಹೇಳಬಹುದು. ಅದೇ ಪ್ರಕಾರದಿಂದ ಮುಂದಕ್ಕೆ ಯಾವ ಜಯಧವಳ ಮಹಾಧವಳ ನಮಗೆ ಮೂಡುಬಿದಿರೆಯಲ್ಲಿ ದೊರಕಿತ್ತಿತ್ತೋ, ಯಾವುದು ಅದು ಲಿಪಿಬದ್ಧವಾಗಿದ್ದು ಪ್ರಕಾಶನಗೊಂಡಿತು ನಂತರ ಶ್ರವಣ ಬೆಳಗೊಳದಲ್ಲಿ, ಅಂತಹ ಒಂದು ಉತ್ತಮ ಕ್ಷೇತ್ರದಲ್ಲಿ ಜೈನ ಕಾಶಿ ಎಂದೇ ಅಂತಹ ಕ್ಷೇತ್ರದಲ್ಲಿ ಎಲ್ಲಿ ಭರತೇಶ ವೈಭವ ಆ ಗಜರಥದ ಮೇಲೆ ತನ್ನ ಸ್ಥಾನವನ್ನ ಪಡೆಯುತ್ತಾ ಶ್ರುತದೇವಿ ಮತ್ತೆ ಒಮ್ಮೆ ರಾರಾಜಿಸಿದ್ದಳೋ, ಹಾಗೆ ವಿಶುದ್ಧ ಸಾಗರ ಮುನಿ ಮಹಾರಾಜರು ಬಂದಾಗ ಅಲ್ಲಿ ಮತ್ತೆ ಒಂದು ಗ್ರಂಥ ಆ ಗಜದ ಮೇಲೆಯೇ ಮತ್ತೆ ಅಲಂಕರಿಸಲ್ಪಟ್ಟು ಯಾವುದೋ ಲೋಕಾರ್ಪಣೆಗೊಂಡಿತೋ ಅಂತಹ ಒಂದು ಕ್ಷೇತ್ರದಲ್ಲಿ ಇಂದು ಮಹಾಸ್ವಾಮೀಜಿಯವರ ಒಂದು ಅಮೃತ ಹಸ್ತದಿಂದ ಈ ಲೈಬ್ರರಿ ಅನ್ನುವಂತಹ ಒಂದು
ಉತ್ತಮವಾದಂತಹ ಆ ಜಿನವಾಣಿಯ ಸಂರಕ್ಷಣೆ ಮಾಡುವಂತಹ ಕಾರ್ಯದ ಒಂದು ಲೋಕಾರ್ಪಣೆಯಾಗಿದೆ. ತಮ್ಮ ಜನ್ಮ ಸಾರ್ಥಕವಾಗುವಂತದ್ದು ಯಾವಾಗ ಅಂತಂದ್ರೆ, ಯಾವಾಗ ನಾವು ಮನುಷ್ಯ ಜನ್ಮವನ್ನ ಪಡೆದು ಕೂಡ ಅದರ ಒಂದು ವ್ಯಾಲ್ಯೂ ಅನ್ನ ತಿಳಿದೇ ಹೋಯ್ತು ಅಂದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗೋದಿಲ್ಲ. ಆದರೆ ಮನುಷ್ಯನಾಗಿ ನಾನು ಏಕೆ ಹುಟ್ಟಿದ್ದೇನೆ, ನನ್ನ ಧ್ಯೇಯವೇನೋ, ನಾನು ಇಲ್ಲಿದ್ದು ಜಿನಧರ್ಮದ ಪ್ರಭಾವನೆಯನ್ನ ಯಾವ ಪ್ರಕಾರದಿಂದ ನಾನು ಮಾಡಬಲ್ಲೆ ಅನ್ನೋದು ನಮಗೆ ಅರಿವು ಇತ್ತು ಅಂದ್ರೆ ಅದೇ ಪ್ರಕಾರದಿಂದ ನಮ್ಮದಾಗಿಸಿಕೊಂಡು ಆ ಧರ್ಮವನ್ನ ಅದರ ಪ್ರಭಾವನೆಯನ್ನ ಮಾಡ್ತು ಅಂದ್ರೆ ಅಂದು ಆ ಜನ್ಮದ ಸಾರ್ಥಕತೆಯಾಯಿತು ಅಂತ ಹೇಳ್ಬೋದು. ಹಾಗೆಯೇ ಸ್ವಸ್ತಿಕ್ ಜೈನ್ ಅವರು ಇವತ್ತು ಅವರ ಜನ್ಮದಿನವೂ ಕೂಡ ಅವರ ಜನ್ಮದಿನದಂದೇ ಇಂತಹ ಒಂದು ಈ ಡಿಜಿಟಲ್ ಲೈಬ್ರರಿಯ ಒಂದು ಲೋಕಾರ್ಪಣೆಯಾಗಿರುವಂತದ್ದು, ಅದು ಚಾರುಕೀರ್ತಿ ಪಂಡಿತಾಚಾರ್ಯವರಿಂದ ಆಗಿರುವಂತದ್ದು, ಅವರ ಅಮೃತ ಹಸ್ತದಿಂದ ಆಗಿರುವಂತದ್ದು, ಒಂದು ಉತ್ತಮ ಆಶೀರ್ವಾದದೊಂದಿಗೆ ಜಿನಧರ್ಮದ ಪ್ರಭಾವನೆ ಇಂತಹ ಒಂದು ಝೂಮ್ ಆಪ್ ಮೂಲಕ ಆದ್ರೂ ಕೂಡ ಆ ಈ ಡಿಜಿಟಲ್ ಲೈಬ್ರರಿ ಅನ್ನುವುದು ಯಾವುದಿದೆಯೋ ಅದರ ಸಾರ್ಥಕತೆಯಾಗಿರುವಂತದ್ದು ಆ ಶ್ರುತ ಪರಂಪರೆ ಹೇಗೆ ನಮ್ಮವರೆಗೂ ಕೂಡ ಹರಿದು ಬಂದಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳಬಹುದು. ದೇಶದಲ್ಲಿ ಆದರೂ ಇರಲಿ, ವಿದೇಶದಲ್ಲಿ ಆದರೂ ಇರಲಿ, ನಮ್ಮತನ ನಮ್ಮಿಂದ ದೂರವಾಗದಿರಲಿ. ಆ ಆತ್ಮನ ಯಾವ ನಿಜ ಸ್ವಭಾವವಿದೆಯೋ, ಯಾವ ಅಪ್ರತಿಮ ಆನಂದವಿದೆಯೋ ಅಂತಹ ಆನಂದ ಕೇವಲ ಜಿನವಾಣಿಯಿಂದ ಮಾತ್ರ ದೊರಕುವುದು. ನಾವೆಲ್ಲರೂ ಕೂಡ ಜಿನವಾಣಿಗೆ ಶರಣಾಗಬೇಕು. ಅದಿಲ್ಲದೆ ನಾವು ಆನಂದವನ್ನ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಒಂದು ಜಿನವಾಣಿಯ ಮಹತ್ವವನ್ನ ತಿಳಿಯೋಣ. ಈ ಲೈಬ್ರರಿಯ ಮೂಲಕವೂ ಕೂಡ ನಾವು ಆ ಆಗಮ ಗ್ರಂಥಗಳನ್ನ ಅರಿತುಕೊಳ್ಳೋಣ ಎಂದು ಭಾವನೆಯನ್ನ ಭಾವಿಸುತ್ತಾ ನಮ್ಮೆಲ್ಲರಿಗೂ ಕೂಡ ಆತ್ಮ ಕಲ್ಯಾಣವಾಗಲಿ. ಹಾಗೆಯೇ ಈ ಡಿಜಿಟಲ್ ಲೈಬ್ರರಿಯ ಯಾವ ಒಂದು ಶ್ರುತ ಸಂರಕ್ಷಣೆಯ ಕಾರ್ಯವಾಗಿದೆಯೋ ಇದನ್ನ ನಾವೆಲ್ಲರೂ ಕೂಡ ಬಳಸುವಂತಾಗೋಣ, ಇದನ್ನು ನಮ್ಮದಾಗಿಸಿಕೊಳ್ಳೋಣ. ಅದರಲ್ಲಿರುವಂತಹ ಜ್ಞಾನವು ಮತ್ತೊಮ್ಮೆ ನಮ್ಮಲ್ಲಿ ಮೂಡಿ ಬರಲಿ ಎಂಬ ಭಾವನೆಯನ್ನ ಭಾವಿಸುತ್ತಾ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಮಹಾಸ್ವಾಮೀಜಿಯವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಎಲ್ಲ ವಿದ್ವಾಂಸರಿಗೂ ಶ್ರಾವಕ ಬಂಧುಗಳಿಗೂ ಜೈ ಜಿನೇಂದ್ರ. ಭಗವಾನ್ ಮಹಾವೀರರ ನಂತರ ಜೈನ ಶಾಸ್ತ್ರಕೃತಗಳು ಹೇಗೆ ರೂಪುಗೊಂಡವು, ಜೈನ ಧರ್ಮಕ್ಕೆ ಯಾವ ರೀತಿಯ ಏರಿಳಿತಗಳು ಉಂಟಾದವು, ಇದರ ಬಗ್ಗೆ ಸುವಿಸ್ತಾರವಾಗಿ ಮಾತನಾಡಿದ ತೇಜಸ್ವಿನಿ ಮೈಸೂರು ಇವರಿಗೆ ಅನಂತ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಸಾಧಕರಿಗೆ ಸನ್ಮಾನ. ವಿದೇಶದಲ್ಲಿದ್ದು ಜೈನ ಧರ್ಮದ ಪ್ರಭಾವನೆಯನ್ನು ಮಾಡುತ್ತಿರುವ ಸ್ವಸ್ತಿಕ್ ದೇವರಾಜ್ ಇವರಿಗೆ ಸನ್ಮಾನ ಕಾರ್ಯಕ್ರಮ. ವಿದೇಶದಲ್ಲಿದ್ದುಕೊಂಡೇ ಜೈನ ಧರ್ಮದ ಪ್ರಭಾವನೆಯನ್ನು ಮಾಡುತ್ತಿರುವ ಇವರು ಅನೇಕ ಶ್ರಾವಕರ ಸ್ವಾಧ್ಯಾಯಕ್ಕೂ ಕಾರಣೀಭೂತರಾಗಿದ್ದಾರೆ. ಶ್ರಾವಕರಿಗೆ ಇರಬೇಕಾದ ಅಷ್ಟಮೂಲ ಗುಣವನ್ನು ವಿದೇಶದಲ್ಲಿದ್ದುಕೊಂಡೇ ಪಾಲಿಸುತ್ತಿರುವ ಸ್ವಸ್ತಿಕ್ ದೇವರಾಜ್ ಇವರು ಜೈನ ಸಮಾಜಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿ ಶ್ರೀ ಜೈನ ಮಠ ಮೂಡುಬಿದ್ರೆ ಇವರ ಆಶಯದಂತೆ ಸ್ವಸ್ತಿಕ್ ದೇವರಾಜ್ ಇವರನ್ನು ನಾವು ಸನ್ಮಾನಿಸುತ್ತಿದ್ದೇವೆ. ಇವರ ಸನ್ಮಾನ ಪತ್ರವನ್ನು ವಾಚನ ಮಾಡಲಿದ್ದಾರೆ ಶ್ರೀ ಮಹಾವೀರ್ ಪ್ರಸಾದ್ ಹೋರ್ನಾಡು ಇವರು. ಎಲ್ಲರಿಗೂ ಜೈ ಜಿನೇಂದ್ರ. ಪರಮ ಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ಚರಣ ಕಮಲಗಳಿಗೆ ಭಕ್ತಿಪೂರ್ವಕವಾದಂತಹ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಭಗವಾನ್ ಶ್ರೀ ಮಹಾವೀರಾಯ ನಮಃ. ಪರಮ ಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಶ್ರೀ ಜೈನ ಮಠ ಮೂಡುಬಿದಿರೆ ಇವರ ಪಾವನ ಸಾನ್ನಿಧ್ಯದಲ್ಲಿ ಸ್ವಸ್ತಿಕ್ ದೇವರಾಜ್ ಇವರಿಗೆ ನೀಡಿರುವಂತ ಸನ್ಮಾನ ಪತ್ರ. ಗೌರವಾನ್ವಿತರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಾವರ ಗ್ರಾಮದ ನಿವಾಸಿಗಳಾದ ಶ್ರೀ ದೇವರಾಜ ಪಕ್ಕಳ ಮತ್ತು ಶ್ರೀಮತಿ ಪದ್ಮಲತಾ ದಂಪತಿಗಳ ಸುಪುತ್ರರಾದ ಸ್ವಸ್ತಿಕ್ ದೇವರಾಜ್ ಆದ ತಾವು ಜೈನ ಸಮಾಜದ ಶ್ರೇಷ್ಠರಾಗಿರುವಿರಿ. ಉದ್ಯೋಗ ನಿಮಿತ್ತ ಹೊರದೇಶದಲ್ಲಿದ್ದರೂ ಜೈನ ಧರ್ಮದ ಆಚಾರ ವಿಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಆದರ್ಶ ಶ್ರಾವಕರಾಗಿರುವಿರಿ. ರಾತ್ರಿ ಭೋಜನ, ಕಂದಮೂಲ ತ್ಯಾಗ, ಅಷ್ಟಮೂಲ ಗುಣಗಳ ಸಾಧಕರಾಗಿರುವಿರಿ. ಶಾಸ್ತ್ರ ಸ್ವಾಧ್ಯಾಯ ಮಾಡುತ್ತಾ ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರತಿದಿನ ಅನೇಕ ಬರಹದ ಮೂಲಕ ಸ್ವಾಧ್ಯಾಯವನ್ನು ಮಾಡಿಸುತ್ತಿರುವಿರಿ. ಇದೀಗ ಮುಂದುವರೆದು ಶಾಸ್ತ್ರ ಗ್ರಂಥಗಳ ಗುಚ್ಛವನ್ನು ಸಾಮಾಜಿಕ ಜಾಲತಾಣಕ್ಕೆ ಅರ್ಪಿಸಿರುವಿರಿ. ತಾವು ವಿಶಾಲ ಮನೋಭಾವದಿಂದ ಜಿನ ಧರ್ಮ ಪ್ರಭಾವನೆಯನ್ನು ಮಾಡುತ್ತಾ ದಾನ ಧರ್ಮಾದಿಗಳಲ್ಲೂ ತ್ರಿಕರಣ ಪೂರ್ವಕವಾಗಿ ಭಾಗಿಯಾಗಿರುತ್ತೀರಿ. ಜಿನ ಭಕ್ತಿಗೀತೆಗಳನ್ನು ಬರೆಯುವ ಹವ್ಯಾಸವನ್ನು ಬೆಳೆಸಿಕೊಂಡು ಉತ್ತಮ ಜಿನ ಸಾಹಿತ್ಯಕಾರರಾಗಿರುವಿರಿ. ಜಿನ ಧರ್ಮದ ಪ್ರಭಾವನೆಯನ್ನು ಬೀರುತ್ತಿರುವ ತಮಗೆ
ಅಭಿಮಾನಿಗಳು ಜಿನಧರ್ಮ ಪ್ರಭಾವಕ ಎಂಬ ಬಿರುದನ್ನು ಇತ್ತು ಗೌರವಿಸುತ್ತೇವೆ. ಇನ್ನು ಮುಂದೆಯೂ ತಮ್ಮಿಂದ ಜಿನಧರ್ಮದ ಪ್ರಭಾವನೆ ನಿರಂತರವಾಗಿರಲಿ ಹಾಗೂ ತಮಗೆ ಸಕಲ ಆರೋಗ್ಯ ಭಾಗ್ಯ ಲಭಿಸಿ ಸುಖಮಯ ಜೀವನ ನಿಮ್ಮದಾಗಿರಲಿ ಎಂಬ ಆಶಯದೊಂದಿಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಜಿನಧರ್ಮದ ಅಭಿಮಾನಿಗಳು. ದಿನಾಂಕ 10/1/2021 ಭಾನುವಾರ. ಸ್ಥಳ ಮೂಡುಬಿದಿರೆ. ಜೈ ಜಿನೇಂದ್ರ. ಅಭಿನಂದನೆಗಳು ಶ್ರೀ ಸ್ವಸ್ತಿಕ್ ದೇವರಾಜ್ ಇವರಿಗೆ. ಜಿನಧರ್ಮ ಪ್ರಭಾವಕ ಎಂಬ ಬಿರುದಿನಿಂದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ ಮಹಾಸ್ವಾಮೀಜಿಯವರ ಆಶಯದಂತೆ ಸ್ವಸ್ತಿಕ್ ದೇವರಾಜ್ ಇವರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಅಭಿನಂದನೆಗಳು ಸ್ವಸ್ತಿಕ್ ದೇವರಾಜ್ ಇವರಿಗೆ. ಪ್ರಶಸ್ತಿ ವಾಚನವನ್ನು ಮಾಡಿದ್ದ ಶ್ರೀ ಮಹಾವೀರ್ ಪ್ರಸಾದ್ ಹೊರನಾಡು ಇವರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಆನ್ಲೈನ್ ಮಾಧ್ಯಮದ ಮೂಲಕ ಸ್ವಾಧ್ಯಾಯ ಮಾಡಿಸುತ್ತಿರುವ ಸುಷ್ಮಾ ಗಣೆ ಇವರಿಂದ ಒಂದೆರಡು ಮಾತುಗಳು. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯಿರ್ಯಾನಂ, ನಮೋ ವಜ್ಜಾಯನಂ, ನಮೋ ಲೋಯೇ ಸವಸಾಹನಂ. ಮೊದಲಿಗೆ ಪೂಜ್ಯರಾದಂತಹ ಸ್ವಾಮೀಜಿ ಚಾರುಕೀರ್ತಿ ಭಟ್ಟಾರಕರ ಚರಣಕಮಲಗಳಲ್ಲಿ ಇಚ್ಛಾಮಿಗಳನ್ನ ಹೇಳುತ್ತಾ, ಈ ಸಭೆಯ ಅಧ್ಯಕ್ಷರಾದಂತಹ ಅತಿಥಿಗಳಾದಂತಹ ವಿದುಷಿ ತೇಜಸ್ವಿನಿ ಅವರಿಗೆ ಜೈ ಜಿನೇಂದ್ರಗಳನ್ನ ಹೇಳುತ್ತಾ, ಮತ್ತೆ ಈ ಸಭೆಯಲ್ಲಿ ಇರುವಂತಹ ಎಲ್ಲಾ ವಿದ್ವಾನರಿಗೂ ನನ್ನ ಜೈ ಜಿನೇಂದ್ರಗಳು. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ವಿಶೇಷಕರಾದಂತಹ ಜಿನಧರ್ಮದ ಪ್ರಭಾವಕರಾದಂತಹ ಸ್ವಸ್ತಿಕ್ ದೇವರಾಜ್ ಅವರಿಗೆ ಅಭಿನಂದನೆಗಳು. ಮತ್ತು ಹಾಗೆಯೇ ಅವರಿಗೆ ಅವರ ಜನ್ಮದಿನದ ಶುಭಾಶಯಗಳನ್ನು ಸಹಿತ ನಾನು ಹೇಳುತ್ತಾ ಈ ಕಾರ್ಯಕ್ರಮದ ಶ್ಲಾಘನೆಯನ್ನ ನಾನು ಮಾಡ್ತಾ ಇದ್ದೇನೆ. ತಮಗೆಲ್ಲ ಇವಾಗ ತುಂಬಾ ಶುದ್ಧಾವತಾರವನ್ನ ವಿದುಷಿ ತೇಜಸ್ವಿನಿ ಅವರು ತುಂಬಾ ವಿವರವಾಗಿ ಹೇಳಿದ್ದಾರೆ. ನಾ ಆ ವಿಷಯಗಳನ್ನ ಹೇಳದೆ, ಇವತ್ತಿನ ಕಾಲಮಾನದಲ್ಲಿ ನಮಗೆ ಈ ಡಿಜಿಟಲ್ ಲೈಬ್ರರಿಯ ಅವಶ್ಯಕತೆ ತುಂಬಾ ಇದೆ ಅಂತ ಆ ವಿಷಯವನ್ನ ನಾನು ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಜಗತ್ತಿನ ಸಕಲ ಜೀವಗಳ ಕಲ್ಯಾಣವನ್ನ ಬಯಸುವಂತಹ ಸರ್ವಜ್ಞ ಕೇವಲಿಗಳಿಂದ ಈ ದಿವ್ಯಧ್ವನಿಯ ಮುಖಾಂತರ ವಸ್ತು ಮತ್ತು ವಿಶ್ವದ ಸ್ವರೂಪವನ್ನ ಪ್ರತಿಪಾದಿಸಲ್ಪಟ್ಟಿದೆ. ಅಂತಹ ದಿವ್ಯ ಧ್ವನಿಯನ್ನ ಪ್ರಕರ್ಷ ಶ್ರುತಜ್ಞಾನಾವರಣೀಯ ಕ್ಷಯೋಪಶಮದ ಕಾರಣವಾಗಿ ಗಣಧರರು ಪೂರ್ಣವಾಗಿ ಕೇವಲ ಜ್ಞಾನವನ್ನ ಶುದ್ಧ ಜ್ಞಾನದಿಂದ ಗ್ರಹಣ ಮಾಡ್ತಾರೆ. ಕಾರಣ ಏನಂದ್ರೆ, ಶ್ರುತಜ್ಞಾನದ ಸಾಮರ್ಥ್ಯ ಮತ್ತೆ ಕೇವಲ ಜ್ಞಾನದ ಸಾಮರ್ಥ್ಯ ಭಿನ್ನ ಭಿನ್ನವಿದ್ದರೂ ಸಹಿತ ಆ ಪ್ರಕರ್ಷವಾದಂತಹ ಜ್ಞಾನಾವರಣೀಯ ಕರ್ಮದ ಏನ್ ಕ್ಷಯೋಪಶಮ ಆಯಿತು, ಅದರ ಕಾರಣ ಆ ಕೇವಲ ಜ್ಞಾನವು ಯುಗಪತ್ವಾಗಿ ಲೋಕಾಲೋಕವನ್ನ ಏನ್ ತಿಳ್ಕೊಳ್ಳುತ್ತೆ, ಅಂತಹ ಜ್ಞಾನವನ್ನ ಪೂರ್ಣವಾಗಿ ಗ್ರಹಣ ಮಾಡಿದಂತಹ ಗಣಧರರು ಆ ಜ್ಞಾನವನ್ನ ಮತ್ತೆ ಪ್ರವಾಹ ರೂಪವಾಗಿ ಈ ಜಗತ್ತಿನಲ್ಲಿರುವಂತಹ ಅಲ್ಪಜ್ಞಾನಿಗಳಿಗಾಗ್ಲಿ ಅಥವಾ ಅಜ್ಞಾನಿಗಳಿಗಾಗ್ಲಿ ಅದನ್ನ ಮುಂದೆವರಿಸಿಕೊಂಡು ಪ್ರವಹಿಸುವಂತಹ ರೂಪವನ್ನ ಧಾರಾ ಪ್ರಕಾರವಾಗಿ ಪ್ರವಹಿಸುವಂತಹ ಸ್ವರೂಪವನ್ನ ಮಾಡುವುದಕ್ಕಾಗಿ ಅದನ್ನ ಲಿಪಿಬದ್ಧ ಮಾಡ್ತಾರೆ, ಅಥವಾ ದ್ವಾದಶಾಂಗ ರೂಪದಲ್ಲಿ ಅದನ್ನೇನ್ ಮಾಡಿದ್ದಾರೆ, ನಿಬದ್ಧನ ಮಾಡಿದ್ದಾರೆ. ಆ ದ್ವಾದಶಾಂಗವಾದಂತಹ ವಾಣಿಯನ್ನ ಗಣಧರರಾದ ಮೇಲೆ ಶ್ರುತಕೇವಲಿಗಳಿಗೆ ಹರಿದು ಬರುತ್ತೆ. ಶ್ರುತಕೇವಲಿಗಳಿಂದ ಆಚಾರ್ಯರಿಗಳಿಗೆ ಬರ್ತಾ ಇದೆ. ಆಚಾರ್ಯರ ಕಾಲಕ್ರಮದಲ್ಲಿ ಜೀವಗಳ ಜ್ಞಾನವು ಅತ್ಯಂತ दीदी ಕೇಳ್ತಾ दीदी ಅವರದ್ದು ಕೇಳ್ತಾ ಉಂಟಾ? ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ತಾಂತ್ರಿಕ ತೊಂದರೆಯಿಂದಾಗಿ ದೀದಿಯವರ ಮಾತು ಅರ್ಧಕ್ಕೆ ನಿಂತಿದೆ. ಮತ್ತೆ ನೋಡುವ ತಿರುಗಿ ಬಂದ್ರೆ. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಶ್ರೀ ವಿ ಪುಷ್ಪರಾಜ್ ಜೈನ್
ಇವರು ಭಾರತೀಯ ಜೈನ್ ಮಿಲನ್ ವಲಯ 8ರ ಅಧ್ಯಕ್ಷರಾಗಿದ್ದಾರೆ. ಧಾರ್ಮಿಕ ಸಾಮಾಜಿಕ ಸೇವೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜಿನಧರ್ಮದ ಪ್ರಭಾವನೆಯನ್ನು ಕೂಡ ಮಾಡುತ್ತಿದ್ದಾರೆ. ಆತ್ಮೀಯರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ತಮ್ಮಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳು. ಎಲ್ಲರಿಗೂ ಜೈ ಜಿನೇಂದ್ರ. ಇವತ್ತಿನ ಈ ಲೈಬ್ರರಿ ಲೋಕಾರ್ಪಣೆಯ ಮಾಡಿದಂತ ಮೂಡುಬಿದ್ರಿಯ ಶ್ರೀಗಳ ಪಾದ ಕಮಲಗಳಿಗೆ ನಮಸ್ತೆಗಳನ್ನು ಸಲ್ಲಿಸ್ತಾ, ಇವತ್ತು ಈಗಾಗಲೇ ವಿದುಷಿ ತೇಜಸ್ವಿನವರು ಬಹಳಷ್ಟು ವಿಚಾರಗಳನ್ನು ಧಾರ್ಮಿಕವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದಿನ ದಿನಗಳಲ್ಲಿ ಸ್ವಾಮೀಜಿ ಅವರು ದೇಶ ವಿದೇಶಗಳಿಗೆ ಹೋಗಿ ಧಾರ್ಮಿಕ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಇದ್ರು. ಆದ್ರೆ ಈ ಕೊರೋನಾ ಈ ಸಂದರ್ಭದಲ್ಲಿ ನಮ್ಗೆಲ್ಲ ಇದೊಂದು ಪ್ರಯೋಜನ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಮ್ಗೆ ಮೊದಲೆಲ್ಲ ಬಹಳಷ್ಟು ಚಿಂತೆ ಇತ್ತು. ನಮ್ಮ ಈ ಭಾಗದಿಂದ ಹೋದವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮವನ್ನು ಉಳಿಸುವ ಕೆಲಸ ಮಾಡ್ತಾರಾ ಇಲ್ವಾ ಅಂತ ಹೇಳುವಂತದ್ದು ಚಿಂತನೆ ಅನೇಕ ಹಿರಿಯರಲ್ಲಿ ಇದ್ದದನ್ನು ನಾನು ಕಂಡಿದ್ದೇನೆ. ಆದ್ರೆ ಇವತ್ತು ಸ್ವಸ್ತಿಕ್ ಜೈನ್ ಅವರು ದುಬೈಯಲ್ಲಿ ಕೂಡ್ಕೊಂಡು ಕೂಡ ಈ ಜೈನ ಈ ಲೈಬ್ರರಿಯ ಮುಖಾಂತರ ಇಡೀ ದೇಶ ವಿದೇಶಗಳಿಗೆ ಈ ಒಂದು ಏನು ಸ್ವಾಮೀಜಿ ಅವರು ಅಥವಾ ಮುನಿ ಮಹಾರಾಜರೆಲ್ಲ ಬರೆದಂತ ಪುಸ್ತಕಗಳನ್ನು ಈ ಲೈಬ್ರರಿ ಮುಖಾಂತರ ಇಡೀ ವಿಶ್ವದ ಜನರಿಗೆ ಹತ್ತಿರವಾಗುವಂತೆ ಮಾಡಿದ್ದಾರೆ. ಆದ್ರಿಂದ ನಮ್ಮ ಜೈನ ಧರ್ಮದ ಸಮುದಾಯದ ಎಲ್ಲ ಜನರು, ಎಲ್ಲ ಶ್ರಾವಕರು ಈ ವಿಶ್ವದ ಯಾವ ಜಾಗದಲ್ಲಿ ಇದ್ರೂ ಕೂಡ ಒಂದೇ ಬಟನ್ ಕ್ಲಿಕ್ಕಿನ ಮುಖಾಂತರ ಧಾರ್ಮಿಕ ವಿಚಾರಗಳನ್ನು ತಿಳ್ಕೊಂಡು ಈ ನಮ್ಮ ಜೈನ ಧರ್ಮದ ತತ್ವ ಆದೇಶಗಳನ್ನು ಪಾಲಿಸಲು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇದರ ಹಿಂದೆ ಅನೇಕ ನಮ್ಮ ಶ್ರಾವಕರ ಪ್ರಯತ್ನ ಇದೆ. ಸ್ವಾಮೀಜಿ ಅವರು ಶ್ರೀಗಳು ಮೂಡುಬಿದಿರೆಯ ಅನೇಕ ವರ್ಷಗಳಿಂದ, ಅವರ ಸುಮಾರು 20 ವರ್ಷಗಳಿಂದ ದೇಶ ವಿದೇಶಗಳಿಗೆ ಹೋಗಿ ನಮ್ಮ ಸಮುದಾಯದ ಬಂಧುಗಳನ್ನು ಭೇಟಿಯಾಗಿ ಈ ಧರ್ಮ ಪ್ರಭಾವನೆ ಮಾಡ್ತಾ ಬರ್ತಾ ಇದ್ರು. ಆದ್ರೆ ಇವತ್ತು ಈ ಒಂದು ಕಷ್ಟ ಕಾಲದಲ್ಲಿ ಕೂಡ ನಮ್ಗೆ ಈ ಲೈಬ್ರರಿಯ ಮುಖಾಂತರ ನಮ್ಮ ಸಮಾಜವನ್ನು, ನಮ್ಮ ಧರ್ಮ ತತ್ವಗಳನ್ನು, ವಿಶ್ವಕ್ಕೆ ಅಹಿಂಸೆಯನ್ನು ಬೋಧಿಸಿದಂತ ಧರ್ಮವನ್ನು ಎಲ್ರಿಗೆ ಈ ಲೈಬ್ರರಿಯ ಮುಖಾಂತರ ತಿಳಿಸಿ ಮುಂದಿನ ನಮ್ಮ ಯುವ ಜನಾಂಗ ಅಥವಾ ಹಿರಿಯ ಯಾರೇ ಇರಬಹುದು, ಅವರು ನಮ್ಮ ಧರ್ಮವನ್ನು, ನಮ್ಮ ತತ್ವವನ್ನು, ನಮ್ಮ ಮಹಾವೀರರ ಸಂದೇಶಗಳನ್ನು ಉಳಿಸಿ ಬೆಳೆಸಿ ತಮ್ಮ ಜೀವನದಲ್ಲಿ ಅಳವಡಿಸುವ ಕೆಲಸ ಮಾಡಲು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಈಗಾಗಲೇ ಅನೇಕ ಸಂಘಟನೆಗಳು ನಮ್ಮ ಸಮಾಜದಲ್ಲಿದೆ. ನಮ್ಮ ಜೈನ್ ಮಿಲನ್ ಇರ್ಬೋದು, ನಮೋಸ್ತೋ ಶಾಸನ ಸಂಸ್ಥೆ ಇರ್ಬೋದು, ಅಥವಾ KJ ಇರ್ಬೋದು, ಹಾಗೆ ಅನೇಕ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಮಾಜದ ಸಂಘಟನೆಗಳಿದೆ. ಎಲ್ಲ ಸಂಘಟನೆಗಳು ಧರ್ಮವನ್ನು ಉಳಿಸ್ಬೇಕು, ನಮ್ಮ ಕಿರಿಯರಿಗೆ, ನಮ್ಮ ಮುಂದಿನ ಜನಾಂಗಕ್ಕೆ ಈ ನಮ್ಮ ತತ್ವಗಳನ್ನು, ಧರ್ಮವನ್ನು, ನಮ್ಮ ಜೀವನ ಶೈಲಿಯನ್ನು, ಮುನಿ ಮಹಾರಾಜರ ಏನು ಆದೇಶಗಳಿದೆ, ಭಟ್ಟಾರಕರ ಮಾರ್ಗದರ್ಶನ ಏನಿದೆ, ಎಲ್ಲವನ್ನು ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಈ ಲೈಬ್ರರಿಯ ಮುಖಾಂತರ ನಮ್ಮ ಎಲ್ಲರನ್ನು, ನಮ್ಮ ಸಮಾಜವನ್ನು ಅಥವಾ ನಮ್ಮ ಶ್ರಾವಕರನ್ನು ಮುಟ್ಟುವ ಕೆಲಸ ಬಹಳಷ್ಟು ಸುಲಭದಲ್ಲಿ ಆಗುತ್ತೆ. ಇದಕ್ಕಾಗಿ ಪ್ರಯತ್ನ ಪಟ್ಟ ಎಲ್ಲ ಶ್ರಾವಕರಿಗೆ ಮಾರ್ಗದರ್ಶನವನ್ನು ನೀಡಿದ ಹಾಗೂ ಅದಕ್ಕೆ ಪ್ರೇರಣೆಯನ್ನು ಕೊಟ್ಟಂತ ಮಹಾ ಸ್ವಾಮೀಜಿ ಅವರಿಗೆ, ಶ್ರೀಗಳಿಗೆ ವಿಶೇಷವಾದ ನಮಸ್ತೆಗಳನ್ನು ಸಲ್ಲಿಸಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಒಂದು ಅವಕಾಶ ಸಿಕ್ಕಿದೆ. ಬಹಳಷ್ಟು ವಿಚಾರಗಳನ್ನು ನಾನು ಕೂಡ ತಿಳ್ಕೊಂಡೆ. ಬಹಳಷ್ಟು ಸಂತೋಷ ಆಗಿದೆ. ಎಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಶ್ರಾವಕರಿಗೆ ಮಗದೊಮ್ಮೆ ನನ್ನ ಅಭಿನಂದನೆಯನ್ನು ಸಲ್ಲಿಸಿ, ಈ ಲೈಬ್ರರಿ ಧಾರ್ಮಿಕ ವಿಚಾರಗಳನ್ನು ಒಳಗೊಂಡ ಪುಸ್ತಕಗಳು ಎಲ್ಲ ಸಮುದಾಯದ ನಮ್ಮ ಶ್ರಾವಕರಿಗೆ ಲಭಿಸಲಿ. ಇವತ್ತು ಫೇಸ್ಬುಕ್ ಮುಖಾಂತರ ಅನೇಕ ಬಂಧುಗಳು ಇದನ್ನು ವೀಕ್ಷಿಸ್ತಾ ಇರಬಹುದು. ಆದ್ರೆ ಇದನ್ನು ಇನ್ನಷ್ಟು ಪ್ರಚಾರ ಪಟ್ಟು ಎಲ್ರು ಈ ಲೈಬ್ರರಿಯನ್ನು ಓಪನ್ ಮಾಡಿ ನೋಡುವಂತಾಗ್ಲಿ, ನಮ್ಮ ಧರ್ಮದ ವಿಚಾರಗಳನ್ನು ತಿಳಿಯುವಂತಾಗ್ಲಿ ಅಂತ ಹಾರೈಸಿ ನನ್ನ ಅವಕಾಶಕ್ಕಾಗಿ ವಂದಿಸಿ ನಾನು ಎಲ್ರಿಗೂ ಜೈ ಜಿನೇಂದ್ರಗಳು. ಆಧುನಿಕತೆಯ ಭರಾಟೆಯಲ್ಲೂ ಜೈನ ಸಮಾಜವು ಸಾಮಾಜಿಕ ಜಾಲತಾಣಗಳ ಮೂಲಕ ಜಿನಧರ್ಮದ ಪ್ರಭಾವನೆಯನ್ನು ಮಾಡುತ್ತಿರುವುದಕ್ಕೆ ತನ್ನ ಹರ್ಷವನ್ನು ವ್ಯಕ್ತಪಡಿಸಿ, ಜೈನ್ ಡಿಜಿಟಲ್ ಈ ಲೈಬ್ರರಿಯು ಎಲ್ಲ ಜನಸಾಮಾನ್ಯರಿಗೂ ಎಲ್ಲರಿಗೂ ತಲುಪಲಿ ಎಂಬ ಸದಾ ಆಶಯವನ್ನು ವ್ಯಕ್ತಪಡಿಸಿದ ಶ್ರೀ ಪುಷ್ಪರಾಜ್ ಜೈನ್ ಇವರಿಗೆ ಧನ್ಯವಾದಗಳು. ಧನ್ಯವಾದ. ಸುಷ್ಮಾ ದೀದಿ ಅವರಿದ್ದೀರಾ ಮೇಡಮ್?
ಸುಷ್ಮಾ ದೀದಿ. ಇದೀನಿ, ಮಾತಾಡ್ಲಾ? ಮುಂದುವರಿಸಿ ಮೇಡಮ್. ಸೊ ದಯವಿಟ್ಟು ಕ್ಷಮಿಸ್ಬೇಕು, ನಂದು ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಆಗಿತ್ತು. ಪರವಾಗಿಲ್ಲ. ಸೊ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ, ಎಲ್ಲಾ ತಾಳೆಗರಿಗಳ ಮುಖಾಂತರವಾಗಿ ಹಸ್ತಲಿಖಿತವಾದಂತಹ ಗ್ರಂಥಗಳು ನಮಗೆ ದೊರೀತಾ ಇತ್ತು. ಆ ಹಸ್ತಲಿಖಿತವಾದಂತಹ ಗ್ರಂಥಗಳು ತುಂಬಾ ಕಡಿಮೆ ಜನರಿಗೆ ಅವೈಲೇಬಲ್ ಆಗ್ತಾ ಇತ್ತು. ಬಹಳ ಅಂದ್ರೆ ಆಚಾರ್ಯರಿಗೆ ಮಾತ್ರ ಸಿಗ್ತಾ ಇತ್ತು. ಗೃಹಸ್ಥರು, ಶ್ರಾವಕರು ಅದನ್ನ ಓದುವಂತಹ ಅವಕಾಶ ತುಂಬಾ ಕಡಿಮೆ ಆಗಿತ್ತು. ಅಂತಹ ಹಸ್ತಲಿಪಿಗಳನ್ನೇ ಮೂಡುಬಿದಿರೆಯಲ್ಲಿ ಈ ಧವಳಾದಿ ಗ್ರಂಥಗಳ ರಕ್ಷಣೆಯನ್ನ ಮಾಡಿದ್ರು. ಸೊ ನಾನ್ ಕೇಳ್ಪಟ್ಟ ಹಾಗೆ ಪಂಡಿತರುಗಳ ಮುಖಾಂತರ 10ರಿಂದ 20 ಕಾಪೀಸ್ ಮಾತ್ರ ನಮ್ಮ ಹತ್ರ ಇರ್ತಾ ಇತ್ತು. ಹಾಗಾಗಿ ಶ್ರಾವಕರು ತುಂಬಾ ಅವುಗಳನ್ನ ಪೂಜಾ ಪ್ರಕಾರವಾಗಿ, ಪೂಜಾ ಮೂಲಕವಾಗಿ ಯಾರ ಮನೆಯಲ್ಲಿ ಗ್ರಂಥಗಳಿದೆ ಅಂತ ಅವುಗಳನ್ನ ಲೈಬ್ರರಿ ತರ ಅಥವಾ ಅವ್ರು ಅವುಗಳನ್ನ ಪೂಜೆ ಮಾಡ್ತಾ ಇದ್ರು ವಿನಃ ಓದ್ತಾ ಇರ್ಲಿಲ್ಲ. ನಂತರ ಏನಾಯ್ತು, ಪ್ರಿಂಟೆಡ್ ವರ್ಷನ್ಸ್ ಗಳು ಬರ್ತಾ ಇರೋದ್ರಿಂದ ಸಾವಿರಾರು ಗ್ರಂಥಗಳನ್ನ ನಾವೇನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಬಿಡುಗಡೆ ಮಾಡ್ತಾ ಇದ್ದೇವೆ. ಮತ್ತೆ ತುಂಬಾ ಜನರಿಗೆ ಇವಾಗ ಯಾರು ಸ್ವಾಧ್ಯಾಯ ಪ್ರೇಮಿಗಳಿದ್ದಾರೆ, ಪ್ರತಿದಿನ ಸ್ವಾಧ್ಯಾಯ ಮಾಡ್ತಾರೆ, ಅಂತವರಿಗೆ ಗ್ರಂಥಗಳ ಅವೈಲೇಬಿಲಿಟಿ ಆಗ್ತಾ ಇದೆ. ಮತ್ತೆ ಕರ್ನಾಟಕದಲ್ಲೂ ಸಹಿತ ತುಂಬಾ ಗ್ರಂಥಗಳಿದೆ. ಸೊ ಮತ್ತೆ ಜನರು ತುಂಬಾ ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ. ಆದ್ರೆ ಇವಾಗ ಏನಾಗ್ಬಿಟ್ಟು, ಲಾಕ್ಡೌನ್ ಕಾಲದಲ್ಲಿ ಜನರಿಗೆ ಈ ಆನ್ಲೈನ್ ಅಲ್ಲಿ ಸ್ವಾಧ್ಯಾಯ ಮಾಡುವಂತಹ ರುಚಿ ಮತ್ತೆ ಅದನ್ನ ನಾವು ಬೆಳೆಸ್ಕೊಂಡ್ವಿ. ಝೂಮ್ ಮುಂತಾದ ಗೂಗಲ್ ಮೀಟ್ ಇರ್ಬೋದು, ಗೋ ಟು ಮೀಟಿಂಗ್ ಇರ್ಬೋದು, ಸೊ ಹಾಗೆ ಫೇಸ್ಬುಕ್ ಇರ್ಬೋದು, ಆಮೇಲೆ ಯೂಟ್ಯೂಬ್ಸ್ ಗಳಿರ್ಬೋದು, ಈ ರೀತಿ ಸಾಫ್ಟ್ವೇರ್ಸ್ ಗಳನ್ನ ಉಪಯೋಗಿಸಿ ನಾವೇನ್ ಮಾಡ್ತಾ ಇದ್ದೀವಿ, ಇವಾಗ ಆನ್ಲೈನ್ ಅಲ್ಲಿ ತುಂಬಾ ಸ್ವಾಧ್ಯಾಯಗಳನ್ನ ಮಾಡ್ತಾ ಇರುವಾಗ ತುಂಬಾ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ವಿ. ಏನಂದ್ರೆ ಕೆಲವೊಬ್ರ ಹತ್ರ ನಾವು ಸ್ವಾಧ್ಯಾಯ ಮಾಡ್ತಾ ಇರುವಾಗ ಗ್ರಂಥ ಇರ್ತಾ ಇತ್ತು, ಕೆಲವೊಬ್ರ ಹತ್ರ ಇರ್ತಾ ಇರ್ಲಿಲ್ಲ. ಆಮೇಲೆ ನಾವು ಡಿಜಿಟಲ್ ಮಾಡಿಲ್ಲ ತುಂಬಾ ಗ್ರಂಥಗಳನ್ನ. ಕನ್ನಡದಲ್ಲಿ ಕನ್ಸಿಡರ್ ಮಾಡಿದ್ರೆ ಎಷ್ಟು ಹಿಂದಿ ಗ್ರಂಥಗಳು ಡಿಜಿಟಲ್ ಆಗಿದ್ದೆ ಅಷ್ಟೊಂದು ನಮ್ದಾಗಿಲ್ಲ. ಅವಾಗ ಶೇರ್ ಮಾಡ್ಬೇಕು ಅಂದಾಗೂ ಸಹಿತ ನಮ್ಮ ಹತ್ರ ಕನ್ನಡ ಗ್ರಂಥಗಳಿದ್ದಾಗ ನಾನೇ ಎಷ್ಟೋ ಸಲ ಹಿಂದಿ ಗ್ರಂಥಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಮೊದಲನೇ ಅವಶ್ಯಕತೆ ನಮ್ಮಲ್ಲಿ ತುಂಬಾ ಗ್ರಂಥಗಳನ್ನ ಡಿಜಿಟಲೈಸ್ ಮಾಡ್ಬೇಕಾಗಿದೆ. ಸೊ ಅದಕ್ಕಾಗಿ ಮತ್ತೆ ಇದರಿಂದ ತುಂಬಾ ಉಪಯೋಗಗಳು ಸಹಿತ ಇದೆ. ಬರೀ ಸ್ವಾಧ್ಯಾಯಕ್ಕಾಗಿ ಮಾತ್ರ ಅಂತ ಅಲ್ಲ. ಸೊ ಇನ್ನೂ ಹಲವು ಉಪಾಯಗಳನ್ನ ಇದರದ ಉಪಯೋಗಗಳನ್ನ ನೋಡಕ್ ಹೋದ್ರೆ ಡಿಜಿಟಲ್ ಈ ಲೈಬ್ರರಿದು, ಸೊ ಯಾರೇ ಅನುವಾದಕರು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ, ಹೊಸ ಗ್ರಂಥಗಳನ್ನ ರಚನೆ ಮಾಡ್ಬೇಕಾದ್ರೆ ಅವರು ಕುತ್ಕೊಂಡು ಬರೀತಾರೆ, ಲಿಪಿಬದ್ಧ ಮಾಡ್ತಾರೆ. ಆದ್ರೆ ಪ್ರಿಂಟಿಂಗ್ ಮಾಡುವಾಗ ತುಂಬಾ ಪ್ರಕಟಣೆ ಮಾಡ್ಬೇಕು, ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಬರುತ್ತೆ. ತುಂಬಾ ಖರ್ಚು, ದುಡ್ಡಿನ ಮತ್ತೆ ಅದೇ ರೀತಿ ತನು, ಮನ ಮತ್ತೆ ಧನ, ಮೂರೂ ರೀತಿಯಾದಂತಹ ಎಫರ್ಟ್ಸ್ ಗಳನ್ನ ನಾವು ಹಾಕ್ಬೇಕಾಗ್ತಾ ಇತ್ತು. ಆದ್ರೆ ಈ ಡಿಜಿಟಲ್ ಈ ಲೈಬ್ರರಿ ಇರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಯಾರು ಏನಿದ್ದಾರೆ ಅಂತಂದ್ರೆ ರೈಟರ್ಸ್ ಇದ್ದಾರೆ ಅಥವಾ ಯಾರು ಅನುವಾದಕರಿದ್ದಾರೆ, ಅವರು ಗ್ರಂಥಗಳನ್ನ ರಚನೆ ಮಾಡಿ ಆ ಲೈಬ್ರರಿಯಲ್ಲಿ ರಿಲೀಸ್ ಮಾಡಿದಾಗ ತುಂಬಾ ಜನಗಳು ತಾವೇ ಸರ್ಚ್ ಮಾಡಿ ಆ ಗ್ರಂಥಗಳನ್ನ ಓದಬಹುದು. ಇದು ಒಂದು ಎರಡನೇ ರೀತಿಯಾಗಿ ಓದುಗರಿಗೆ ಮತ್ತೆ ಬರೆಯೋರಿಗೆ ಆಯ್ತು. ಇನ್ನೂ ಒಂದು ನೋಡಕ್ ಹೋದಾಗ ಕೋಣೆಗೆ ಏನಾಗತ್ತೆ, ಗ್ರಂಥಗಳ ರೀಚ್ ಆಗ್ತಾ ಇದೆ. ಮುಂಚೆ 1000 ನಾವು ಪ್ರತಿಗಳನ್ನ ಪ್ರಿಂಟ್ ಮಾಡಿದಾಗ 1000 ಜನರಿಗೆ ಮಾತ್ರ ಅವೈಲೇಬಲ್ ಆಗ್ತಾ ಇತ್ತು. ಮತ್ತೆ ನಮ್ಮ ಸುತ್ತ ಯಾವ ಜನ ಇದ್ದಾರೆ ಅವರಿಗೆ ಮಾತ್ರ ನಾವು ಕೊಡ್ತಾ ಇದ್ವಿ. ಆದ್ರೆ ನಮ್ಮಿಂದ ದೂರ ಇರುವಂತಹ ಕರ್ನಾಟಕದ ಕೋಣೆಯಲ್ಲಿರುವಂತಹ ಜನಗಳಿಗೆ ಗ್ರಂಥಗಳ ಅವೈಲೇಬಿಲಿಟಿ ಆಗ್ತಾ ಇರ್ಲಿಲ್ಲ. ಸೊ ಇವಾಗ 1000 ಪ್ರಿಂಟು ಮಾಡ್ಬೇಕಾಗಿಲ್ಲ, ಇರೋ 1 ಕಾಪಿ ಇದೆ, ಡೌನ್ಲೋಡ್ ಮಾಡ್ಕೊಳ್ತಾರೆ. ಬೇಕಾದ್ರೆ ಅದರಲ್ಲಿನೇ ಓದುವಂತ ಫೆಸಿಲಿಟೀಸ್ ಎಷ್ಟೋ ಲೈಬ್ರರೀಸ್ ಗಳು ಕೊಡ್ತಾ ಇರ್ತಾರೆ. ಅಂತದನ್ನು ಸಹಿತ ಉಪಯೋಗಿಸ್ಕೊಂಡು ಜನ ಏನ್ ಮಾಡ್ಬೋದು, ಓದ್ಬೋದು. ಮತ್ತೆ ಇನ್ನೊಂದು ನಾನು ಏನ್ ನೋಡಿದೆ, ಸೊ ನಮ್ಮ ಕಾಲಕ್ರಮದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಹಿರಿಯರು ಗ್ರಂಥಗಳನ್ನ ಸ್ವಾಧ್ಯಾಯ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಮುಂದಿನ ಜನರೇಷನ್ ಏನಾಗ್ತಾ ಇದೆ, ಸ್ವಲ್ಪ ಸ್ವಾಧ್ಯಾಯದ ರುಚಿ ಕಡಿಮೆ ಆಗ್ತಾ ಇರೋದ್ರಿಂದ ಗ್ರಂಥಗಳನ್ನ ಮನೆಯಲ್ಲಿ ತುಂಬಾ ಸಂಗ್ರಹ ಮಾಡ್ತಾ ಇದ್ದೇವೆ ಲೈಬ್ರರಿ ತರ. ಬಟ್ ಓದೋದು ಕಡಿಮೆ ಆಗ್ತಾ ಇರೋದ್ರಿಂದ ಮತ್ತೆ ಜನಗಳು ತಾವ್ ಯಾವಾಗ ಓಲ್ಡ್ ಏಜ್ ಅಲ್ಲಿ ಬಂದ್ಬಿಡ್ತಾರೆ, ಅವಾಗ ಅನ್ಸತ್ತೆ ಅಯ್ಯೋ ಈ ಗ್ರಂಥಗಳ ಶಾಸ್ತ್ರಗಳ ಅವಿನಯತೆ ಆಗತ್ತೇನೋ, ನಾನು ಹೋದ್ಮೇಲೆ ಇದನ್ನ ಯಾರು ಓದೋದಿಲ್ಲ ಅಂತ ಹೇಳಿ ನಮ್ ಬಸ್ತಿಯಲ್ಲಿನೇ ಎಷ್ಟೋ ಗ್ರಂಥಗಳು ಎಷ್ಟೋ ಜನರು ತಂದು ಇಟ್ಬಿಟ್ಟಿದ್ದಾರೆ. ಸೊ ಇದೊಂದು ಇಶ್ಯೂ ಆಗ್ತಾ ಇದೆ. ಸೊ ಮತ್ತೆ ಇನ್ನೊಂದು ಇಶ್ಯೂ ಏನಂತಂದ್ರೆ, ಗ್ರಂಥಗಳನ್ನ ನಾವು ಪ್ರತಿದಿನ ಮುಟ್ಲಿಲ್ಲ, ತೆಗಿಲಿಲ್ಲ, ಓಪನ್ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಹುಳಗಳು, ಕೀಟಗಳು ಹತ್ತತ್ತೆ, ಗ್ರಂಥದ ಕ್ವಾಲಿಟಿ ನಾಶ ಆಗತ್ತೆ. ಸೊ ಈ ಎಲ್ಲಾ ಇಶ್ಯೂಗಳನ್ನು ಸಹಿತ, ಈ ರೀತಿಯಾದಂತಹ ಅವಿನಯತೆಯನ್ನು ಸಹಿತ ನಾವೇನ್ ಮಾಡ್ಬೋದು, ಈ ಡಿಜಿಟಲ್ ಈ ಲೈಬ್ರರಿಯಿಂದ ಸೊ ಕಳ್ಕೊಳ್ಬಹುದು, ಮತ್ತೆ ಅದರ ಸಂರಕ್ಷಣೆಯನ್ನ ಮಾಡ್ಬೋದು. ಮತ್ತೆ ಹಿಂದೆ ನಾವು ತುಂಬಾ ಸಲ ಕೇಳಿದೀವಿ, ನಮ್ಮ ಗ್ರಂಥಗಳನ್ನ 6 ತಿಂಗಳವರೆಗೆ ಒಲೆಯಲ್ಲಿ ಹಾಕಿ ಅನ್ನವನ್ನ ಬೇಯಿಸಿದುಂಟಂತೆ. ಸೊ ಹಾಗಾಗಿ ನಮ್ಗೆ ಈಗ ಉಳಿದಿರುವಂತಹ ಆಗಮಗಳ ಸಂಖ್ಯೆ ತುಂಬಾ ಅಲ್ಪವಾಗಿದೆ. ಮತ್ತೆ ಉಳಿದಿರೋದು ಸುರಕ್ಷತೆ ಮಾಡಿರೋದು ಮಠಾದಿಗಳು, ಭಟ್ಟಾರಕರಾದಿಗಳು ಉಳಿದಿರುವಂತಹ ಏನ್ ಗ್ರಂಥದ ಅಂಶಗಳಿದೆ ಅದನ್ನ ರಕ್ಷಣೆ ಮಾಡಿದ್ದಾರೆ. ಸೊ ಇನ್ನೂ ರಕ್ಷಣೆ ಅವಶ್ಯಕತೆ ಇದ್ದಾಗ ಈ ಸಾಫ್ಟ್ವೇರ್ ಅಂತಹ ಡಿಜಿಟಲ್ ಗಳಲ್ಲಿ ಬ್ಯಾಕಪ್ ಗಳು ಸಿಗತ್ತೆ, ಸ್ಟೋರೇಜ್ ಸಿಗತ್ತೆ. ಸೊ ಆ ಪ್ರಾಬ್ಲಮ್ ಅನ್ನು ಸಹಿತ ನಾವ್ ಇದರಿಂದ
ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಸೊ ಇಷ್ಟೊಂದು ಅನುಕೂಲತೆಗಳು, ಇನ್ನೂ ಹಲವು ಅನುಕೂಲತೆಗಳಿದಾವೆ. ಹಾಗಾಗಿ ನನಗೆ ಈ ಐಡಿಯಾ ಸ್ವಸ್ತಿಕ್ ಜೈನ್ ಅವರು ಏನು ದೇವರಾಜ್ ಅವರು ಮಾಡಿದ್ದಾರೆ ತುಂಬಾ ಸಂತೋಷ ಅನಿಸ್ತು. ಅದಕ್ಕಾಗಿ ನಾನು ಇದನ್ನ ಶ್ಲಾಘನೆಯನ್ನ ಮಾಡ್ತೇನೆ. ಇದೇ ಕಾರ್ಯವನ್ನ ಅವರು ಮತ್ತೆ ಮುಂದೆ ವರ್ಸ್ಕೊಂಡು ಹೋಗ್ಲಿ. ಅವ್ರಿಗೆ ಕೆಲವೊಂದು ಸಜೆಷನ್ಸ್ ಅನ್ನು ಸಹಿತ ನಾನು ಕೊಡ್ತೇನೆ. ಸೊ ಇವಾಗ ಅವರು ಡ್ರೈವ್ ಅಲ್ಲಿ ಏನು ಬುಕ್ಗಳನ್ನ, ಗ್ರಂಥಗಳನ್ನ ರಕ್ಷಣೆ ಮಾಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಡ್ರೈವ್ ಆಕ್ಸೆಸಿಬಿಲಿಟಿ ಮತ್ತೆ ಸರ್ಚಿಂಗು ಅದೆಲ್ಲ ತುಂಬಾ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ, ಸೊ ನಾವು ಈಗ ಮುಖ್ಯವಾಗಿ ನಾನ್ ತುಂಬಾ ಆನ್ಲೈನ್ ಅಲ್ಲಿ ಓದ್ತೀನಿ. ನಾನು ತುಂಬಾ ಗ್ರಂಥಗಳ ಸ್ವಾಧ್ಯಾಯ ಮಾಡಿರೋದೇ ಆನ್ಲೈನ್ ಅಲ್ಲಿ. ಸೊ jainelibrary.com ಅಂತ .org ಅಂತಾನು ತುಂಬಾ ದೊಡ್ಡದಾದದ್ದಿದೆ. ಅದ್ರಲ್ಲಿ ಲಕ್ಷಾಂತರ ಗ್ರಂಥಗಳನ್ನ ಅವರು ಡಿಜಿಟಲೈಸ್ ಮಾಡಿದ್ದಾರೆ. ನಮ್ಮ ಕನ್ನಡದ ಗ್ರಂಥಗಳು ಸಹಿತ ಅದರಲ್ಲಿ ಸಿಗುತ್ತೆ. ಹಂಪ ನಾಗರಾಜ ಅವ್ರದ್ದಿದೆ, ಪಂಪನ ಗ್ರಂಥಗಳಿದೆ, ಜನನ ಗ್ರಂಥಗಳನ್ನು ಸಹಿತ ಅವರು ಡಿಜಿಟಲೈಸ್ ಮಾಡಿದ್ದಾರೆ. ಅವರನ್ನ ಒಮ್ಮೆ ರೆಫರ್ ಮಾಡಿದ್ರೆ ನಾವು ಯಾವ ವೇ ಆಗಿ ಇದನ್ನ ಡಿಜಿಟಲ್ ಈ ಲೈಬ್ರರಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ಬೋದು ಅಂತ ನಾವು ಒಂದು ಐಡಿಯಾ ನಮ್ಗೆ ಬರುತ್ತೆ. ವೆಬ್ಸೈಟ್ ಮುಖಾಂತರ ಇರ್ಬೋದು, ಅಥವಾ ಡಿಜಿಟಲ್ ಲೈಬ್ರರಿ ಸಾಫ್ಟ್ವೇರ್ಸ್ ಗಳು ಸಿಗತ್ತೆ, ಅವುಗಳ ಮುಖಾಂತರ ಆಗಿರ್ಬೋದು, ಅಥವಾ ಕ್ಲೌಡ್ ಅಲ್ಲಿನೇ ಕೆಲವೊಂದು ಸರ್ವಿಸಸ್ ಗಳು ಸಿಗತ್ತೆ. ನಮ್ಗೆ ಸ್ವಲ್ಪ ಪೇ ಮಾಡ್ಬೇಕಾಗತ್ತೆ, ಅದಕ್ಕೆ ನಾವು ಸ್ವಲ್ಪ ದುಡ್ಡು ಖರ್ಚು ಮಾಡಿದಾಗ ನಮ್ಗೆ. ಬಟ್ ಮಾಡುವಂತಹ ಕಾರ್ಯ ತುಂಬಾ ಅಕ್ಸೆಸಿಬಲ್ ಆಗಿರುತ್ತೆ. ಸರ್ಚಿಂಗ್ ಆಪ್ಷನ್ಸ್ ಗಳು ಸಿಗ್ತವೆ. ನಾವು ಬುಕ್ಕಲ್ಲೂ ಸಹಿತ ಗ್ರಂಥದಲ್ಲಿ ಅಲ್ಲೇದಲ್ಲೇ ಆನ್ಲೈನ್ ಆಗಿ ಸರ್ಚ್ ಮಾಡ್ಬೋದು. ತುಂಬಾ ಉಪಯೋಗಗಳು ಅದರಿಂದ ಸಿಗತ್ತೆ. ಸೊ ಇದನ್ನ ನೀವು ಸಜೆಷನ್ಸ್ ಅನ್ನು ಸಹಿತ ನಾನು ಜಸ್ಟ್ ಸಜೆಷನ್ ಕೊಡ್ತಾ ಇದ್ದೀನಿ, ಇದು ನಿಮ್ಗೆ ಬಿಟ್ಟಿರೋದು, ಕನ್ಸಿಡರ್ ಮಾಡೋದು ಬಿಡೋದು. ಬಟ್ ತುಂಬಾ ಒಳ್ಳೆಯದಾದಂತಹ ಕಾರ್ಯವನ್ನ ನೀವೆಲ್ಲ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ, ಡಿಜಿಟಲ್ ಈ ಲೈಬ್ರರಿ ಪ್ರಥಮವಾಗಿ ನೀವು ಓಪನ್ ಮಾಡ್ತಾ ಇರೋದ್ರಿಂದ ಅಭಿನಂದನೆಗಳನ್ನ ಸಹಿತ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಡಿಜಿಟಲ್ ಈ ಲೈಬ್ರರಿಯನ್ನ ಓಪನ್ ಮಾಡುವುದಕ್ಕಾಗಿ ಮೊದಲು ಸಹಿತ ನಮ್ಮ ಗ್ರಂಥಗಳನ್ನ ರಕ್ಷಣೆ ಮಾಡಿದಂತಹ ಹೊಣೆಯು ಮೂಡುಬಿದಿರೆಗಿದೆ. ಮತ್ತೆ ಇವತ್ತು ಸಹಿತ ಪ್ರಥಮವಾಗಿ ಇಂತಹ ಕಾರ್ಯಕ್ರಮಕ್ಕೆ ಸೊ ಅವರು ಪ್ರೋತ್ಸಾಹ ಕೊಡ್ತಾ ಇರುವುದಕ್ಕಾಗಿ ನಾನು ಭಟ್ಟಾರಕ ಸ್ವಸ್ತಿ ಶ್ರೀ ಚಾರುಕೀರ್ತಿ ಮಹಾರಾಜರ ಚರಣ ಕಮಲಗಳಲ್ಲಿ ಇಚ್ಛಾಮಿಗಳನ್ನ ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಜೈ ಜಿನೇಂದ್ರ. ಜೈನ್ ಡಿಜಿಟಲ್ ಈ ಲೈಬ್ರರಿಯ ಬಗ್ಗೆ ತುಂಬ ಉಪಯುಕ್ತತೆಯ ಬಗ್ಗೆ ಉತ್ತಮ ಮಾಹಿತಿಗಳನ್ನು ನೀಡಿದ ಹಾಗೂ ಸಲಹೆ ಸೂಚನೆಗಳನ್ನು ನೀಡಿದ ವಾತ್ಸಲ್ಯಮಯಿ ಕರುಣಾಮಯಿ ಸುಷ್ಮಾ ದೀದಿಯವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಜೈನ್ ಡಿಜಿಟಲ್ ಈ ಲೈಬ್ರರಿಯ ಪ್ರವರ್ತಕ ಸ್ವಸ್ತಿಕ್ ದೇವರಾಜ್ ಅವರಿಂದ ಒಂದೆರಡು ಮಾತುಗಳು. ಜೈ ಜಿನೇಂದ್ರ. ಪರಮ ಪೂಜ್ಯ ಭಾರತ ಭೂಷಣ ಸದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಇಚ್ಛಾಮಿ. ನಮೋಸ್ತು ಶಾಸನ ಸೇವಾ ಸಮಿತಿ ಕರ್ನಾಟಕ ಅಧ್ಯಕ್ಷರಾಗಿರುವ ವಿದುಷಿ ತೇಜಸ್ವಿನಿ ಜಿ. ಜೈ ಜಿನೇಂದ್ರ. ಹಾಗೂ ಸುಷ್ಮಾ ಗಣೆ ಧಾರ್ಮಿಕ ಚಿಂತನೆ ನಿಮಗೂ ನನ್ನ ಜೈ ಜಿನೇಂದ್ರ. ಹಾಗೂ ವೀರ ಪುಷ್ಪರಾಜ್ ಅಧ್ಯಕ್ಷರಾಗಿರುವ ಜೈನ್ ಮಿನಾಲ್ ವಲಯ 8 ನಿಮಗೂ ಜೈ ಜಿನೇಂದ್ರ. ಹಾಗೂ ಪ್ರಾರ್ಥನೆಯನ್ನು ಮಾಡಿದ ಸ್ನೇಹಶ್ರೀ ಮೈಸೂರು ನಿಮಗೂ ಜೈ ಜಿನೇಂದ್ರ. ಹಾಗೂ ಕರ್ನಾಟಕದ ಜೈನ ಧರ್ಮ ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಅನ್ನು ನೋಡ್ತಿರುವ ಎಲ್ಲಾ ಈಶ್ವಕರಿಗೂ ನನ್ನ ಜೈ ಜಿನೇಂದ್ರ. ಈ ಪಂಚಮ ಕಾಲದಲ್ಲಿ ಆತ್ಮ ಕಲ್ಯಾಣಕ್ಕಾಗಿ ಒಂದು ಜಿನಭಕ್ತಿ ಹಾಗೂ ಇನ್ನೊಂದು ಸ್ವಾಧ್ಯಾಯ, ಈ ಎರಡು ಪ್ರಮುಖವಾಗಿ ಸುಲಭ ಸಾಧನವಾಗಿದೆ. ಜಿನಭಕ್ತಿಯು ಕೂಡ ಯಥಾರ್ಥವಾಗಬೇಕಾದರೆ ಸ್ವಾಧ್ಯಾಯ ಪ್ರಮುಖವಾಗಿ ಮಾಡಬೇಕಾಗುತ್ತದೆ. ಸ್ವಾಧ್ಯಾಯದಿಂದ ಆತ್ಮನ ಹಾಗೂ ಮೋಕ್ಷ ಮಾರ್ಗದ ಸ್ವರೂಪ, ಅನೇಕ ತತ್ವ ಸಿದ್ಧಾಂತಗಳ ಪರಿಚಯ, ದೇವಶಾಸ್ತ್ರ, ಗುರು ಧರ್ಮ ಮುಂತಾದವುಗಳ ಕುರಿತು ಯಥಾರ್ಥವಾದ ತಿಳುವಳಿಕೆ ಉಂಟಾಗಿ ಶ್ರದ್ಧೆಯಾಗುವುದು. ಈ ಎಲ್ಲಾ ವಿಷಯಗಳನ್ನು ತಿಳಿದಾಗ ಆಚಾರ್ಯರ ಕುರಿತು ಪರಿಚಯವಾಗುವುದು. ಇದರಿಂದ ಜೀವನದ ಪರಿಣಾಮ ನಿರ್ಮಲತೆ ಉಂಟಾಗುತ್ತದೆ. ಒಂದು ಮಗುವಿನ ಮನಸ್ಸು ಬಿಳಿ ಹಾಳೆಯಂತೆ ಸ್ವಚ್ಛ ಹಾಗೂ ಮಲ್ಲಿಗೆಯಂತೆ ಮೃದುವಾಗಿರುತ್ತದೆ. ಇಂತಹ ಮಕ್ಕಳಿಗೆ ಸುಲಭವಾಗಿ ಹಾಗೂ ಸರಳ ಶೈಲಿಯಲ್ಲಿ ತಿಳಿಸುವ ರೀತಿಯಲ್ಲಿ ತತ್ವ ಸಿದ್ಧಾಂತಗಳನ್ನು ಧಾರ್ಮಿಕ, ನೈತಿಕ ಹಾಗೂ ಸದಾಚಾರದ ತಳಹದಿಯ ಮೇಲೆ ತಿಳಿಸುವುದು ಅವಶ್ಯಕವಾಗಿರುತ್ತದೆ. ಈ ಎಲ್ಲ ವಿಷಯಗಳನ್ನು ತಿಳಿಯುವುದಕ್ಕಾಗಿ ತತ್ವ ಸಿದ್ಧಾಂತಗಳೊಂದ
ಪ್ರಮುಖ ವಿಷಯಗಳನ್ನು ತೆಗೆದುಕೊಂಡು ಅದನ್ನು ಪೂರ್ವಾಚಾರ್ಯರು ಹೇಳಿದಾಗೆ ಅಧ್ಯಯನ ಮಾಡಬೇಕಾಗುತ್ತದೆ. ನಾವು ಒಂದು ಕಾರನ್ನು ತೆಗೆದುಕೊಂಡು ಮೇಲೆ ಅದರ ಕಿಲೋಮೀಟರ್ ಆದ ಮೇಲೆ ನಾವು ಸರ್ವಿಸ್ ಮಾಡುತ್ತೇವೆ. ಹಾಗೆ ಏಕೆಂದರೆ ಅದರ ಇಂಜಿನ್ ಸುರಕ್ಷತೆಗಾಗಿ, ಮತ್ತೆ ಮುಂದೆ ಅದರ ಅಪಘಾತವನ್ನು ಮಾಡದೇ ಇರಲಿ, ಹಾಗೆ ನಮ್ಗೆ ಚೆನ್ನಾಗಿ ಓಡಾಡಬೇಕಂತ. ಹಾಗೆ ಮಾನವನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣಗೊಳಿಸಲು ಪ್ರಾಯಶ್ಚಿತ, ವಿನಯ, ವ್ಯತ್ಸರ್ಗ, ಧ್ಯಾನ ಮತ್ತು ಸ್ವಾಧ್ಯಾಯವಾಗಿದೆ. ಜಿನವಾಣಿ ಅಧ್ಯಯನಶೀಲರಿಗೆ ತತ್ವಜ್ಞಾನದ ಜೊತೆಗೆ ನೈತಿಕ ಶಿಕ್ಷಣ ದೊರಕುವುದು. ಇದರಿಂದ ಅವರ ಚಾರಿತ್ರ್ಯದ ನಿರ್ಮಾಣ ಮತ್ತು ಸಂಸ್ಕೃತಿಯ ರಕ್ಷಣೆಯೂ ಆಗುವುದು. ಜಿನವಾಣಿಯ ಸ್ವಾಧ್ಯಾಯದ ಮೂಲಕ ತತ್ವಜ್ಞಾನದ ಜೊತೆಗೆ ಸದಾಚಾರ ಆಚರಣೆಯು ತಿಳುವಳಿಕೆ ಉಂಟಾಗುತ್ತದೆ. ಅಹಿಂಸಾ ತತ್ವದ ಮೂಲಕ ಧರ್ಮದ ಸಂಸ್ಕಾರ ಉಂಟಾಗಿ ಜೀವನ ಸುಂದರವಾಗುವುದರಲ್ಲಿ ಸಂಶಯವಿಲ್ಲ. ಪರಮ ಪಾವನವು, ಅತ್ಯಂತ ಶ್ರೇಷ್ಠವು, ಬಹಳ ಪ್ರಾಚೀನವು, ಸ್ವಾದ್ವಾದ ಮತ್ತು ಅನೇಕಾಂತ ಸಿದ್ಧಾಂತದಿಂದ ಕೂಡಿರುವುದು ಜಿನಶಾಸನವನ್ನು ಉಳಿಸಿ, ಬೆಳೆಸಿ, ರಕ್ಷಿಸಿ, ಪ್ರಭಾವನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಜಿನಶಾಸನವನ್ನು ನಮ್ಮ ಪೂರ್ವಾಚಾರ್ಯರು ಗ್ರಂಥ ರೂಪದಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ. ಜಿನಧರ್ಮದ ಪ್ರಭಾವನೆಯು ಮುಖ್ಯವಾಗಿ ಜಿನವಾಣಿಯ ಪ್ರಚಾರ, ಸ್ವಾಧ್ಯಾಯ ಮತ್ತು ಆಚಾರ ವಿಚಾರಗಳನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸುಮಾರು 3 ವರ್ಷಗಳಿಂದ ಜಿನಧರ್ಮದ ತತ್ವ ಸಿದ್ಧಾಂತಗಳಲ್ಲಿ ಪ್ರಭಾವನೆಯಾಗಿರುವೆನು. ಇದಕ್ಕೆ ಕಾರಣವೇನೆಂದರೆ ಹಲವಾರು ವಾಟ್ಸಪ್ ಗ್ರೂಪಿನಿಂದ ಆಗಿದೆ. ಮುಖ್ಯವಾಗಿ ದಿವ್ಯವಾಣಿ, ಉಚ್ಛೇದನೆ, ಸ್ಕೃತಕಂದ, ಜಿನವಾಣಿ ಸರಸ್ವತಿ ಹಾಗೂ ರತ್ನಾಕರ ಕಂಡಕ ಶಾವಕಾಚಾರ, ಈ ಗ್ರೂಪಿನಿಂದ ಹಲವಾರು ಜಿನಧರ್ಮದ ಅರಿವು ನನಗೆ ಮೂಡಿತು. ಈ ಗ್ರೂಪಿನ ಎಲ್ಲಾ ಅಡ್ಮಿನ್ದಾರರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುವೆನು. ಈ ಕಾರ್ಯಕ್ರಮ ಉದ್ಘಾಟಿಸಿದ ಶುಭಾಶುಭದ ನುಡಿಗಳನ್ನು ಪರಮ ಪೂಜ್ಯರಿಂದ ಭಕ್ತಿಪೂರ್ವಕ ಇವರಿಗೆ ಇಚ್ಛಾಮಿಯನ್ನು ಸಲ್ಲಿಸುತ್ತೇನೆ. ಹಾಗೂ ನಮಸ್ತು ಶಾಸನ ಸೇವಾ ಸಮಿತಿ ಅಧ್ಯಕ್ಷರಾಗಿರುವ ವಿದೂಷಿ ತೇಜಸ್ವಿನಿ ಜಿ ಅವರು ಈ ಕಾರ್ಯಕ್ರಮ ಅತಿಥಿಯಾಗಿ ಬರಬೇಕೆಂದು ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿಗೆ ನೀಡಿ ಇರುವರು. ಹಾಗೂ ಪರಮ ಜಿನೇಂದ್ರವಾಣಿಯನ್ನು ಹಂತ ಹಂತವಾಗಿ ಇವತ್ತಿನ ನಮ್ಮ ತಾಂತ್ರಿಕ ಜ್ಞಾನದವರೆಗೆ ಮಾರ್ಪಾಡುವಾಗಿ ಬಂದಿದೆ. ಇದರ ವಿಸ್ತರಣೆಯನ್ನು ಈಗಲೇ ಅವರು ತಿಳಿಸಿದ್ದಾರೆ. ಹಾಗೂ ಇವರು ಝೂಮ್ ಆಪ್ ನ ಮೂಲಕ ತರಗತಿಗಳನ್ನು ಮಾಡಿರುವರು. ಅದರಲ್ಲಿ ಮಂಗಲಾಷ್ಟಕ ಸ್ತೋತ್ರ ಹಾಗೂ ಶ್ರಮಣರ ಆಹಾರಚರ್ಯೆ ಹಾಗೂ ಈಗ ನಡೆಯುತ್ತಿರುವ ಕ್ಲಾಸು ಆಧ್ಯಾತ್ಮಿಕ ನ್ಯಾಯದೀಪಕ, ಇದರಿಂದ ಹಲವಾರು ಅವರಿಂದ ಜಿನಧರ್ಮದ ಅರಿವನ್ನು ನಾನು ಪಡೆದಿದ್ದೇನೆ. ಅವರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುವೆನು. ಬ್ರಹ್ಮಚಾರಿ ಸುಷ್ಮಾ ಘಣಿ ಈ ಕಾರ್ಯಕ್ರಮಕ್ಕೆ ಬಂದು ಅಪೂರ್ವವಾದ ಚೈತನ್ಯವನ್ನು ಹೇಳಿದ್ದಾರೆ. ಅವರ ಸಲಹೆಯನ್ನು ನಾನು ಸ್ವೀಕರಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಅವರಲ್ಲಿ ಮಾತನಾಡುತ್ತೇನೆ ಅಂತ ಭಾವಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಧನ್ಯವಾದಗಳನ್ನು ಅವರನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ನಿರ್ವಿಘ್ನವಾಗಿ ನಡೆಯಲಿ ಎಂದು ತುಂಬಾ ಸುಂದರವಾದ ಕಂಠದಿಂದ ಜಿನವಾಣಿ ಸ್ತುತಿಯನ್ನು ಹಾಡಿರುವ ಗಾಯಕಿ ಡಾಕ್ಟರ್ ಸ್ನೇಹಶ್ರೀ ನಿರ್ಮಲ್ ಕುಮಾರ್, ನಿಮಗೂ ನನ್ನ ವಂದನೆಯನ್ನು ಅರ್ಪಿಸುವೆನು. ಹಾಗೂ ಈ ಕಾರ್ಯಕ್ರಮಕ್ಕೆ ಪೋಸ್ಟರ್ ಮಾಡಿದ ಹಾಗೂ ಸಂಯೋಜನೆ ಪ್ರೋತ್ಸಾಹ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದ ನಿರೂಪಣೆ ಮತ್ತು ಸ್ವಾಗತ ಧನ್ಯವಾದ ಕಾರ್ಯಕ್ರಮವನ್ನು ಮಾಡುತ್ತಿರುವ ನಿರಂಜನ್ ಜಿ ಕುದ್ಯಾಡಿ, ನಿಮಗೂ ನನ್ನ ವಂದನೆಯನ್ನು ಅರ್ಪಿಸುವೆನು. ಹಾಗೂ ಈ ಕಾರ್ಯಕ್ರಮವನ್ನು ಯಾವುದೇ ತಾಂತ್ರಿಕ ದೋಷ ಬಾರದೆ ಹಾಗೆ ಕಾರ್ಯನಿರ್ವಹಿಸುತ್ತಿರುವ ಸ್ಫೂರ್ತಿ ಜೈನ್ ಬೆಂಗಳೂರು, ತಮಗೂ ನನ್ನ ವಂದನೆಗಳನ್ನು ಅರ್ಪಿಸುವೆನು. ಹಾಗೂ ಈ ಕಾರ್ಯಕ್ರಮವನ್ನು ಶಾಂತಿಮಂತ
ಮೂಲಕ ಪ್ರಭಾವಣೆ ಮಾಡುತ್ತಿರುವ ಮಿತ್ರಸೇನ್ ಜೈನ್ ಹಳದಂಗಡಿ ತಮಗೂ ವಂದನೆಯನ್ನು ಅರ್ಪಿಸುವೆನು. ಹಾಗೂ ಈ ಝೂಮ್ ಆ್ಯಪಿನ ಸುಹಾಸ್ತಿ ಯುವ ಜೈನ್ ಮಿಲನ್ ಈ ತಂಡಕ್ಕೂ ನನ್ನ ವಂದನೆಗಳನ್ನು ಅರ್ಪಿಸುವೆನು. ಹಾಗೂ ಈ ಕಾರ್ಯಕ್ರಮವನ್ನು ಜೈನ ಧರ್ಮ ಈ ಫೇಸ್ಬುಕ್ ಪೇಜಿನ ಮೂಲಕ ನೋಡುತ್ತಿರುವ ಎಲ್ಲಾ ಧರ್ಮ ಬಂಧುಗಳಿಗೂ ನನ್ನ ವಂದನೆ ಅರ್ಪಿಸುವೆನು. ಹಾಗೂ ವೀರ ಪುಷ್ಪರಾಜ್ ಜೈನ್ ಈ ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಮಾತಾಡಿದಕ್ಕೆ ತಮಗೂ ವಂದನೆಗಳನ್ನು ಅರ್ಪಿಸುವೆನು. ಜೈ ಜಿನೇಂದ್ರ. ಜೈನ್ ಡಿಜಿಟಲ್ ಲೈಬ್ರರಿಯ ಸ್ಥಾಪನೆಯ ಉದ್ದೇಶ ಹಾಗೂ ಇದರ ಮುಂದಿನ ಸದುಪಯೋಗದ ಬಗ್ಗೆ ವಿಸ್ತಾರವಾಗಿ ಮಾತನಾಡಿ ಹಾಗೂ ತನ್ನ ಸ್ವಾಧ್ಯಾಯಕ್ಕೆ ಹಾಗೂ ತನ್ನ ಧಾರ್ಮಿಕ ಆಚರಣೆಗೆ ನೆರವಾದ ಎಲ್ಲರನ್ನೂ ಉಪಕಾರ ಸ್ಮರಣೆ ಮಾಡಿದ ಸ್ವಸ್ತಿಕ್ ದೇವರಾಜ್ ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪರಮಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಂದ ಉಪದೇಶಾಮೃತ. ಮೈಕ್ ಆನ್ ಆಗಿಲ್ಲ ಪೂಜ್ಯರೇ, ಮೈಕ್ ಆನ್ ಆಗಿಲ್ಲ. ಮೈಕ್. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಕೋಟಿ ಶತಂ ದ್ವಾದಶ ಚೈವ ಕೋಟ್ಯೋ ಲಕ್ಷಾಣ್ಯಶೀತಿ ತ್ರೈದಿಕಾನಿ ಚೈವ ಪಂಚಾಶದಷ್ಟೌ ಚ ಸಹಸ್ರ ಸಂಖ್ಯಾ ಮೇತಚ್ಯುತಂ ಪಂಚಪದಂ ನಮಾಮಿ. ಅರಹಂತ ಭಾಸಿ ಯತ್ತಂ ಗಣಹರ ದೇವಹಿ ಗಂತಿಯಾ ಸಮ್ಮಂ ಪ್ರಣಮಾಮಿ ಭಕ್ತಿ ಜುತ್ತು ಸುಧಾರ್ಣು ಮಹೋದೇಹಿಂ ಶಿರಸ. जय बोलो पंच परमेष्टि भगवान की जय. द्वादशांग श्रुत देवी माता की जय. जयदु ಸುಧಾ ದೇವದ. ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಈಗಾಗಲೇ ಸ್ವಸ್ತಿಕ್ ಜೈನ್ ರವರ ಈ ಲೈಬ್ರರಿ ಇದನ್ನು ಬಹಳ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇವೆ. ಇವತ್ತಿನ ದಿನ ಬಹಳ ಸುಂದರವಾದಂಥ ದಿನ. ನಮ್ಮ ಎಲ್ಲರ ಜೀವನದ ಉದ್ದೇಶ ಜೀವಾತ್ಮನು ಪರಮಾತ್ಮನಾಗಬೇಕು ಅನ್ನುವುದು. ಈ ಜಗತ್ತಿನಲ್ಲಿ ನಾನಾ ರೀತಿಯ ತರಾವರಿ ಸಂಸ್ಕೃತಿಗಳು, ಸಂಸ್ಕಾರಗಳು, ವ್ಯಕ್ತಿತ್ವಗಳು, ವ್ಯಕ್ತಿಗಳು ಇದ್ದಾರೆ. ಜಗತ್ತಿನಲ್ಲಿ ಅದೆಷ್ಟೋ ಸಂಸ್ಕೃತಿಯ ಮೂಲಕ ವಿವಿಧ ರೀತಿಯಲ್ಲಿ ಆರಾಧಿಸಿ ನಿಜವಾದ ಸುಖ, ನಿಜವಾದ ಶಾಂತಿ, ನಿಜವಾದ ನೆಮ್ಮದಿಯನ್ನು ಗಳಿಸಲಾರದೆ ಹಪಹಪಿಸುತ್ತಿದ್ದಾರೆ. ಇಂತಹ ಜಂಜಾಟದ ಮಧ್ಯೆ ಕಾಲದ ವಿಶೇಷವೋ, ಭಾವದ ವಿಶೇಷವೋ, ಭವದ ವಿಶೇಷವೋ, ದ್ರವ್ಯದ ವಿಶೇಷವೋ, ಅಂತೂ ಈ ಪಂಚಪರಾವರ್ತನದಲ್ಲಿ ಚತುರ್ಥ ಕಾಲದಲ್ಲಿ ಭಗವಾನ್ ಆದಿನಾಥರಿಂದ ಭಗವಾನ್ ಮಹಾವೀರರವರೆಗೆ ಧರ್ಮೋಪದೇಶದ ಮೂಲಕ ಮನುಯುಗದ ನಂತರ ಜನರನ್ನು ತಿದ್ದಿ ತೀಡಿ ಲೋಕದ ನಿಜವಾದ ಶಾಶ್ವತ ಸುಖವನ್ನು ಕೊಡತಕ್ಕಂಥ ವಿಚಾರವನ್ನು ಬೋಧನೆ ಮಾಡಿದ್ರು ಅನ್ನುವುದನ್ನು ಈಗಾಗಲೇ ಅನೇಕ ವಿದ್ವಾಂಸರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಇವತ್ತು ಇದನ್ನೇ ಮುಂದುವರಿಸಿಕೊಂಡು ಹೋಗಿ ಈಗಿನ ವಾಸ್ತವ ಜಗತ್ತಿನಲ್ಲಿ ನಮಗೆ ಸವಾಲನ್ನು ಒಡ್ಡುವಂತ ಯಾವೆಲ್ಲ ಶಕ್ತಿಗಳಿವೆಯೋ, ಯುಕ್ತಿಗಳಿವೆಯೋ ಅದನ್ನು ಸವಾಲಾಗಿ ಸ್ವೀಕರಿಸಿ ಹೇಗೆ ಜನರಿಗೆ ಬಹಳ ಸರಳವಾಗಿ ನಮ್ಮ ಧರ್ಮವನ್ನು ತಲುಪಿಸಬಹುದು ಅನ್ನುವಾಗ ಒಂದು 20 ವರ್ಷಗಳ ಮೊದಲು ನಮಗೆ ವಿಶೇಷವಾಗಿ ವೆಬ್ಸೈಟ್ ಅನ್ನು ಮೂಡುಬಿದ್ರಿಯ ಜೈನ್ ಮಠದ ಮೊದಲನೇ ವೆಬ್ಸೈಟ್ ಪ್ರಾರಂಭ ಆದಾಗ ವೇಣೂರಿನ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಮೂಡುಬಿದ್ರಿಯ ಯಾವುದೋ ಒಂದು ಇಲ್ಲಿಯ ವಿದ್ವಾಂಸರನ್ನು ಸೇರಿಸಿಕೊಂಡು ಅವರ ಎರವಲು ಬಾಡಿಗೆಯ ಮೂಲಕ ನಾವು ವೆಬ್ಸೈಟ್ ಅನ್ನು ನಡೆಸಬೇಕಾದಂತ ಪರಿಸ್ಥಿತಿ ಬಂತು. ಆನಂತರ ನಮ್ಮ ಮೂಡುಬಿದ್ರಿಯವರೇ ಅಭಿಜಿತ್ ಅನ್ನುವರು ಬಹಳ ಒಳ್ಳೆಯ ರೀತಿಯ ವೆಬ್ಸೈಟ್ ಅನ್ನು ತಯಾರು ಮಾಡಿದ್ರು. ಆನಂತರ HP ನಿತಿನ್ ಮುಂತಾದವರು ಅನೇಕ ಜನ ಟೆಕ್ನಿಕಲ್ ನಲ್ಲಿ ಬಂದ್ರು. ನಮ್ಮ ಅಮೆರಿಕದಲ್ಲಿ ಅವಾಗ ನಾವು ಹೋದಾಗ 2005ರಲ್ಲಿ ಅಲ್ಲಿ ಬಲ್ಬೀರ್ ಸಿಂಗ್ ಎನ್ನುವರು 1993ರಲ್ಲಿ ಚಿಕಾಗೋದ 100ನೇ ವರ್ಷದ ಮಹಾಧಿವೇಶನ ನಡೆದಾಗ ಅವರು ಕೆಲವು ಪ್ರಸ್ತಾಪಗಳನ್ನು ಇಡ್ತಾರೆ. ಈ ಜಗತ್ತಿಗೆ ನಿಜವಾದ ಸಂಸ್ಕಾರ, ಅಹಿಂಸೆ ಮತ್ತು ಶಾಂತಿಯ ತಳಹದಿ ಏನಾದರೂ ಇದ್ರೆ ಅದು ಜೈನ ಧರ್ಮ ಮಾತ್ರ. ಅಂತ ಜೈನ ಧರ್ಮದ ಗ್ರಂಥಗಳು ಜನರಿಗೆ ಸಿಗ್ತಾ ಇಲ್ಲ. ಆ ಗ್ರಂಥಗಳು ಲೋಕಕ್ಕೆ ಸಿಗುವ ಹಾಗೆ ಆಗ್ಬೇಕು ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು.
ಆ ಸಂದರ್ಭದಲ್ಲಿ 1889ರ ಸುಮಾರಿಗೆ ಜರ್ಮನಿಯ ವಿದ್ವಾಂಸ ಹರ್ಮನ್ ಯಾಕೋಬಿ ಎನ್ನುವರು ಜೈನ ಸೂತ್ರಗಳು, ಜೈನ ಸ್ತೋತ್ರಗಳು ಅನ್ನುವ ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಈಗ ಡಿಜಿಟಲ್ ವರ್ಲ್ಡ್ ಬಂದಿದೆ. ಪ್ರವೀಣ್ ಜೈನ್ ಅನ್ನುವರು ನ್ಯೂಜೆರ್ಸಿಯಲ್ಲಿ ಇದ್ದಾರೆ. ಜೈನ್ ಎಜುಕೇಶನ್ ಸೆಂಟರ್ ಮೂಡುಬಿದ್ರೆಗೆ ಬಂದಿದ್ದಾರೆ ಅವರು. ನಮ್ಮ ಅಜಿತ್ ಬೆನಾಡಿ ಅವರು ಇಲ್ಲಿ ಇದ್ದಾರೆ, ಪ್ರಾಯಶಃ ಅವರಿಗೂ ಗೊತ್ತಿದೆ. ಯಾಕಂದ್ರೆ ನಾವು ಅವರು ಜೈನಾದಲ್ಲಿ ತುಂಬಾ ಸಭೆಗಳಲ್ಲಿ ಭಾಗವಹಿಸ್ತಾ ಇರ್ತೇವೆ, ದ್ವೈವಾರ್ಷಿಕ ಸಮ್ಮೇಳನದಲ್ಲಿ. ಅಲ್ಲಿ ಈ ಡಿಜಿಟಲ್ ಲೈಬ್ರರಿಗಳನ್ನು ಪ್ರಾರಂಭ ಮಾಡಿದ್ದು ಪ್ರವೀಣ್ ಕೇಶ. ಅವರು IBM ನಲ್ಲಿ ಉದ್ಯೋಗದಲ್ಲಿದ್ದವರು. ಸುಮಾರು 2012ರ ಸುಮಾರಿಗೆ ಅವರು ರಿಟೈರ್ಡ್ ಆಗ್ತಾರೆ. ಸುಮಾರು 2009ರಲ್ಲಿ 8ರಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿ 2009ರಲ್ಲಿ ಅಲ್ಲಿ ಡಿಜಿಟಲ್ ಲೈಬ್ರರಿಯ ಬಗ್ಗೆ ಚಿಂತನೆ ಶುರುವಾಗುತ್ತೆ. 2017ರ ಸುಮಾರಿಗೆ ಜೈನ್ ವರ್ಲ್ಡ್, ನರೇಂದ್ರ ಜೈನ್ ಅವರು ಕೂಡ ನಮಗೆ ಗೊತ್ತು, ಉತ್ತರ ಪ್ರದೇಶದವರು, ದಿಗಂಬರ್ ಜೈನ್. ಆದ್ರೆ ಪ್ರವೀಣ್ ಶಾರ್ ಅವರು ಶ್ವೇತಾಂಬರ ಜೈನ್. ಅವರು ಅಲ್ಲಿಯ ಆಗಮಗಳಲ್ಲಿ ಹೆಚ್ಚಿನ ಸೂತ್ರಗಳನ್ನು, ಶ್ವೇತಾಂಬರ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಅದರಲ್ಲಿ ಅಳವಡಿಸ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದಿಗಂಬರರಿಗೆ ಒಂದು ಪ್ರತ್ಯೇಕವಾದ ಲೈಬ್ರರಿಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ನರೇಂದ್ರ ಜೈನ್ರವರು ಬಹಳ ಕಷ್ಟಪಟ್ಟು ಇಲ್ಲಿಯ ನಿತಿನ್ ಜೈನ್ ಮುಂತಾದ ಕರ್ನಾಟಕದ ಅನೇಕ ಜನರೊಂದಿಗೆ ಕನ್ನಡದಲ್ಲಿ ಅನುವಾದ ಮಾಡಿ ಅವರು ಅಲ್ಲಿ ಸ್ಕ್ಯಾನ್ ಮಾಡಿ ಹಾಕ್ತಾ ಇದ್ದದ್ದು. ಅವರ ಮನೆಯನ್ನೇ ಕಚೇರಿಯಾಗಿ ಮಾಡಿದ್ದು. ನಾವು 2-3 ಸರಿ ಅಲ್ಲಿಗೆ ಹೋಗಿದ್ದೆವು. ದಾಳಿನಿ ಅಮ್ಮನವರ ಮಗ ಕೂಡ ಅಲ್ಲೇ ಇರುವುದು, ವಾಷಿಂಗ್ಟನ್ನಲ್ಲಿ. ನಮ್ರತಾ ಮತ್ತು ವಿಶೇಷವಾಗಿ ಅಲ್ಲಿಯ ಡಾಕ್ಟರ್ ಶ್ರೇಯಾಂಸ್ ಮೊದಲಾದವರು ನಮ್ಗೆ ಅಲ್ಲಿ ಹತ್ರದಲ್ಲಿ ಇರುವುದರಿಂದ ಕರ್ಕೊಂಡು ಹೋಗ್ತಾ ಇದ್ರು. ಡಾಕ್ಟರ್ ಸುಶೀಲ್ ಜೈನ್ ಹಿಂದಿನ ಅಮೆರಿಕದ ರಾಷ್ಟ್ರೀಯ ಅಧ್ಯಕ್ಷರ ಡೆಂಟಲ್ ಡಾಕ್ಟರ್ ಆಗಿದ್ದವರು. ಆ ಸಂದರ್ಭದಲ್ಲಿ ಅವರೆಲ್ಲ ಸಂಪರ್ಕ ಮಾಡಿದಾಗ ಈ ಅದ್ಭುತವಾಗಿ ನಮ್ಮ ಒಂದು ಲೈಬ್ರರಿಯಲ್ಲಿ ದೊಡ್ಡ ಕೊಡುಗೆ ಯಾರ್ದು ಅಂತ ಹೇಳಿದ್ರೆ ಜೈನರ್ದು. ಅದು ನ್ಯೂಜೆರ್ಸಿ ಅಮೆರಿಕದಿಂದ ಆಗ್ತಾ ಇತ್ತು. ಆದ್ರೆ ಕರ್ನಾಟಕದಲ್ಲಿ ಅಂತ ಕೆಲಸಗಳು ಅಲ್ಲಲ್ಲಿ ನಡೀತಾ ಇದ್ರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತಿನವರೆಗೂ ನಡೆದಿಲ್ಲ. ಆದ್ರೆ ಅದೆಲ್ಲವನ್ನು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಸ್ವಸ್ತಿಕ್ ಜೈನ್ರವರು ಮೊದಲಿಗೆ ಜೈನ ಕನ್ನಡದಲ್ಲಿ ಈ ಲೈಬ್ರರಿಗಳನ್ನು ಸ್ಥಾಪಿಸಿದ್ದಾರೆ. ಈಗಾಗಲೇ ಸುಷ್ಮಾ ಗಣೆಯವರು ಹೇಳಿದ ಸಲಹೆಯಾಗಿ ನಾವು ಇದು ದೊಡ್ಡ ಮಟ್ಟದಲ್ಲಿ ಅಲ್ಲದಿದ್ರೂ ಕೂಡ ಇದು ನಾನ್ ಪ್ರಾಫಿಟೇಬಲ್ ಸಂಸ್ಥೆಯಾಗಿ ಮಾಡಿ ಅನೇಕ ಡೋನರ್ಗಳ ಮೂಲಕ ಸಹಯೋಗವನ್ನು ಪಡೆದು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ ಮತ್ತು ಸುರೇಂದ್ರ ಕುಮಾರ್ ರವರಿಗೂ ಕೂಡ ತಿಳಿಸಿ ಇಂಥ ಒಂದು ಇವತ್ತು ಲೈಬ್ರರಿಗಳ ಅಗತ್ಯ ಇದೆ, ಇದನ್ನು ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಅನೇಕ ತಜ್ಞರು ನಮ್ಮಲ್ಲೇ ಇದ್ದಾರೆ. ಇವತ್ತು ಬೇರೆ ಬೇರೆ ವಿದೇಶದಲ್ಲಿದ್ದು ಇಲ್ಲಿ ಅನೇಕ ಜನ ಪ್ರತಿಭೆಗಳಿದ್ದಾರೆ. ಅವ್ರನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ಈ ಲೈಬ್ರರಿಯನ್ನು ಸುಧಾರಿಸಬಹುದು. ಪ್ರಾಯಶಃ ಇವತ್ತು ನಮ್ಮ ಈ ಲೈಬ್ರರಿಗಳಲ್ಲಿ ಅಮೆರಿಕದಲ್ಲಿ ಬೆಂಗಾಲ, ಕರ್ನಾಟಕದ ಕನ್ನಡ, ಗುಜರಾತಿ ಮತ್ತು ಹಿಂದಿ, ಆಮೇಲೆ ಅಸ್ಸಾಮಿ, ತಮಿಳ್ ಮುಂತಾದ ಭಾಷೆಗಳಲ್ಲಿ ಇವತ್ತು ಪ್ರಚಾರ ಮತ್ತು ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಗುಜರಾತಿ ಪುಸ್ತಕಗಳು ಸಿಗ್ತವೆ, ಎಲ್ಲಿ ನೋಡಿದ್ರು ಹಿಂದಿ ಪುಸ್ತಕಗಳು ಸಿಗ್ತವೆ. ಕನ್ನಡ ಪುಸ್ತಕಗಳು ಜೈನ್ ವರ್ಲ್ಡ್ ನಲ್ಲಿ ಎಲ್ಲ ನಮ್ಮ ಕನ್ನಡ ಪುಸ್ತಕಗಳನ್ನು ಅದರಲ್ಲಿ ಅಳವಡಿಸಿದ್ದಾರೆ. ಆದ್ರೂ ನಮ್ಗೆ ದಶಲಕ್ಷಣ ಧರ್ಮ, ಅಷ್ಟೈನಿಕ ಪರ್ವ ಇಂತಹ ಸಂದರ್ಭಗಳು ಬಂದಾಗ ನಾವು ಅವರನ್ನೇ ಮೊರೆ ಹೋಗಬೇಕಾಗ್ತದೆ. ಹಿಂದಿ ಪುಸ್ತಕಗಳನ್ನು ಮೊರೆ ಹೋಗ್ಬೇಕಾದಂತ ಪ್ರಸಂಗ ಬರ್ತದೆ. ಅದಕ್ಕೆ ಅವಕಾಶ ಆಗಬಾರ್ದು. ಅದಕ್ಕಾಗಿ ಕನ್ನಡದಲ್ಲಿ ಇರತಕ್ಕಂತ ನಂದೀಶ್ವರ ಪೂಜೆ ಈಗಾಗಲೇ ಬಂದಿದೆ. ಹಿಂದೆ 100 ವರ್ಷ 50 ವರ್ಷಗಳ ಹಿಂದೆ ಅನೇಕ ಪುಸ್ತಕಗಳನ್ನು ಮಾಡಿದ್ದಾರೆ. ನಮ್ಮ ಧರ್ಮಚರ್ಚೆಯ ಬಗ್ಗೆ, ತತ್ವದ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಪ್ರತಿಮಾನಿಯೋಗ, ಕರ್ಣಾನಿಯೋಗ, ಚರಣಾನಿಯೋಗ, ದ್ರವ್ಯಾನಿಯೋಗ, ದೇಶಭೂಷಣ ಮಹಾರಾಜರ ಕಾಲದಲ್ಲಿ ಎರ್ತೂರು ಶಾಂತರಾಜ ಶಾಸ್ತ್ರಿಗಳು, ಹಾಗೆ ಸುಬ್ಬಯ್ಯ ಶಾಸ್ತ್ರಿಗಳು, ಭುಜಬಲಿ ಶಾಸ್ತ್ರಿಗಳು ತುಂಬಾ ಸೇವೆಯನ್ನು ಬರೆದಿದ್ದಾರೆ. ಆದ್ರೆ ಅದನ್ನೆಲ್ಲವನ್ನು ಹಿಡಿದಿಟ್ಟುಕೊಳ್ಳತಕ್ಕಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ಪ್ರಾಯಶಃ ಈಗಿನ ಸುಷ್ಮಾ ಗಣಿ ಮತ್ತು ವಿದುಷಿ ತೇಜಸ್ವಿನಿ ಅವರು ಇಲ್ಲಿ ಇರುವುದು ಆ ಎಲ್ಲ ಕೊರತೆಗಳನ್ನು ನೀಗಿಸಬಹುದು ಅಂತ ನಮ್ಗೆ ಭಾವನೆ ಇದೆ, ಆಶಾಭಾವನೆ ಇದೆ. ಹಾಗಾಗಿ ಇನ್ನೂ ಅನೇಕ ವಿದ್ವಾಂಸರು ನಮ್ಮ ಅಲ್ಲಲ್ಲಿ ತಯಾರಾಗಬೇಕು. ಪ್ರಾಯಶಃ ಸ್ವಸ್ತಿಕ್ ಜೈನರನ್ನು ಸರಸ್ವತಿ ಗುಂಪಿನಲ್ಲಿ ನಿರಂಜನ್ ರವರ ಪೇಜಿನ ಮೂಲಕ ನಾವು ಪರಿಚಯ ಮಾಡಿಕೊಂಡೆವು. ಮತ್ತೆ ನೋಡ್ಬೇಕಾದ್ರೆ ಅವರು ನಮ್ಮವರೇ, ಇಲ್ಲಿಯ ಕಲ್ಲಬೆಟ್ಟಿನವರು, ಮೂಡುಬಿದ್ರೆ ಅವರು. ಅದೇನು ಕುಗ್ರಾಮ ಅಲ್ಲ. ಅಲ್ಲಿ ಒಂದು ಇತಿಹಾಸ ಇದೆ. 1000 ಮುಡಿ ಆಸ್ತಿಯ 1000 ಕಂಬದ ಬಸದಿಗೆ 1000 ಎಕರೆಯ ಜಮೀನನ್ನು ದಾನವಾಗಿ ನೀಡಿದಂತಹ ಗ್ರಾಮ ಏನಿದೆ ಅದು ನಮ್ಮ ಸ್ವಸ್ತಿಕ್ ಜೈನರವರ ಕಲ್ಲಬೆಟ್ಟು ಅನ್ನೋದು ನಮ್ಗೆ ಹೆಮ್ಮೆಯ ವಿಚಾರ.
ಹಾಗಾಗಿ ಅವರು ಮೂಡುಬಿದ್ರಿಯ ಸಾವಿರ ಕಂಬದ ಬಸದಿಗೆ ಸಂಬಂಧಪಟ್ಟವರು. ವಿಶೇಷವಾಗಿ ಈ ಭಾಗದ ಒಬ್ಬ ಹುಡುಗ ಒಂದು ಯಶಸ್ಸಿನತ್ತ ತನ್ನ ಉದ್ಯೋಗವನ್ನು ಅರಸಿಕೊಂಡು ಮಧ್ಯಪ್ರಾಚ್ಯ ರಾಷ್ಟ್ರಕ್ಕೆ ಹೋಗಿ, ನಮ್ಮ ಮಧ್ಯಪ್ರಾಚ್ಯಕ್ಕೆ ಹೊಸ್ತೇನಲ್ಲ ಹೋಗಿದ್ದು, ನಮ್ಮ ಇಲ್ಲಿಯ ವ್ಯಾಪಾರಸ್ಥರು 400-500 ವರ್ಷಗಳ ಹಿಂದೆ ನಮ್ಮ ಮಧ್ಯಪ್ರಾಚ್ಯ ರಾಷ್ಟ್ರಕ್ಕೆ ಹೋಗಿ ಇಲ್ಲಿಯ ಗಂಧಸಾಲೆಯನ್ನು, ಅಕ್ಕಿಯನ್ನು ಮಾರಾಟ ಮಾಡಿ ಅಲ್ಲಿ ಹರಳುಗಳನ್ನು, ಮುತ್ತುಗಳನ್ನು, ರತ್ನಗಳನ್ನು ಹೇರಳವಾಗಿ ಲಾಭದಲ್ಲಿ ಸಂಪಾದನೆ ಮಾಡಿ ಪ್ರಾಣ ಹೋಗುವವರೆಗೂ ಧರ್ಮ ಬಿಟ್ಟವರಲ್ಲ. ಹಾಗಾಗಿ ಅವರಿಗೆ ರತ್ನದ ಬಿಂಬಗಳನ್ನು ಭಕ್ತಿಯಿಂದ ಪೂಜಿಸ್ತಾ ಇದ್ರಂತೆ. ಅಂತ ಒಂದು ಹಿನ್ನೆಲೆ ಇರತಕ್ಕಂತ ಒಂದು ಪರಂಪರೆ ಇದೆ ಮಧ್ಯಪ್ರಾಚ್ಯಕ್ಕೂ ನಮ್ಮ ಮೂಡುಬಿದ್ರಿಗೂ. ಇವತ್ತು ಆ ಮಧ್ಯಪ್ರಾಚ್ಯದಲ್ಲಿ ಇದ್ದುಕೊಂಡು ನೀವು ಆ ನಿಷ್ಠೆಯಿಂದ ನಿಮ್ಮ ಸ್ವಾಧ್ಯಾಯಗಳನ್ನು ಮಾಡ್ತಾ ಈ ಪುಸ್ತಕದ ಲೈಬ್ರರಿಯನ್ನು ಇವತ್ತು ಪ್ರಾರಂಭ ಮಾಡುವುದಕ್ಕೆ ನಮ್ಮಲ್ಲಿ ತಿಳಿಸಿದ್ರು. ನಾವು ಅದಕ್ಕೆ ಹೇಳಿದೆವು, ನಿರಂಜನರಿಗೆ ಹೇಳಿ ನಾವು ಕರ್ನಾಟಕದಲ್ಲಿ ಜೈನ ಧರ್ಮ ಪೇಜ್ ಮೂಲಕ ಸ್ವಲ್ಪ ಹೆಚ್ಚು ಪ್ರಚಾರವನ್ನು ಕೊಡಬೇಕಾಗತ್ತೆ, ಆಗ ಜನ ಸ್ವಲ್ಪ ಆಸಕ್ತರಾಗ್ತಾರೆ ಅನ್ನುವ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೆವು. ಜನವರಿ 15 ಒಂದು ಬೇಗನೆ ಮಾಡಿದ್ದೆವು ಡಿಸೆಂಬರ್ನಲ್ಲಿ. ಅದು ಯಾವುದೋ ಕಾರಣಾಂತರಗಳಿಂದ ಸಂದರ್ಭ ಆಗ್ಲಿಲ್ಲ. ಪ್ರಾಯಶಃ ಇವತ್ತಿನ ದಿನ ಅವರ ಜನ್ಮದಿನವೂ ಆಗಿದೆ ಅನ್ನೋದನ್ನು ಹೇಳಿ ತುಂಬಾ ಸಂತೋಷ ಆಯಿತು. ಆದ್ರೆ ಜನ್ಮ ಮರಣ ಇದರಲ್ಲೇ ನರಳಾಡುವುದಲ್ಲ ಅಂತ ನಮ್ಮ ಧರ್ಮ ಗ್ರಂಥಗಳು ಹೇಳುವುದು. ಹಾಗಾಗಿ ಇನ್ನು ಎಂದೂ ಕೂಡ ಜನ್ಮ ಬರದ ಹಾಗೆ ನಮ್ಗೆ ಮುಕ್ತಿ ಸಿಗ್ಲಿ, 5ನೇ ಗತಿ ಪ್ರಾಪ್ತಿ ಆಗ್ಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಆಗ್ಬೇಕು ಅನ್ನೋದು ನಮ್ಮ ಎಲ್ಲ ಗ್ರಂಥಗಳು ಹೇಳುವಂಥದ್ದು. ಹಾಗಾಗಿ ಮಾನವನ ಉತ್ತಮನಾಗಿ ಮಾಡುವಂಥದ್ದು, ಸರಳನನ್ನಾಗಿ ಮಾಡುವಂಥದ್ದು, ಸಾತ್ವಿಕನನ್ನಾಗಿ ಮಾಡುವುದೇ ನಮ್ಮ ಉದ್ದೇಶ ಆಗಿರ್ಬೇಕು. ಪ್ರಾಯಶಃ ನಮ್ಮೆಲ್ಲ ಗ್ರಂಥಗಳು ನಮ್ಮನ್ನು ಸುಭಗನನ್ನಾಗಿ ಮಾಡ್ತದೆ, ಸಾತ್ವಿಕನನ್ನಾಗಿ ಮಾಡ್ತದೆ, ಉತ್ತಮ ವ್ಯಕ್ತಿತ್ವದ ಆತ್ಮನನ್ನಾಗಿ ರೂಪಿಸ್ತದೆ. ಹಾಗಾಗಿ ಇಂಥ ಗ್ರಂಥಗಳು ಎಲ್ಲರ ಕೈಗೆ ಸಿಗ್ಬೇಕು. ಯಾವುದು ಅಪಾಯವಿದೆಯೋ ಅದು ಯಾರ ಕೈಗೂ ಸಿಗಬಾರದು ಅಂತ ಹೇಳಿ ನಾವು ತಪ್ಪಿಸಿಡ್ತೇವೆ. ಆದ್ರೆ ಯಾವುದು ಒಳ್ಳೆದಿದೆಯೋ ಅದನ್ನು ನಾವು ಅಡಗಿಸಿಡ್ಬಾರ್ದು, ಅದು ಅಂತರಾಯದ ದೋಷ ಬರ್ತದೆ. ಹಾಗಾಗಿ ಈ ಲೈಬ್ರರಿ ಮೂಲಕ ಒಬ್ಬ ವ್ಯಕ್ತಿಯ ಶಕ್ತಿ ಸಾಮರ್ಥ್ಯಗಳಿಗೆ ಅನಾವರಣಗೊಳಿಸ್ತಕ್ಕಂಥ ಕೆಲಸ ಇವತ್ತು ನಡೆದಿದೆ. ಬಹಳ ದೊಡ್ಡ ಕೆಲಸ, ದೊಡ್ಡ ಸಾಧನೆ. ಇದಕ್ಕಾಗಿ ಯಾರು ನಮ್ಮ ಸುಹಸ್ತಿ ಜೈನ್ ಮಿಲನ್, ಹಾಗೆ ನಿರಂಜನ್ ಜೈನ್, ಕರ್ನಾಟಕದಲ್ಲಿ ಜೈನ ಧರ್ಮ, ಸ್ಫೂರ್ತಿ ಜೈನ್ ಮತ್ತು ನಮ್ಮ ಮಹಾವೀರ್ ಪ್ರಸಾದ್, ನಮ್ಮ ಮಾಣಿಯ ಉಪ್ಪಿನಂಗಡಿಯ ಶ್ರೀಯುತ ಮಿತ್ರಸೇನರು, ಇವರೆಲ್ಲ ಸೇರಿಸಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಮುಂದಿನ ತಿಂಗಳು ತುಳುವಿನಲ್ಲಿ, ನಮ್ಮ ಜೈನ ಧರ್ಮದಲ್ಲಿ ತುಂಬಾ ನಾವು ಹಿಂದೆ ಇದ್ದೇವೆ, ತುಳು ಭಾಷೆಯಲ್ಲೂ ಕೂಡ ನಮ್ಮ ಅನೇಕ ಗ್ರಂಥಗಳಿವೆ. ಬಾಲಬೋಧ ಈಗಾಗಲೇ ಪ್ರಾರಂಭ ಆಗಿದೆ. ತುಳುವಿನಲ್ಲಿ ಮಂಜ ಹೆಗ್ಡೆ ಅವರು ಅಷ್ಟವಿಧಾರ್ಚನೆ ಪೂಜೆ ಮಾಡಿದ್ದಾರೆ. ಅದೇ ರೀತಿಯಾಗಿ ತುಳುವಿನಲ್ಲಿ ತತ್ವಾರ್ಥ ಸೂತ್ರವನ್ನು ಒಬ್ರು ಇಲ್ಲಿಯ ಇರುವತ್ತೂರು ಬೀಡಿನವರು ಸಿದ್ದಕಟ್ಟೆಯವರು ಮಾಡಿದ್ದಾರೆ. ರತ್ನಕಂಡಕ ಶ್ರಾವಕಾಚಾರವನ್ನು ರಚನೆ ಮಾಡಿದ್ದಾರೆ. ಅದೆಲ್ಲನೂ ಕೂಡ ಹಾಕಬೇಕು. ಮತ್ತು ನಮ್ಮ ಹಳೆ ಮೈಸೂರು ಮತ್ತು ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಅನೇಕ ಗ್ರಂಥಗಳು ಇವತ್ತು ನಮ್ಗೆ ಲಭ್ಯ ಇಲ್ಲ. ಅಂತ ಅಪರೂಪದ ಕೃತಿಗಳನ್ನು ಸಂಗ್ರಹ ಮಾಡಿ ಅದನ್ನು ಈ ಲೈಬ್ರರಿಯಲ್ಲಿ ಸ್ಕ್ಯಾನ್ ಮಾಡಿ ಹಾಕುವಂತ ವ್ಯವಸ್ಥೆ ಆಗ್ಬೇಕು. ನಮ್ಮ ಗುಡಿಬಂಡೆಯ ಒಬ್ರು ಮುನಿಗಳಿದ್ರು, ಅಂತ ತುಂಬಾ ಜನ, ಶಾಂತಿ ಸಾಗರರು, ಪಾಯಸಾಗರರು, ವಜ್ರಬಲಿಗಳು, ಅರ್ಹಬಲಿಗಳು, ಜಂಬೂ ಸ್ವಾಮಿಗಳು, ಇವ್ರದೆಲ್ಲ ಲೇಖನಗಳು 1940 ಒಂದು ಪುಸ್ತಕ, 1916 ನಡೆದಂತ ಸಮೋಸರಣ ಅಷ್ಟಕ ದರ್ಶನ ನಮ್ಮ ಸುಮ್ಮದ ನೇಮರಾಜ ಅಂತ ಹೇಳುವವರು ಬಹಳ ಸುಂದರವಾದಂತ ಒಂದು ಸಮೋಸರಣ ಅಷ್ಟಕವನ್ನು 1906 ಸುಮಾರಿಗೆ ಮಾಡಿದ್ರು. ಆ ಪುಸ್ತಕಗಳು ಇವತ್ತು ಲಭ್ಯ ಇಲ್ಲ. ಅಂಥದ್ದೆಲ್ಲ ವಿಶೇಷವಾಗಿ ಈ ಲೈಬ್ರರಿಗಳಲ್ಲಿ ಸಿಗುವ ಹಾಗೆ ಆಗ್ಲಿ. ಯಾರೆಲ್ಲ ಹಳೆಯ ಪುಸ್ತಕಗಳಿವೆ ಅದಕ್ಕೆಲ್ಲ ಕರ್ನಾಟಕ ಜೈನ ಧರ್ಮ ಪೇಜಿನ ಮೂಲಕ ಸ್ವಲ್ಪ ಪ್ರಚಾರ ಕೊಡಿ. ಹಳೆಯ ಗ್ರಂಥಗಳನ್ನು ಬಿಸಾಡಬೇಡಿ, ನದಿಗೆ ಬಿಸಾಡಬೇಡಿ, ಅಥವಾ ವಿಸರ್ಜನೆ ಮಾಡುವುದಾದ್ರೆ ನೀವು ಮಠಗಳಿಗೆ ಕೊಡಿ. ಯಾವ ಮಠವು ತೆಗೆದುಕೊಳ್ಳದಿದ್ರು ಮೂಡುಬಿದ್ರಿ ಮಠ ಖಂಡಿತ ತೆಗೊಳ್ತದೆ. ಹಾಗಾಗಿ ನಿಮ್ಮ ಎಲ್ಲ ಪುಸ್ತಕಗಳನ್ನು, ಯಾವುದೇ ಮ್ಯಾಗಝಿನ್ಗಳನ್ನು, ಪತ್ರಿಕೆಗಳನ್ನು ಇದನ್ನು ವ್ಯರ್ಥವಾಗಿ ಮನೆಯಲ್ಲಿ ಇಟ್ಬೇಡಿ. ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ. ಆ ವ್ಯವಸ್ಥೆಯನ್ನು ಮಾಡಿ ಯಾವುದೆಲ್ಲ ಅಪರೂಪದ ಕೃತಿಗಳಿವೆ ಅದನ್ನು ಸ್ಕ್ಯಾನ್ ಮಾಡಿ ಸ್ವಸ್ತಿಕ್ ಜೈನ್ ಮತ್ತು ನಿರಂಜನ್ರವರಿಗೆ ಕೊಡುವಂತ ವ್ಯವಸ್ಥೆ ಆದ್ರೆ ಪ್ರಾಯಶಃ ಅವರು ಜಂಟಿಯಾಗಿ ಅದರಲ್ಲಿ ಇಲ್ಲಿರುವಂತಹ ಅನೇಕ ಟೆಕ್ನಿಕಲ್ ತಾಂತ್ರಿಕ ಜನರು ಎಲ್ಲ ಅವರಿಗೆ ಸಹಕಾರ ಕೊಟ್ಟು ನಮ್ಮ ಲೈಬ್ರರಿ ರಿಚೆಸ್ಟ್ ಲೈಬ್ರರಿ ಆಗಲಿ. ಹೇಗೆ ಆಕ್ಸ್ಫರ್ಡ್ ಒಂದು ಡಿಕ್ಷನರಿಗೆ ಒಂದು ಆದರ್ಶವಿದೆಯೋ ಅದೇ ರೀತಿಯಾಗಿ ಹೇಗೆ ಜೈನ್ ಈ ಲೈಬ್ರರಿಗೆ ಇವತ್ತು ನಾವು ಮೊರೆ ಹೋಗ್ತಾ ಇದ್ದೆವು, ಅದೇ ರೀತಿಯಾಗಿ ನಮ್ಮ ಹೆಸರು ಜೈನ್ ಈ ಲೈಬ್ರರಿ ಅಲ್ವಾ, ಸ್ವಸ್ತಿಕ್ ಜೈನ್ ಈ ಅದು ಸುಲಭ ಆಗ್ಲಿ ಅಂತ ಹೇಳಿ
ಜೈನ್ ಇ ಲೈಬ್ರರಿ ಅಂತ ಹೇಳಿದ್ದೆವು ನಾವು. ಬೇರೆ ಬೇರೆ ಹೆಸರು ಹೇಳಿದ್ರು ಅವರು. ಯಾಕಂದ್ರೆ ಇವತ್ತು ಜನರಿಗೆ ಲೈಬ್ರರಿ ಅಂತ ಹೇಳಿದಾಗ ತಕ್ಷಣ ನೆನಪಾಗುತ್ತೆ. ಅದಕ್ಕೆ ಜೈನ್ ಇ ಲೈಬ್ರರಿ ಸಿಂಪಲ್ ಆಗಿ ಹೆಸರಿದ್ರೆ ಒಳ್ಳೇದಾಗ್ತದೆ ಅಂತ ನಾವು ಹೇಳಿದ ಹೆಸರನ್ನು ಕೂಡ ಅವರು ಅನುಮೋದನೆ ಮಾಡಿದ್ರು. ನಾವೇನು ಆಗ್ರಹ ಮಾಡಲಿಲ್ಲ. ಅದಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಅನುಮೋದನೆ ಮಾಡಿದ್ರು. ಇದಕ್ಕಾಗಿ ನಮ್ಗೆ ಈ ಸಂದರ್ಭವನ್ನು ಒದಗಿಸಿಕೊಟ್ಟು ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀವು ನಿರ್ವಹಿಸಿದ್ದೀರಿ. ಪ್ರಾಯಶಃ ಇನ್ನು ಮುಂದಿನ ದಿನಗಳಲ್ಲಿ ಪ್ರಥಮಾನಿಯೋಗ, ಕರ್ಣಾನಿಯೋಗ, ಚರಣಾನಿಯೋಗ, ದ್ರವ್ಯಾನಿಯೋಗ ಅನ್ನುವ ಆಗಮ ಮತ್ತು ಆಗಮೇತರ, ಯಾಕಂದ್ರೆ ನಾವು ಯಾವುದೇ ಇಸಮ್ಗಳನ್ನು ಇಟ್ಕೊಂಡು ಇಲ್ಲಿ ಲೈಬ್ರರಿ ಮಾಡಬಾರ್ದು. ನಮ್ಮ ಲೈಬ್ರರಿ ಅಂದ್ರೆ ಎಲ್ಲಾ ರೀತಿಯ ಜೈನರಿಗೆ ಸಂಬಂಧಪಟ್ಟಂತ ಕಥೆಗಳು ಇರಬೇಕು. ಅದರಲ್ಲಿ ರಾಜಕತೆ, ಭುಕ್ತಿಕತೆ, ಚೋರಕತೆ ಇರಬಾರ್ದಂತ ಹೇಳ್ತದೆ ಒಂದು ಕಡೆ. ಆದ್ರೆ ರಾಜರ ಕತೆ ಅಂತ ಹೇಳಿದ್ರೆ ನಮ್ಮ ಹಿಸ್ಟ್ರಿ, ನಾವು ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಆಗ ಆ ರಾಜಕತೆ ಅಲ್ಲ ಇಲ್ಲಿ. ಹಾಗಾಗಿ ಇಲ್ಲಿ ಆಗಮ ಮತ್ತು ಆಗಮೇತರ ಅನ್ನುವ 2 ವರ್ಗೀಕರಣ ಮಾಡಿ, ಆಮೇಲೆ ಶೋಭಾನೆ ಹಾಡುಗಳು. ಇವತ್ತು ಹಾಡುವವರೇ ಇಲ್ಲ. ಇವತ್ತು ತೋರಣ ಮುಹೂರ್ತ ಬಂದ್ರೆ ಮುಖ ಮುಖ ನೋಡ್ತಾರೆ. ಒಂದು ಮದುವೆ ಇದ್ರೆ ಅಥವಾ ಒಂದು ಯಾವುದಾದ್ರೂ ಸಂಸ್ಕಾರದ ಕೆಲಸ ಇದ್ರೆ ಅದರಲ್ಲೆಲ್ಲೂ ಎಲ್ಲಾ ಕಡೆಯೂ ಕೂಡ ಜಿನೇಂದ್ರ ಭಗವಂತನ ನೆನಪು ಮಾಡುವಂತ ಕೆಲಸ ನಮ್ಮಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಇದೆ. ಆ ಎಲ್ಲ ಕೆಲಸಗಳು ಆಗುವ ಹಾಗೆ ಲೈಬ್ರರಿಯಲ್ಲಿ ಮರಣದ ಸೂತಕದಲ್ಲಿ ಹೆಣವನ್ನು ಹೇಗೆ ಸುಡುವುದು, ಸಮಾಧಿಯನ್ನು ಶ್ರಾವಕರಲ್ಲಿ, ಸಾಮಾನ್ಯ ಶ್ರಾವಕರಲ್ಲಿ ಹೇಗಿರ್ತದೆ, ಯತಿಗಳಲ್ಲಿ ಹೇಗಿರ್ತದೆ, ಇದು ಕೂಡ ಮರಣಕಂಟಿಕ ಮತ್ತು ನಮ್ಮ ಭಗವತಿ ಆರಾಧನೆ ಕೂಡ ಅದರಲ್ಲಿ ಅಳವಡಿಕೆ ಆಗ್ಬೇಕು. ಮತ್ತು ಈಗ ನಮ್ಮ ತುಳುನಾಡಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೆಣವನ್ನು ಸುಡುವ ಕಾರ್ಯಕ್ರಮ, ನೀರನ್ನು ಬಾಯಿಗೆ ಸುರಿಸುವಂಥದ್ದು, ಕೆಟ್ಟ ಕೆಟ್ಟ ಮೂಢನಂಬಿಕೆಗಳೆಲ್ಲ ಇವೆ. ಅದೆಲ್ಲ ದೂರ ಹೋಗ್ಬೇಕು. ಹಾಗಾಗಿ ಜೈನ ಪದ್ಧತಿಯ ಅನುಸಾರ ಯಾವ ರೀತಿಯ ಮರಣ ಕ್ರಿಯೆಗಳಿವೆ, ಉತ್ತರ ಕ್ರಿಯೆಗಳಿವೆ, ಅದು ಕೂಡ ನಮ್ಮ ಈ ಲೈಬ್ರರಿಯಲ್ಲಿ ಸಿಕ್ಕಿದ್ರೆ ಪ್ರಾಯಶಃ ಈಗಿನ ಆಧುನಿಕ ಜಗತ್ತು ಅದನ್ನು ಸ್ವೀಕಾರ ಮಾಡ್ತದೆ. ಮತ್ತು ಇಂಗ್ಲಿಷ್ ಈಗ ಸವಾಲು. ಹಾಗಾಗಿ ಇಂಗ್ಲಿಷ್ನಲ್ಲೇ ನಾವು ತುಳು ಇರ್ಬೋದು, ಕನ್ನಡ ಇರ್ಬೋದು, ಅದನ್ನು ಇಂಗ್ಲಿಷ್ ಪುಸ್ತಕಗಳಲ್ಲಿ ಮಾರ್ಪಡಿಸಿ ಟ್ರಾನ್ಸ್ಲೇಷನ್ ಮಾಡಿಸಿದಂತ ಪುಸ್ತಕಗಳಿದ್ರೆ ಅದನ್ನು ಅವರಲ್ಲಿ ಪರ್ಮಿಟ್ ತಗೊಂಡು ನಮ್ಮ ಲೈಬ್ರರಿಯಲ್ಲಿ ಸಿಗುವ ಹಾಗೆ ಮಾಡಬೇಕು. ಇದಕ್ಕೆಲ್ಲ ನಾವು ಅಕಾಡೆಮಿಕ್ ಲೆವೆಲ್ನ ಕರ್ನಾಟಕದ ಎಲ್ಲ ಜಿಲ್ಲೆಯ ಪ್ರಮುಖರನ್ನು ಮತ್ತು ಜೈನ್ ಮಿಲನ್ ಹಾಗೆ ಸಂಘಟನೆಗಳು, ಯಾವುದೆಲ್ಲ ದೊಡ್ಡ ದೊಡ್ಡ ಸಂಘಟನೆ, ದಕ್ಷಿಣ ಭಾರತ ಜೈನ ಸಭಾ ಎಲ್ಲ ಇದೆ, ಅವರದ್ದು ನೆರವನ್ನು ಪಡೆದು ಈ ಕೆಲಸ ಆಗಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋಣ ಅನ್ನುವ ಮಾತುಗಳನ್ನ ಹೇಳ್ತಾ, ನಮ್ಮ ಚರಿತ್ರೆ, ನಮ್ಮ ಇತಿಹಾಸ, ನಮ್ಮ ಆಹಾರ ಪದ್ಧತಿ, ನಮ್ಮ ತೀರ್ಥಕ್ಷೇತ್ರಗಳು, ನಮ್ಮ ಜೈನ ನ್ಯಾಯ, ಜೈನ ತರ್ಕ, ಜೈನ ನೀತಿ, ಜೈನ ಆಹಾರ ಪದ್ಧತಿ, ಜೈನ ವಸ್ತ್ರ ಸಂಹಿತೆ ಇತ್ಯಾದಿಗಳು ಎಲ್ಲವೂ ಕೂಡ ಅಳವಡಿಕೆ ಆಗುವಂತ ಕೆಲಸ ಆಗ್ಬೇಕಾಗಿದೆ. ಸಮರೋಪಾದಿಯಲ್ಲಿ ಇವತ್ತು ಪ್ರಾರಂಭ ಅಷ್ಟೇ. ಹಾಗಾಗಿ ಸುಮಾರು 4,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಇವತ್ತು ಈ ಲೈಬ್ರರಿಯವರು 60,000ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ನಮ್ಮಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಅಹಮದಾಬಾದ್ನಿಂದ ಡಿಜಿಟಲ್ ಈ ಲೈಬ್ರರಿಯ ಪುಸ್ತಕಗಳನ್ನು ಡಿಜಿಟಲ್ ಮಾಡತಕ್ಕಂತ ಒಂದು ಕೆಲಸ ಆಗ್ತಾ ಇದೆ ಅನ್ನುವುದು ಒಂದು ಸಂತೋಷದ ವಿಚಾರ ಅಂತ ಹೇಳ್ತಾ, ಬರುವ ತಿಂಗಳಲ್ಲಿ ತುಳು ಈ ಲೈಬ್ರರಿಯನ್ನು ಕೂಡ ಸ್ವಸ್ತಿಕ್ ಜೈನ್ರವರು ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ, ಅದಕ್ಕೆ ನಿರಂಜನ್ ಜೈನ್ ಮತ್ತು ಸ್ಫೂರ್ತಿ ಜೈನ್ ಹಾಗೆ ಮಹಾವೀರ್ ಮಿತ್ರಸೇನರು, ತೇಜಸ್ವಿನಿ ಇವರೆಲ್ಲ ಸಹಕಾರವನ್ನು ಕೊಟ್ಟು, ಅವರು ಕೂಡ ದಕ್ಷಿಣ ಕನ್ನಡದವರೇ. ಹಾಗಾಗಿ ಈ ಒಂದು ಲೈಬ್ರರಿಯ ತುಳು ಭಾಷೆಗೂ ಕೂಡ ಮಹತ್ವ ಕೊಡಿ ಮತ್ತು ಎಲ್ಲ ಭಾಷೆಗೆ ಮಹತ್ವ ಕೊಡಿ. ತಮಿಳಿನಲ್ಲಿ, ತೆಲುಗು, ಯಾಕಂದ್ರೆ ನಾವೆಲ್ಲ ದಕ್ಷಿಣ ಭಾರತ ಪಂಚ ದ್ರಾವಿಡ ಭಾಷೆಗಳು ವಿಶೇಷವಾದ ಒಂದಕ್ಕೊಂದು ಸಂಬಂಧ ಇರುವಂತದ್ದು. ಹಾಗಾಗಿ ಅದೆಲ್ಲವೂ ಕೂಡ ನಾವು ಶಿವಮೊಗ್ಗ ಬಿಟ್ಟಿದ್ದೇವೆ, ಚಿಕ್ಕಮಂಗ್ಳೂರು ಬಿಟ್ಟಿದ್ದೇವೆ ಅಂತ ಹೇಳುವ ಹಾಗಿಲ್ಲ. ಯಾಕಂದ್ರೆ ಎಲ್ಲಾ ಜಿಲ್ಲೆಗೂ ಒಂದಕ್ಕೊಂದು ಸಂಪರ್ಕ ಇದೆ. ಮೈಸೂರು, ಬೆಂಗಳೂರು, ತುಮಕೂರು, ಇದೆಲ್ಲ ಮೂಡಲ ಸೀಮೆ, ಬಯಲು ಸೀಮೆ, ಆಮೇಲೆ ಪಶ್ಚಿಮ ಘಟ್ಟ, ಕರಾವಳಿ, ಹೀಗೆ ಒಂದಕ್ಕೊಂದು ಸಂಬಂಧ ಇದೆ. ಪ್ರತಿ 30 ಕಿಲೋಮೀಟರ್ಗೆ ಒಂದು ಬಸದಿ ಇತ್ತು ಹಿಂದೆ. ಕನ್ಯಾಕುಮಾರಿಯಿಂದ ಭಾರತದವರೆಗೆ ನೆಟ್ವರ್ಕ್ ಇದೆ. ಅಫ್ಘಾನಿಸ್ತಾನ್, ಪಾಕಿಸ್ತಾನದವರೆಗೂ ಕೂಡ ಜಿನ ಮಂದಿರಗಳಿದ್ದುವು. ಹಾಗಾಗಿ ಇಡೀ ಭಾರತದಲ್ಲೇ ಜಿನ ಚೈತ್ಯಾಲಯ ಮತ್ತು ಗುಹೆಗಳು ಮತ್ತು ಸಾಧು ಸಂತರಿಗಾಗಿ ಒಂದು ವ್ಯವಸ್ಥೆ ಇತ್ತು. ಅಂತ ಒಂದು ಅಖಂಡ ಭಾರತದಲ್ಲಿ ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಸಾಹಿತ್ಯ ಇದರ ಉಳಿವು ಡಿಜಿಟಲ್ ಲೈಬ್ರರಿಯಿಂದ ಮಾತ್ರ ಸಾಧ್ಯ. ಆ ಕೆಲಸ ಅರ್ಥಪೂರ್ಣವಾಗಿ ಆಗ್ಲಿ. ನಮ್ಮೆಲ್ಲ ಟೀಚರ್ಗಳ, ಇಂಜಿನಿಯರ್ಗಳ ಮತ್ತು ಉದ್ಯೋಗದ ಯಾವ್ಯಾವ ವೃತ್ತಿ ಧರ್ಮದವರಿದ್ದಾರೆ ಅವರೆಲ್ಲರ ಪಟ್ಟಿ ಮಾಡಿ ಅದು ಕೂಡ ಈ ಲೈಬ್ರರಿಯಲ್ಲಿ ಸಿಗುವ ಹಾಗೆ ಆಗ್ಬೇಕು. ಜೈನ ಮೀಟಿಂಗ್ಗಳು, ಸಭೆಗಳು, ನಾಯಕತ್ವವನ್ನು ರೂಪಣೆ ಮಾಡುವಂಥದ್ದು, ಉದ್ಯೋಗದ ಭರವಸೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯು ಕೂಡ ಆಗ್ಲಿ. ಇದೊಂದು ದೊಡ್ಡ ಕೆಲಸ ಆಗ್ಲಿ. ಈ ಸ್ವಸ್ತಿಕ್ ಜೈನರು ಬೇರೆ ಉದ್ಯೋಗ ಮಾಡುವುದು ಅಗತ್ಯ ಇಲ್ಲ. ಲೈಬ್ರರಿಯನ್ನೇ ಉದ್ಯೋಗ ಮಾಡಿಕೊಂಡು ಅದರಲ್ಲೇ ಪೂರಕವಾದ ಕೆಲಸ ಮಾಡ್ತಕ್ಕಂಥ ಒಂದು ಟೀಮ್ ನಿಮ್ಮಲ್ಲಿ ರೆಡಿ ಆಗ್ಲಿ ಅಂತ ಹೇಳ್ತಾ
ಅದಕ್ಕಾಗಿ ಬೇಕಾದಂತ ಸವಲತ್ತು ಮತ್ತು ಸಂಪನ್ಮೂಲ ಕ್ರೋಢೀಕರಣ ಆಗುವುದಕ್ಕೆ ಭಗವಂತನಲ್ಲಿ ವಿಶೇಷವಾಗಿ ನಾವು ಭಗವಂತನಲ್ಲಿ ಹಣಕ್ಕೆ ಪ್ರಾರ್ಥನೆ ಮಾಡುವುದಿಲ್ಲ. ನಾವು ಭಗವಂತನಲ್ಲಿ ಏನ್ ಪ್ರಾರ್ಥನೆ ಮಾಡೋದಂದ್ರೆ ಸಮ್ಯಕ್ತು ಸಿಗ್ಲಿ ನಮ್ಗೆ. ಹಾಗಾಗಿ ಕ್ರೋಢೀಕರಣ ಮಾಡುವಂತ ವ್ಯಕ್ತಿಗಳಿಗೆ ಸ್ವಲ್ಪ ಹೆಚ್ಚಿನ ಉತ್ಸಾಹ ಮತ್ತು ಒಂದು ಪ್ರೇರಣೆ. ಯಾಕಂದ್ರೆ ನಾವು ಇದು ಅತಿ ಶೀಘ್ರದಲ್ಲಿ ಆಗ್ಬೇಕಾದಂತ ಕೆಲಸ, ಯಾವಾಗ್ಲೂ ಆಗ್ಬೇಕಾಗಿತ್ತು, ಇವತ್ತಾದ್ರೂ ಆಗ್ಬೇಕು. ಮತ್ತು ವಿಶೇಷವಾಗಿ ನಮ್ಮ ಸಂಘಟನೆಗಳಲ್ಲಿ ಯಾವ ಯಾವ ರೀತಿಯ ಸಂಘಟನೆ ಹೇಗೆ ಮಾಡಬೇಕು ಅನ್ನುವ ಒಂದು ನಾಯಕತ್ವವನ್ನು ರೂಪಿಸ್ತಕ್ಕಂತ ಸಾಹಿತ್ಯಗಳು ಇದ್ರೆ ಅದನ್ನು ಕೂಡ ಅದರಲ್ಲಿ ಹಾಕಬೇಕು. ಹಾಗಾಗಿ ಸಂಸಾರಿಗಳಿಗೆ ಮತ್ತು ಆಧ್ಯಾತ್ಮಿಕ ಅನ್ನುವ 2 ವಿಭಾಗ ಮಾಡಿ ಅದರಲ್ಲಿ ಒಂದು ಸಂಪೂರ್ಣವಾದ ಆಧ್ಯಾತ್ಮ, ಇನ್ನೊಂದು ಆಗಮೇತರ ಮತ್ತು ಸಾಂಸಾರಿಕದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು. ಅಂದ್ರೆ ಅದರಲ್ಲಿ ಸ್ವೀಕಾರಕ್ಕೆ ಯೋಗ್ಯವಾದಂಥದ್ದು, ಮಕ್ಕಳಿಗೆ ಸಂಬಂಧಪಟ್ಟದ್ದು, ಮಹಿಳೆಯರಿಗೆ ಸಂಬಂಧಪಟ್ಟದ್ದು, ಈ ಎಲ್ಲ ಸಾಹಿತ್ಯಗಳು ನಮ್ಮ ಈ ಲೈಬ್ರರಿಯಲ್ಲಿ ಸಿಗುವ ಹಾಗೆ ಆಗ್ಲಿ ಅನ್ನುವ ಭಾವನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ದೀಪ ಬೆಳಗಿಸಿ ಲೋಕಾರ್ಪಣೆ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲರೂ ಮಾಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಸ್ವಸ್ತಿಕ್ ಜೈನರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಮತ್ತು ಇವತ್ತಿನ ವಿದ್ವಾಂಸರಿಗೆ ಯಾರೆಲ್ಲ ಪಾಲ್ಗೊಂಡು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ, ನಿಮ್ಗೆಲ್ಲ ಭಗವಂತನ ಶ್ರೀರಕ್ಷೆ ಇರಲಿ ಅಂತ ಹೇಳ್ತಾ ಇನ್ನಷ್ಟು ಜನ ನಾವು ಸೇರಿಸಬೇಕಾಗಿತ್ತು. ಇವತ್ತು ಪುಷ್ಪರಾಜ್ ಜೈನರು ಕೂಡ ಕೊನೆಯ ಗಳಿಗೆಯಲ್ಲಿ ಬಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವ್ರನ್ನೆಲ್ಲ ಸೇರಿಸ್ಕೊಂಡು ಬಹಳಷ್ಟು ವ್ಯಕ್ತಿಗಳು ಇವತ್ತು ನಾವು ಸೇರಿಸ್ಕೊಳ್ಲಿಕ್ಕಿದೆ ಇನ್ನು. ಹಾಗಾಗಿ ಒಳ್ಳೊಳ್ಳೆ ಅಕಾಡೆಮಿಕ್ ಲೆವೆಲ್ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂತ ಅನೇಕ ಧರ್ಮ ಸಂಸ್ಥೆಗಳಿವೆ ಇವತ್ತು. ಅವ್ರನ್ನೆಲ್ಲ ಸೇರಿಸ್ಕೊಂಡು ಈ ಕೆಲಸ ನಡಿಬೇಕಾಗಿದೆ. ಇವತ್ತು ಪ್ರಾರಂಭ ಅಷ್ಟೇ, ಇನ್ನು ಅದೆಷ್ಟೋ ಕೆಲಸಗಳು ಬಾಕಿ ಉಳಿದಿವೆ ಅಂತ ಹೇಳ್ತಾ ನಮ್ಮ 2 ಮಾತುಗಳಿಗೆ ಶಾಂತಿ ಹೇಳ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹೆಣದ ಬಾಯಿಗೆ ನೀರು ಬಿಡುವವರು ಜಾಸ್ತಿ ಆಗಿದ್ದಾರೆ. ಸಂಸ್ಕಾರದ ಕೊರತೆ ಅಥವಾ ಧರ್ಮದ ಪರಿಜ್ಞಾನ ಇಲ್ಲದೆ ಇರಬಹುದು. ಜೀವಂತ ಇರುವಾಗ ವ್ಯಕ್ತಿಯನ್ನು ನೋಡಿಕೊಳ್ಳುವುದು ಪರಮ ಕರ್ತವ್ಯವಾಗಿದೆ. ಅದಕ್ಕೆ ಈ ಲೈಬ್ರರಿ ಅಂತಹ ಮಾಧ್ಯಮಗಳು ಮನುಷ್ಯನಿಗೆ ಅಥವಾ ಆತ್ಮನಿಗೆ ಧರ್ಮದ ಪರಿಚಯವಾಗಿ ಆತ್ಮನ ಕಲ್ಯಾಣದತ್ತ ಸಾಗಲಿ ಎಂಬ ಉತ್ತಮ ಆಶಯವನ್ನು ವ್ಯಕ್ತಪಡಿಸಿದ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ನಮನಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ಕಾರ್ಯಕ್ರಮದ ಈ ಮುಖ್ಯ ಭಾಗವಾಗಿದ್ದ ಜೈನ್ ಡಿಜಿಟಲ್ ಇ ಲೈಬ್ರರಿಯನ್ನು ಲೋಕಾರ್ಪಣೆ ಮಾಡಿದ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಅನಂತ ಧನ್ಯವಾದಗಳು ಹಾಗೂ ಭಕ್ತಿಪೂರ್ವಕ ಇಚ್ಛಾಮಿಗಳು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜೈನ ಧರ್ಮದ ಸಾರವನ್ನು ನಮಗೆಲ್ಲ ಸುಲಲಿತವಾಗಿ ತಿಳಿಸಿದ ಡಾಕ್ಟರ್ ತೇಜಸ್ವಿನಿ ಮೈಸೂರು ಇವರಿಗೂ ಕೂಡ ಧನ್ಯವಾದಗಳು. ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿ ಈ ಲೈಬ್ರರಿ ಬಗ್ಗೆ ಶುಭಾಂಶನೆಗೈದ ಸುಷ್ಮಾ ಗಣೆ ಇವರಿಗೂ ಅನಂತ ಧನ್ಯವಾದಗಳು. ಜೈನ್ ಡಿಜಿಟಲ್ ಇ ಲೈಬ್ರರಿಯ ಬಗ್ಗೆ ಉತ್ತಮ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಶ್ರೀ ಪುಷ್ಪರಾಜ್ ಜೈನ್ ಇವರಿಗೂ ಧನ್ಯವಾದಗಳು. ಜೈನ್ ಡಿಜಿಟಲ್ ಇ ಲೈಬ್ರರಿಯನ್ನು ಜೈನ ಸಮಾಜಕ್ಕೆ ಅರ್ಪಿಸಿದ ಸ್ವಸ್ತಿಕ್ ದೇವರಾಜ್ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ಶುಭಾರಂಭ ಮಾಡಿದ ಡಾಕ್ಟರ್ ಸ್ನೇಹಶ್ರೀ ಮೈಸೂರು ಇವರಿಗೂ, ಸಹಕಾರವನ್ನು ನೀಡಿದ ಶ್ರೀಮತಿ ಸ್ಫೂರ್ತಿ ಜೈನ್ ಬೆಂಗಳೂರು ಇವರಿಗೂ, ಪ್ರಶಸ್ತಿ ವಾಚನ ಮಾಡಿದ ಶ್ರೀ ಮಹಾವೀರ್ ಪ್ರಸಾದ್ ಹೊರನಾಡು ಇವರಿಗೂ, ಕಾರ್ಯಕ್ರಮವನ್ನು ಆನ್ಲೈನ್ ಮಾಧ್ಯಮದ ಮೂಲಕ ವೀಕ್ಷಿಸಿದ ಎಲ್ಲ ಧರ್ಮ ಬಂಧುಗಳಿಗೂ ಹಾಗೂ ಕಾರ್ಯಕ್ರಮದ ಲಿಂಕ್ ಅನ್ನು ಎಲ್ಲ ಕಡೆ ಶೇರ್ ಮಾಡಿದ ಶ್ರೀ ಸಂತೋಷ್ ಜೈನ್ ಮಂಗಳೂರು ಇವರಿಗೂ ಹಾಗೂ ಶಾಂತಿ ಮಂತ್ರವನ್ನು ಹಾಡಲಿರುವ ಶ್ರೀ ಮಿತ್ರಸೇನ್ ಜೈನ್ ಹಳದಂಗಡಿ ಇವರಿಗೂ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಧರ್ಮ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದೀಗ ಶ್ರೀ ಮಿತ್ರಸೇನ್ ಜೈನ್ ಹಳದಂಗಡಿ ಇವರಿಂದ ಶಾಂತಿ ಮಂತ್ರ. ಅರ್ಹಂತೋ ಭಗವಂತ ಇಂದ್ರ ಮಹಿತಾ ಸಿದ್ಧಾಸ್ತ್ಯ ಸಿದ್ಧೀಶ್ವರ ಆಚಾರ್ಯಾಜಿನ ಶಾಸನೋನ್ನತಿಕರಾಃ ಪೂಜ್ಯ ಉಪಾಧ್ಯಾಯಕಾಃ ಶ್ರೀ ಸಿದ್ಧಾಂತ ಸುಪಾಠಕಾಃ ಮುನಿವರ ರತ್ನತ್ರಯ ಆರಾಧಕಾಃ ಪಂಚೈತೆ ಪರಮೇಶಿನಃ ಕುರುವಂತು ಮೇ ಮಂಗಲಂ ಕುರುವಂತು ಮೇ ಮಂಗಲಂ ಕುರುವಂತು ನೋ ಮಂಗಲಂ. ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ಹೇಮಂ ಸರ್ವಪ್ರಜಾನಾಂ ಪ್ರಭವತು ಭಗವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಕ್ ವರ್ಷತು ಮಘವಾ ವ್ಯಾಧಯೋ ಯಾಂತು ನಾಶಂ ಭಿಕ್ಷಂ ಚೋರಮಾರಿ ರಣಮಪಿ ಜಗತಾಂ ಅಸ್ಮಭೂಜೀವಲೋಕೆ ಜೈನೇಂದ್ರಚಕ್ರಂ
प्रभवतु सततं सर्वसौख्यप्रदाये भक्ताघाति कर्माणः केवल ज्ञानभास्करा कुर्वन्तु जगता शान्तिं वृषभाद्यादिनेश्वरा मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलं जैनधर्मोऽस्तु मङ्गलं जैनधर्मोऽस्तु मङ्गलम्। बोलिए अनंतानंत सिद्ध परमेश्वरी भगवान की जय हो। बोलिए 24 भगवान की जय हो। बोलिए पंच परमेश्वरी भगवान की जय हो। जय हो। माता की जय हो। जय हो। महास्वामी जी की जय हो। जय हो। ಮಿತ್ರ ಸೇನ್ರೆ ತುಂಬಾ ಆಶೀರ್ವಾದ. ಜೈ ಹೋ. ಶ್ರೀ ಅವರು ಒಳ್ಳೆ ಪ್ರಾರ್ಥನೆ ಮಾಡಿದ್ದಾರೆ, ಅವ್ರಿಗೂ ಆಶೀರ್ವಾದ. ಮಹಾವೀರ್ ಪ್ರಸಾದ್